ನಂದು ಈ ಫೀಲ್ಡ್‌ಗೆ ಬರೋಕ್ಕೂ ಮುಂಚೆ ನಾನು ಸುಮಾರು ಫೀಲ್ಡಲ್ಲಿ ಕೆಲಸ ಮಾಡಿದ್ದೆ. ಬಟ್ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಏನಂತಾರೆ ಕಷ್ಟದಲ್ಲೇ ವಾತಾವರಣ ಬೆಳೆದು ನಮಗೇನು ಗೊತ್ತಿಲ್ಲ, ಹೊರಗಿನ ಪ್ರಪಂಚನೇ ಗೊತ್ತಿರಲಿಲ್ಲ. ಫಸ್ಟ್ ನನಗೆ ಸಂಬಳ ಬಂದಿದ್ದು ₹3,420 ಅನ್ಸುತ್ತೆ. ಅದು ಯಾವ ತಿಂಗಳ ಇಸ್ವಿ? ಸಂಬಳ. ಆಲ್ಮೋಸ್ಟ್ ಒಂದು 2011 ಅನ್ಸುತ್ತೆ. ಅಲ್ಲ 11 10 ಇರಬೇಕು. 10th ಮುಗಿಸಿ ಅವಾಗಿನ್ನೂ ಹೋಗ್ತಾ ಇದ್ದಿದ್ದು. ಅದೆಲ್ಲ ನಮ್ಮಮ್ಮ ₹20 ಕೊಟ್ಟಿದ್ದು. ಡಾಮಿನೋಸ್ ಅನುಭವ ತುಂಬಾ ಚೆನ್ನಾಗಿತ್ತು. ಒಂದು ಕಡೆ ಎಲ್ಲೋ ನನಗೆ ಡಾಮಿನೋಸ್ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ. ಮುಂದೆನೇ ಬಂದು ಲುಂಗಿ ಬಿಚ್ಚಿದಿರ್ಬೋದು, ನನಗಾಗಿದೆ ಎಕ್ಸ್ಪೀರಿಯನ್ಸ್. ಲುಂಗಿ ಬಿಚ್ಚಿದಿರ್ಬೋದು, ಆಮೇಲೆ ಕರಿಯೋದಿರ್ಬೋದು, ಕೆಟ್ಟ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ. ಈ ರಿಲೇಷನ್ಶಿಪ್ ಇರ್ಬೋದು, ಅಲ್ಲೇ ನನ್ನ ರಿಲೇಷನ್ಶಿಪ್ ಶುರುವಾಗಿದ್ದು. ಇದಾದ್ಮೇಲೆ ಅವ್ರು ನನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ 1 ವರ್ಷ ಆಯಿತು. 1 ವರ್ಷ ಆದ್ರೂ ನನಗೆ ಒಪ್ಕೊಂಡಿರಲಿಲ್ಲ. ಎಷ್ಟು ಟ್ರಾಜಿಡಿ ನೋಡಿದೆ ಅಂದರೆ ಲೈಫಲ್ಲಿ ಆ ಟೈಮಲ್ಲಿ. ಅದಾದಮೇಲೆ ಈ ಫೀಲ್ಡಿಗೆ ಬಂದೆ. ಹೀಗೆ ಇಲ್ಲಿದ್ದರೆ ನಾನು ಬದುಕಕ್ಕೆ ಬಿಡಲ್ಲ ಅಂತ. ಅದೇ ಟೈಮಲ್ಲಿ ನನಗೆ ಆಕ್ಸಿಡೆಂಟ್ ಆಗೋದು. ಬಟ್ ಅದೇ ಟೈಮಲ್ಲಿ ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತಾಯಿದ್ದೆ. ಹೋಳಿಗೆ ಮಾರೆ ಅಂತ ಒಂದು ನಾಟಕ ಮಾಡಿದ್ದೆ. ಆವಾಗ ಮಹಾದೇವಿ ಅಂತಲೇ ಕರೆಯೋರು. ಸೊ ಖುಷಿ ಇದೆ ನನಗೆ. ಅಲ್ಲೋಗಿ ಹುಡುಗರಿಗೆ ಸೆಕ್ಸ್ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಇದೇ ಟಾಕ್ಸ್ ಬರ್ತಿತ್ತು ನನ್ನ ಬಗ್ಗೆ. ತುಂಬ ಹಂಚ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮ ತಂದೆ ಇದ್ದಾರೆ, ಬಟ್ ನಿಮ್ಮ ತಂದೆ ಸತ್ತೋಗಿದ್ದಾರೆ ಅಂತ ನಾಯಿ ಕೂಗೋದೊಂದಿದೆ. ಸೊ ಸಾಣೆಹಳ್ಳಿಲಿ ನಾನೊಂದು ನಾಯಿ ಸಾಕಿದ್ದೆ. ಮತ್ತು ಹಾಗಾದರೆ ಆ ನಾಯಿ ಬಂದು ತಿಂದಾಗ ಜನ ಚಪ್ಪಾಳೆ ಹೊಡೆದ್ರಲ್ಲ, ಆ ಅವಾರ್ಡ್ ಬಗ್ಗೆ ಏನು? ಅದ್ರ ಬಗ್ಗೆ ಕೋಟಿ ಕೊಟ್ಟರು ಅವಾರ್ಡ್ ಕೊಡ್ತಾರೆ ಗೊತ್ತಾ? ದುಡ್ಡು ಕೊಟ್ಟು ಅವಾರ್ಡ್ ತಗೋತಾರೆ ಗೊತ್ತಾ? ಅದು ಬೇಡ, ಕರ್ದಿ ಸನ್ಮಾನ ಮಾಡ್ತಾರೆ ಗೊತ್ತಾ? ಅದು ಯಾವುದೂ ಅಲ್ಲ. ಜನರು ನಮ್ಗೆ ಏನು ಚಪ್ಪಾಳೆ ತಡ್ತಾರಲ್ಲ, ಅದೇ ದೊಡ್ಡ ಅವಾರ್ಡ್ ನನ್ನ ಪ್ರಕಾರ. ಯಾಕಂದರೆ ಗುರುತಿಸ್ತಾರೆ, ನಾವು ಮಾಡೋ ಪಾತ್ರನ ಗುರುತಿಸ್ಬಿಟ್ಟು ನಂಗೆ ಚಪ್ಪಾಳೆ ತಡ್ತಾರೆ ಗೊತ್ತಾ? ಅದು ಇನ್ನೂ ಮೋಟಿವೇಟ್ ಮಾಡುತ್ತೆ ನಮ್ಮನ್ನು. ಇನ್ನೂ ಏನೂ ಇಲ್ಲ, ಬ್ಲ್ಯಾಂಕ್ ಹಾಕೊಂಡು ಕೂತಿದ್ದೀನಿ ನೋಡು. ಏನು ಮಾತಾಡಲಿಲ್ಲ ಅದೇ ಗೊತ್ತಿಲ್ಲ. ಅಂದರೆ ರೆಕಾರ್ಡ್ ಹೋಗ್ತಾ ಇದೆ. ಸ್ನೇಹಿತರೆ ನಮಸ್ತೆ. ರಜನಿಕಾಂತ್ ನಟನ RKN ಸ್ಟುಡಿಯೋಸ್ಗೆ ನಿಮಗೆಲ್ಲ ಸ್ವಾಗತ. ಸೊ ಅನುಪಲ್ಲವಿ ನೀವು ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಿರುತ್ತೆ, ಮತ್ತು ಅವಳದು ಒಂದಷ್ಟು ವ್ಲಾಗ್ಗಳನ್ನ ನೀವು ನೋಡಿರ್ತೀರ. ಅದರಿಂದಾಗಿ ಇಲ್ಲಿ ಪಾಡ್ಕಾಸ್ಟ್ಗೆ ಅವಳನ್ನ ಕರ್ಕೊಂಬಂದು ಕೂರಿಸ್ತೀನಿ. ಇದು ನನ್ನ ಹೊಸ ಚಾನಲ್ಲು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಮೊದಲನಾಗಿ ಅನುಪಲ್ಲವಿ ಏನಂತ ಹೇಳ್ಬೋದು ಅಂತಂದರೆ, ಕೆಂಪೇಗೌಡನ ವಂಶಸ್ಥರು ಇವರು. ಬೇಸಿಕಲಿ ಮಾಗಡಿಯವರು. ಹೌದು. ಹೇಳಮ್ಮ, ನಿನ್ನ ನಟನೆಯ ಜರ್ನಿಗೆ ಬರೋದಕ್ಕೂ ಮುಂಚೆ ನಿನ್ನ ಬಾಲ್ಯ ಹೇಗೆ? ನಂದು ಈ ಫೀಲ್ಡಿಗೆ ಬರೋಕ್ಕೂ ಮುಂಚೆ ನಾನು ಸುಮಾರು ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಏನಂತಾರೆ ಕಷ್ಟದಲ್ಲೇ ವಾತಾವರಣ ಬೆಳೆದು ನಮಗೇನು ಗೊತ್ತಿಲ್ಲ, ಹೊರಗಿನ ಪ್ರಪಂಚನೇ ಗೊತ್ತಿರಲಿಲ್ಲ. ಈ ಫೀಲ್ಡಿಗೆ ಬರ್ತೀನಿ ಅಂತ ಊಹೆ ಕೂಡ ಇಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಬಟ್ ಅದಕ್ಕೂ ಮುಂಚೆ ತುಂಬ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಫಸ್ಟ್ ನಾನು ಕೆಲಸ ಮಾಡಿದ್ದೆ ಗಾರ್ಮೆಂಟ್ಸಲ್ಲಿ. ಅದಕ್ಕೂ ಮುಂಚೆ ಟ್ರಿಮ್ಮಿಂಗ್ ಕೆಲಸ ಮಾಡ್ತಾ ಇದ್ದೆ. ಸೊ ಗಾರ್ಮೆಂಟ್ಸ್ ಬಿಟ್ಟೆ. ಗಾರ್ಮೆಂಟ್ಸ್ ಆದಮೇಲೆ 10th ಟೈಮಲ್ಲಿ ಗಾರ್ಮೆಂಟ್ಸ್ ಮಾಡಿದೆ. ಅದಾದ್ಮೇಲೆ ಬಟ್ಟೆ ಅಂಗಡಿಗೆ ಬಂದೆ. ಬಟ್ಟೆ ಅಂಗಡಿಲಿ ಮಾಡಿದೆ. ಅದು ಸ್ವಲ್ಪ ಆದಮೇಲೆ ಡಾಮಿನೋಸಲ್ಲಿ ಮಾಡಿದೆ. ಆಮೇಲೆ ಈ ಜಸ್ಟಲ್ಲಿ ಬರುತ್ತಲ್ಲ, ಅದ್ರಲ್ಲಿ ಕೆಲಸ ಮಾಡಿದೆ. ಕೊನೆ ಒಂದು ಕಂಪ್ನಿಲಿ ಕೆಲಸ ಮಾಡಿದೆ, ನೈಟ್ ಶಿಫ್ಟ್. ಅದು ಈ US ಬೇಸ್ಡ್ ಕಂಪ್ನಿ ಇರುತ್ತಲ್ಲ, ಆ ಥರ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಹಿಂಗೆ ಬೀದಿ ನಾಟಕ ಎಲ್ಲ ಮಾಡ್ತಾಯಿದ್ರು. ನಂಗೆ ಆಸೆ, ಗೊತ್ತಿರೋರೊಬ್ರು ಇಲ್ಲ ಇಲ್ಲಿ ನಾಟಕ ಎಲ್ಲ ಹೇಳ್ಕೊಡ್ತಾರೆ ಬನ್ನಿ ಅಂದಾಗ ಹೋಗಿ ಬೀದಿ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಕ್ರೇಜ್ ಹುಟ್ಟಿದ್ದು ನನಗೆ. ಇಲ್ಲ ಏನೋ ಮಾಡಬೇಕು ಇದರಲ್ಲಿ, ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ಬೀದಿ ನಾಟಕ ಮಾಡ್ತಾನೆ ಯಾರೋ ಒಬ್ರು ಹಿಂಗೆ ಸಾಣೆಹಳ್ಳಿ ಬಗ್ಗೆ ಹೇಳಿದ್ರು. ಫಸ್ಟು ನೀನಾಸಂ ಬಗ್ಗೆ ಹೇಳಿದ್ರು. ಬಟ್ ನನಗೆ ಅವಾಗ ಆಕ್ಸಿಡೆಂಟ್ ಆಗ್ಬಿಡ್ತು, ಅಟೆಂಡ್ ಮಾಡೋಕ್ಕಾಗಿಲ್ಲ. ಆಮೇಲೆ ಸಾಣೆಹಳ್ಳಿಯಲ್ಲಿ ಯಾರೋ ಹಿಂಗೆ ಬನ್ನಿ ಅಟೆಂಡ್ ಮಾಡಿ ಅಂದರು. ಸೊ ಅವಾಗ ಹೋಗಿ ಒಂದು 4 ದಿನ ವರ್ಕ್ಶಾಪ್ ಎಲ್ಲ ಮಾಡ್ತಾರಲ್ಲ ಆ್ಯಸ್ ಯೂಶುವಲ್, ಒಂದಷ್ಟು ಜನ ಅಂತ ಇರ್ತಾರೆ, ಅದಲ್ಲಿ ಸೆಲೆಕ್ಟ್ ಆದರೂ ಕಾನ್ಫಿಡೆನ್ಸ್ ಇಲ್ಲ. ಏನು ಈಗ ಬಂದ್ಬಿಟ್ಟೆ, ಒಳ್ಳೊಳ್ಳೆ ಸಂಬಳ ಎಲ್ಲ ಕೊಡ್ತಿದ್ರು, ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದೀನಿ, ಫ್ಯೂಚರ್ ಗೊತ್ತಿಲ್ಲ ಏನು ಅಂದ್ಬಿಟ್ಟು. ಆಮೇಲೆ ಬೀದಿ ನಾಟಕ ಮುಗಿಸಿ ಇಲ್ಲಿಗೆ ಬಂದೆ. ಸಾಣೆಹಳ್ಳಿಗೆ ಬಂದು 2 ವರ್ಷ ನನ್ನ ಕಾಲ ಕಳೆದೆ. ಅದಾದ್ಮೇಲೆ ಹಿಂಗೆ ನಾಟಕ ಮಾಡಿಕೊಂಡು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಇವಾಗ ಇಲ್ಲಿದ್ದೀನಿ. ನೀನು ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಯಾವುದು? ಗಾರ್ಮೆಂಟ್ಸ್. ಅವಾಗ ನಿಂಗೆ ಎಷ್ಟು ಸಂಬಳ? ಅವಾಗ ಫಸ್ಟ್ ನನಗೆ ಸಂಬಳ ಬಂದಿದ್ದು ₹3,420 ಅನ್ಸುತ್ತೆ. ಅದು ತಿಂಗಳ ಸಂಬಳ. ಆಲ್ಮೋಸ್ಟ್ ಒಂದು 2011 ಅನ್ಸುತ್ತೆ. ಅಲ್ಲ 11 10 ಇರಬೇಕು. ನಾನು 10th ಮುಗಿಸಿ ಅವಾಗಿನ್ನೂ ಹೋಗ್ತಾ ಇದ್ದಿದ್ದು. ಅದೆಲ್ಲ ನಮ್ಮಮ್ಮ ₹20 ಕೊಟ್ಟಿದ್ರು. ಫಸ್ಟ್ ಸಂಬಳ ಎಲ್ಲ ಇಸ್ಕೊಂಡ್ಬಿಟ್ಟು ₹20 ಕೊಟ್ಟಿದ್ರು ನನಗೆ. ಏನಕ್ಕೆ ₹20 ಸಾಕಲ್ಲ ಹೋಗು ಅಂತ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಮಾಡಿದ್ದು?
ನೆಕ್ಸ್ಟ್ ಮಾಡಿದ್ದು ಬಟ್ಟೆ ಅಂಗಡಿಯಲ್ಲಿ, ಅಲ್ಲೂ 3,000 ಕೊಡೋರು. ಹ್ಮ್. ಅಲ್ಲಿ ಇದಕ್ಕಿಂತ ಕಡಿಮೆನೆ 3,000. ಬಟ್ ಹೆಂಗೆ ಅಂದ್ರೆ ಮಧ್ಯಾಹ್ನದಿಂದ ರಾತ್ರಿವರೆಗೂ ದುಡಿತಿದ್ದೆ ಬಟ್ಟೆ ಅಂಗಡಿಯಲ್ಲಿ. ಫಸ್ಟ್ PUC ಮಾಡ್ತಿದ್ದೆ, ಪಾರ್ಟ್ ಟೈಮ್ ಜಾಬು. ಫಸ್ಟ್ PUC ಕಾಲೇಜ್ ಮುಗಿಸ್ಬಿಟ್ಟು ನಾನು ಮಧ್ಯಾಹ್ನ ನಡ್ಕೊಂಡೆ ಬಸ್ ಸ್ಟಾಪಿಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬಿಟ್ರೆ ಕೆಲಸಕ್ಕೆ. ಅಲ್ಲಿ 1:30 ಕೆಲಸ ಶುರು ಆದ್ರೆ 9:30, ಶನಿವಾರ ಭಾನುವಾರ 10-11 ಗಂಟೆಲ್ಲ ಆಗ್ಬಿಡೋದು. ಸೊ ಅಲ್ಲಿ 3,000 ಕೊಡೋದು. ಯಾವ ಕಾಲೇಜ್ ಓದಿದ್ದು? ನಾನು ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ PU ಕಾಲೇಜ್ ಅಂತ ನಮ್ಮ ಏರಿಯಾ ಹತ್ರ ಇದೆ, ಅಲ್ಲೇ ಓದಿದ್ದು. ಓಕೆ. ನೆಕ್ಸ್ಟ್ ಅಲ್ಲಿ ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದೆ, ಅದರಿಂದ ಅಲ್ಲಿ ಎಷ್ಟು ತಿಂಗಳು ಕೆಲಸ ಮಾಡಿದ್ದೆ? ಅಲ್ಲಿ ಒಂದು 11 ತಿಂಗಳು ಮಾಡಿದ್ದೀನಿ. ಹ್ಮ್. 11 ತಿಂಗಳು ಮಾಡಿದ್ದೀನಿ. ಓಕೆ, ಮನೆ ಬಾಡಿಗೆ ಇದ್ದಂಗೆ. ನೆಕ್ಸ್ಟ್ 11 ತಿಂಗಳು ಮಾಡಿದ್ದೀನಿ. ಅದಾದ್ಮೇಲೆ ಡಿಗ್ರಿಗೆ ಬಂದಲ್ಲ, ಡಿಗ್ರಿ ಇಲ್ಲ ಆಲ್ಮೋಸ್ಟ್ ಒಂದು 2 ವರ್ಷ ಅಂತ ಅನ್ಕೊಳ್ಳಿ. ಡಿಗ್ರಿಗೆ ಬಂದಾಗ ಡಾಮಿನೋಸ್ ಜಾಯ್ನ್ ಆಗಿದ್ದು. ಓಕೆ. ಡಾಮಿನೋಸ್ದು ಅನುಭವ ಹೆಂಗಿತ್ತು? ಡಾಮಿನೋಸ್ ಅನುಭವ ತುಂಬಾನೇ ಚೆನ್ನಾಗಿತ್ತು. ಒಂದ್ ಕಡೆ ಎಲ್ಲೋ ನನಗೆ ಡಾಮಿನೋಸ್ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ. ಈ ಫೀಲ್ಡಿಗೆ ಬರೋದಕ್ಕೂ ನನ್ನ ಲೈಫಲ್ಲಿ ನಂಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಡಾಮಿನೋಸೇ ಒಂದು ಟರ್ನಿಂಗ್ ಪಾಯಿಂಟ್. ಯಾವ ಅಲ್ಲಿ ಥರ? ಅಲ್ಲಿ ಸುಮಾರು ನೆಗೆಟಿವ್ಸ್ ಆಯ್ತು ನನಗೆ. ಈ ಅಂದ್ರೆ ರಿಲೇಶನ್ಶಿಪ್ ಏನು? ಇರ್ಬೋದು, ಅಲ್ಲೇ ನನ್ನ ರಿಲೇಶನ್ಶಿಪ್ ಶುರುವಾಗಿದ್ದು. ಈ ಲವ್ ಅಂತ ಏನ್ ಬರುತ್ತಲ್ಲ, ಅವಾಗ ನಾನು ಸ್ವಲ್ಪ ಚೇಂಜ್ ಆಗಿದ್ದು. ಅಲ್ಲಿವರೆಗೂ ಎಲ್ಲ ನಾರ್ಮಲ್ ಆಗೇ ಇತ್ತು ಲೈಫಲ್ಲಿ. ಕಷ್ಟ ಪಡ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು, ಇದೇ ಇತ್ತು. ಅಲ್ಲಿಂದ ಸ್ವಲ್ಪ ಬೇರೆ ತರ ಆಗೋಯ್ತು ಲೈಫ್. ಅಂದ್ರೆ ಹಿಂಗ ನಿನ್ನ ಲವ್ ಅಂತಂದ್ರೆ ನಿನ್ ಯಾರು ಏನೋ ಆಯ್ತಾ ನಾನು ಕೇಳಲ್ಲ, ಬಟ್ ಅವನ್ ಪರಿಚಯ ಆಗಿದ್ದು ಹೇಗೆ? ಅಲ್ಲೇ ಡಾಮಿನೋಸ್ ಅಲ್ಲೇ ಪರಿಚಯ ಆಗಿದ್ದು ನಂಗೆ. ನಾನು ಸೇರ್ಕೊಂಡು ಒಂದು ತಿಂಗಳಾದ್ಮೇಲೆ ಅವ್ರು ನನ್ನ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ 1 ವರ್ಷ ಆಯ್ತು. 1 ವರ್ಷವರೆಗೂ ನಾನೇನು ಒಪ್ಕೊಂಡಿರ್ಲಿಲ್ಲ. 1 ವರ್ಷ ನಾನು ಡಾಮಿನೋಸ್ ಬಿಡೋ ಟೈಮಲ್ಲಿ ಆಯ್ತು ಒಪ್ಕೊಂಡೆ. ಬಟ್ ಅದು ಟ್ರಾಜಿಡಿ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅದೇ ಬುದ್ಧಿ ಇಲ್ದಿರೋ ಟೈಮಲ್ಲಿ ಅವೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅವಾಗ ನಾನು ಡಾಮಿನೋಸ್ ಸೇರಿದಾಗ ನಂಗೆ 17 ಇಯರ್ಸ್. ಆಕ್ಚುಲಿ ನಾನು ಎಲ್ಲ ಕಡೆ ಫೇಕ್ ಸರ್ಟಿಫಿಕೇಟ್ ಕೊಟ್ಟೆ ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಮನೆ ಪರಿಸ್ಥಿತಿ ಆ ಥರ ಇತ್ತು. ಎಲ್ಲ ಕಡೆ ನಾನು ಅಕ್ಕಂದು ಕೊಡ್ತಿದ್ದೆ. ಬಿಕಾಸ್ ನಾನು ಅಕ್ಕ ಸಿಮಿಲರ್ ಇದ್ದೀವಿ. ಬಟ್ ಅವಳದು ಕರ್ಲಿ ಹೇರ್ಸ್ ಗೊತ್ತಾಗಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್ ಅಲ್ಲ ನಾವು ಕೊಡ್ತಾ ಇದ್ದಿದ್ದು. ಸೊ ಈ ಥರ ಅವಳದು ಕೊಟ್ಬಿಟ್ಟು ಇದು ಕೊಟ್ಬಿಟ್ಟು ನಾನು ಕೆಲಸ ಸೇರ್ಕೊಂಡ್ಬಿಟ್ಟಿದ್ದೆ. ಓಕೆ. ಸೊ ಅವಾಗ ಪರಿಚಯ ಆಗಿದ್ದು. ಅದಾದ್ಮೇಲೆ ಅವ್ಳು ತುಂಬಾ ವರ್ಸ್ಟ್ ಆಗಿತ್ತು. ತುಂಬಾ ಅನ್ಭವಿಸ್ಬಿಟ್ಟೆ ಡಾಮಿನೋಸ್ ಅಲ್ಲಿ ಇರ್ಬೇಕಾದ್ರೆ. ಎಷ್ಟು ಟ್ರಾಜಿಡಿ ನೋಡಿದೆ ಅಂದ್ರೆ ಲೈಫಲ್ಲಿ ಆ ಟೈಮಲ್ಲಿ. ಅದಾದ್ಮೇಲೆ ಈ ಫೀಲ್ಡಿಗೆ ಬಂದೆ. ಸೊ ಅವಾಗ ನಂಗೆ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಯಿತು. ಕೆಲಸ ಎಲ್ಲ ಮಾಡ್ಕೊಂಡು ನೈಟ್ ಶಿಫ್ಟ್ ಕೆಲಸ ಮಾಡಿದೆ. ಅದೆಲ್ಲ ಆಗ್ತಾ ಆಗ್ತಾ ಸ್ವಲ್ಪ ಚೇಂಜ್ ಆಯಿತು. ಆಮೇಲೆ ಇವಾಗ ಫುಲ್ ಫೋಕಸ್ಡ್ ಆಗಿದ್ದೀನಿ. ಇಲ್ಲ ಲೈಫಲ್ಲಿ ಏನಾದರೂ ಮಾಡಿದ್ರೆ ಮಾಡಬೇಕು, ಇದೆಲ್ಲ ವೇಸ್ಟು. ಅದೆಲ್ಲ ಲವ್ ಅನ್ನೋದೆಲ್ಲ ಒಂದು ಏಜ್ ನನ್ನ ಪ್ರಕಾರ ನಾನು ಕಂಡ್ಕೊಂಡಿದ್ದು. ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ಓಕೆ. ಆ ಕ್ಷಣದ ಆ ಪ್ರೀತಿಯ ಬಗ್ಗೆ ಇವತ್ತಿಗೆ ನೆನೆಸ್ಕೊಂಡ್ರೆ ನೆನ್ಸ್ಕೊಂಡ್ರೆ ಅನ್ಸುತ್ತೆ ಒಂದೊಂದ್ಸರ್ತಿ ಚೆನ್ನಾಗಿದ್ದಿದ್ರೆ ಇನ್ನೂ ಲೈಫ್ ಚೆನ್ನಾಗಿರ್ತಿತ್ತಲ್ವಾ. ಯಾಕಂದ್ರೆ ಆ ಟೀನೇಜ್ ಅಲ್ಲಿ ನಿಮ್ಗೆ 5 ಇಯರ್ಸ್ ರಿಲೇಶನ್ಶಿಪ್ ಈಸಿ ಅಲ್ಲ. ಇವಾಗ ಕಂಪೇರ್ ಮಾಡಿದ್ರೆ 11 ಇಯರ್ಸ್ ಆಗುತ್ತೆ. ಬಟ್ ಅವಾಗ 5 ಇಯರ್ಸ್ ಯಾರು ಆ ಟೀನೇಜ್ ಅಲ್ಲಿ ಇವಾಗ ನೋಡ್ತಿರಲ್ಲ, ಆಲ್ಮೋಸ್ಟ್ ಎಲ್ಲರೂ ಇವಾಗ ಜೆನ್ಸಿ ಕಿಡ್ಸ್ ಅಂತ ಏನ್ ಹೇಳ್ತಾರೆ, ಎಲ್ಲ 1 ಮಂತ್ 2 ಮಂತ್ ಎಲ್ಲ ಸ್ಕಿಪ್ ಆಗ್ತಾನೆ ಇರ್ತಾರೆ. ಯಾರು 1 ವರ್ಷ ಮೇಲೆ ರಿಲೇಶನ್ಶಿಪ್ಪೇ ಇಲ್ಲ. ಬಟ್ ನಾನು ಆ ಟೈಮಲ್ಲೇ 5 ಇಯರ್ಸ್ ಇದ್ದೆ ಜೊತೆಲಿ. ಬಟ್ ನನ್ನ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅವರು. ಅದೇ ಪ್ರಾಬ್ಲಮ್. ಏನಂದ್ರೆ ಅವ್ರು ತುಂಬಾ ಪೊಸೆಸಿವ್. ಅವರು ಪೊಸೆಸಿವ್ ಅನ್ನೋದಕ್ಕಿಂತ ಒಂಥರ ಅವರು ನೆಗೆಟಿವ್ ಪೊಸೆಸಿವ್. ಆದ್ರೆ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ನಾನು ಯಾವತ್ತೂ ಹೇಳಿಲ್ಲ. ನೋಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಕೇಳಿದ್ದೆಲ್ಲಾನು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅಟ್ ದ ಸೇಮ್ ಟೈಮ್ ನೀವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಲೂಪ್ ಅನ್ನೋದಿರುತ್ತೆ ಗೊತ್ತಾ. ಜಾಸ್ತಿ ಲೂಪ್ ಇತ್ತು ಅವರಲ್ಲಿ. ನಾನು ಯಾರ ಹತ್ರನೂ ಮಾತಾಡಬಾರ್ದು, ಇವನ್ ಹುಡುಗಿರ ಹತ್ರನೂ ಮಾತಾಡಬಾರ್ದು ಅವರಿಗೆ. ಅದೇ ಪ್ರಾಬ್ಲಮ್. ಸೊ ಆ ಥರ ಮೈಂಡ್ ಸೆಟ್ ಇತ್ತು ಅವರಿಗೆ. ಬಟ್ ಏನೋ ಗೊತ್ತಿಲ್ಲ, ದೇವ್ರ ದಯೆಯಿಂದ ನನಗೆ ಸಾಣೆಹಳ್ಳಿ ಅಂತ ಒಂದು ಆಪ್ಷನ್ ಬಂದಾಗ ನಾನು ಸಾಣೆಹಳ್ಳಿಗೆ ನಾನು ಹೋಗಿದ್ದೆ ಇದೇ ರೀಸನಿಗೆ. ಇಲ್ಲಿದ್ರೆ ನಾನು ಬದುಕಕ್ ಬಿಡಲ್ಲ ಅಂತ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ, ಅಮ್ಮ ಅಪ್ಪ ಅಕ್ಕ ಬಿಟ್ರೆ, ನನ್ನ ಕಂಪ್ನಿಯವ್ರಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ ನಾನು ಹೋಗಿದ್ದು. ಅವ್ರಿಗೂ ಸಹಿತ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಅಲ್ಲೂ ಬಂದ್ಬಿಟ್ರೆ ನಾನು ಎಲ್ಲೇ ಕೆಲಸ ಮಾಡಿದ್ರು ಬರೋರು, ಅಲ್ಲಿ ಬಂದು ಪ್ರಾಬ್ಲಮ್ ಮಾಡೋರು. ಸೊ ಅಷ್ಟು ಪ್ರಾಬ್ಲಮ್ಯಾಟಿಕ್ ಇದ್ದಾರೆ ಅಂತ ಅಂದಾಗ ನನಗೆ ಇನ್ಫಾರ್ಮ್ ಮಾಡೋಕ್ಕಾಗಲ್ಲ ಅವರಿಗೆ. ಎಷ್ಟು ಒಂದು 40 ನಂಬರ್ಸ್ ಚೇಂಜ್ ಮಾಡಿದ್ದೀನಿ ನಾನು ಅವಾಗ. ಆ ಟೈಮಲ್ಲಿ 40 ನಂಬರ್ಸ್, ಎಷ್ಟು ಫೋನ್ ನಂಬರ್ಸ್ ಚೇಂಜ್ ಮಾಡಿದ್ದೀನಿ ನಾನು ಆ ಟೈಮಲ್ಲಿ. ಎಷ್ಟು ನಂಬರ್ಸ್ ಚೇಂಜ್ ಮಾಡಿದ್ರು ಗೊತ್ತಾಗ್ಬಿಡ್ತಿತ್ತು ಅವ್ರ ನಂಬರ್. ಯಾರ ಹಿಂಗೆ ಕರೆಕ್ಟ್ ಮಾಡ್ಬಿಡೋದು. ಫೈನಲಿ ಇದೊಂದು ನಂಬರ್ ಇಟ್ಕೊಂಡಿದ್ದೀನಿ. ಇದೊಂದು 6 ಇಯರ್ಸ್ ಇಂದ ಇದೆ. ಇದನ್ನ ನಾನು ಚೇಂಜ್ ಮಾಡಿಲ್ಲ. ಬಿಕಾಸ್ ಏನೇ ಬಂದರೂ ಫೇಸ್ ಮಾಡಲೇಬೇಕಾ ಎಂಡ್ ಆಫ್ ದಿ ಡೇ. ಆವಾಗ ನಂಗೆ ಬುದ್ಧಿ ಇಲ್ಲ, ಹೆದರ್ತಿದ್ದೆ. ಇವಾಗ ಐ ಕ್ಯಾನ್ ಫೇಸ್. ಸೊ ಅವರು ಯಾರ ಹತ್ರನೂ ಮಾತಾಡಕ್ ಬಿಡ್ತಿರ್ಲಿಲ್ಲ. ತುಂಬಾ ಪೊಸೆಸಿವ್ ಆಗಿರೋರು, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ತುಂಬಾ ಹೇಳೋರು. ಬಟ್ ನನ್ಗೆ ಅವಾಗ ಮೈಂಡ್ ಸೆಟ್ ಆ ಥರ ಇತ್ತು. ಆದ್ರೂ ಅಷ್ಟು ಮಾಡಿ ಕೂಡ 5 ಇಯರ್ಸ್ ಜೊತೆಲೇ ಇದ್ದೆ. ಬಟ್ ಅವ್ರು ಅದನ್ನು ಉಳಿಸ್ಕೊಳ್ಳಿಲ್ಲ. ಹೋಗ್ಲಿ ಬಿಡು, ಆಗಿದ್ದಾಯ್ತು. ಅದರಿಂದ ನೆಕ್ಸ್ಟ್ ಮುಂದಿನ ಒಂದು ಹಂತ ಅಂತ ಬಂದ್ರೆ, ನೆಕ್ಸ್ಟ್ ನೀನು ಸಾಣೆಹಳ್ಳಿಗೆ ಹೋದೆ. ಯಾರ ಕಡೆಯಿಂದ ನಿಂಗೆ ಸಾಣೆಹಳ್ಳಿ ಅನ್ನೋದು ಪರಿಚಯ? ಸಾಣೆಹಳ್ಳಿ ಇದರಲ್ಲಿ ಸದಾಶಿವನಗರ ಅಲ್ಲ, ಸಂಜಯ್ ನಗರಲ್ಲಿ ರಂಗಾಭರಣ ಕಲಾಕೇಂದ್ರ ಅಂತ ಇದೆ. ಗುಣಶೀಲನ್ ಸರ್ ಅಂತ ಇದ್ದಾರೆ. ಅಲ್ಲಿ ಹೋಗಿ ನಾಟಕ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಸಣ್ಣ ಪುಟ್ಟ ರೋಲ್ ಎಲ್ಲ ಕೊಡೋರು. ಗೊತ್ತಲ್ಲ ನಿಮ್ಗೆ, ನಾವು ನಾಟಕದವ್ರು ಹಂಗಾಗಿ ಹೇಳೋ ಅವಶ್ಯಕತೆ ಇಲ್ಲ.
ಸೊ ಆವಾಗ ಅವರು ಹೇಳಿದ್ರು, ನೀನ್ ಮಾಡ್ತೀಯ ಚೆನ್ನಾಗಿ, ನೀನ್ ಯಾಕೆ ಈ ತರ ಕೋರ್ಸ್ ಜಾಯ್ನ್ ಆಗ್ಬಾರ್ದು ಅಂತ ಫಸ್ಟ್ ನೀನಾಸಮ್ನ ರೆಫರ್ ಮಾಡಿದ್ರು. ಸೊ ನೀನಾಸಮ್ಗೆ ನಾನು ಅಪ್ಲಿಕೇಶನ್ ಎಲ್ಲ ಹಾಕಿ ಕಾಲ್ ಎಲ್ಲ ಬಂದಿತ್ತು, ಈ ತರ ಬನ್ನಿ ಇಂಟರ್ವ್ಯೂ ಇರುತ್ತೆ ಅಂತ. ಅದೇ ಟೈಮಲ್ಲಿ ನನಗೆ ಆಕ್ಸಿಡೆಂಟ್ ಆಗೋಯ್ತು. ಬಟ್ ಅದೇ ಟೈಮಲ್ಲಿ ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇದ್ದೆ. ಆಕ್ಸಿಡೆಂಟ್ ಹಿಂಗಾಗಿದ್ದು ಹಂಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ಬಟ್ ನನಗೆ ಡೇ ಕನ್ವರ್ಟ್ ಆಗುತ್ತೆ. ನಮ್ದು ಎಜುಕೇಶನ್ ಬೇಸ್ಡ್ ಸಮ್ಮರ್ ಹಾಲಿಡೇಸ್ ಅಲ್ವಾ. ಸೊ ನಮಗೆ ಆವಾಗ ಏನು ಕೆಲಸ ಇರಲ್ಲ ನೈಟಲ್ಲಿ. ಸೊ ಡೇ ನಮ್ಗೆ ಏನು ಬ್ಯಾಕಪ್ಸ್ ಇರುತ್ತೆ ಅದೆಲ್ಲ ಕೆಲಸ ಮಾಡಬೇಕು. ನನಗೆ ಡೇ ಶಿಫ್ಟ್ ಮಾಡಿದ್ರು. ಒಂದು 2 months ಅಷ್ಟೇ ಡೇ ಶಿಫ್ಟ್ ಇರುತ್ತೆ. ನಾನು ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಬಸ್ ಹಿಡಿಬೇಕಿತ್ತು. ಅವತ್ತು ಹಿಂಗೆ ಕಾಮನ್ ಆಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಸಡನ್ ಆಗಿ ಕಾರನ್ನು ಹತ್ತಿಸ್ಬಿಟ್ಟ. ಅವ್ರೇನ್ ಅನ್ಕೊಂಡಿದ್ದಾನೆ, ಏನೂ ಆಗಿಲ್ಲ ಬಿಡು ಅಂತ ಪಾಸ್ ಆಗ್ಬಿಟ್ಟ. ಬಟ್ ಅದು ಕಾಲೇ ಫ್ರಾಕ್ಚರ್ ಆಗ್ಬಿಡ್ತು ನನಗೆ ಆ ಟೈಮಲ್ಲಿ. ಸೊ ನನಗೆ 15 days ರೆಸ್ಟಲ್ಲಿದ್ದೆ. ಅದಾದ್ಮೇಲೆ ನನಗೆ ಗುಂಶಿಲನ್ ಸರ್ ಹೇಳಿದ್ರು, ಇಲ್ಲ ಈ ಥರ ಸಾಣೆಹಳ್ಳಿ ಅಂತ ಒಂದಿದೆ, ಟ್ರೈ ಮಾಡಿ ನೋಡು ಅಂತ ಅಂದ್ಬಿಟ್ಟು. RJ ಹಳ್ಳಿ ನಾಗರಾಜ್ ಅಂತ ಒಬ್ರಿದ್ದಾರೆ, ಇಫ್ ಯು ರಿಮೆಂಬರ್. ಅವರು ನನಗೆ ಹೇಳಿದ್ರು, ಹೋಗಿ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗಿ ನಾನು ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿ, ಅಲ್ಲೇ ವರ್ಕ್ಶಾಪ್ ಎಲ್ಲ ಅಟೆಂಡ್ ಮಾಡಿಬಿಟ್ಟು ಆಯಿತು. ಓಕೆ. ಅಲ್ಲಿ ಅನುಭವ, ಅಲ್ಲಿ ನೀನು ಅನುಭವಿಸಿದ ಮಜವಾದ ಬದುಕು ಅಥವಾ ನೋವು? ಅಲ್ಲಿ ತುಂಬಾ ಎಂಜಾಯ್ ಯಾಕಂದ್ರೆ ಮಾಡಿದ್ದೀನಿ. ನಾನು ಸಾಣೆಹಳ್ಳಿಗೆ ಹೋಗ್ಬಿಟ್ಟು ಆ್ಯಕ್ಟ್ ಮಾಡಿದ್ದೀನಿ, ಅಲ್ಲಿ ಸ್ವಾಮಿಗಳ ಮುಂದೆ ಅಭಿನಯಿಸಿದ್ದೀನಿ, ಇದೆಲ್ಲ ಮಾಡಿದ್ದೀನಿ. ಯಾಕಂದ್ರೆ ನಡೆದಾಡುವ ಏನೋ ದೇವರು ದೇವರು ಅಂತ ಅಂತ ಹೇಳಿ ಹೇಳಿದ್ದಾರೆ. ಅವರನ್ನ ಹೌದು. ಹೇಳ್ತಾರೆ. ಅವ್ರ ಹತ್ರ ಆಶೀರ್ವಾದನೂ ತೊಗೊಂಡಿದ್ದೀನಿ. ನನ್ಗೆ ಇನ್ನೂ ಖುಷಿ, ಯಾಕಂದ್ರೆ ಅವ್ರ ಜೊತೆ ನಾನು ಇದ್ದೀನಿ, 2 ವರ್ಷ ಇದ್ದೀನಿ. ಅವ್ರು ನಾನು ಯಾವಾಗ್ಲೂ ಮಹಾದೇವಿ ಮಹಾದೇವಿ ಅಂತ ಕರೆಯೋರು. ಅವ್ರಿಗೊಂದು ಪಾತ್ರ ರಿಜಿಸ್ಟರ್ ಆಗ್ಬಿಟ್ಟಿದ್ದೆ ನಾನು ಯಾವಾಗ್ಲೂ ಮೈಂಡ್ ಸೆಟ್ ಅಲ್ಲಿ. ಮೂಳಿಗೆ ಮಾರೆ ಅಂತ ಒಂದು ನಾಟಕ ಮಾಡಿದ್ದೆ, ಅವಾಗ ಮಹಾದೇವಿ ಅಂತಾನೆ ಕರೆಯೋರು. ಸೊ ಖುಷಿ ಇದೆ ನಂಗೆ ಅಲ್ಲೋಗಿ. ಆಕ್ಚುಲಿ ಸಾಣೆಹಳ್ಳಿಯಿಂದನೇ ನನ್ನ ಲೈಫ್ ಚೇಂಜ್ ಆಯ್ತು ಅಂತ ಅನ್ಕೊಳ್ತೀನಿ. ನಾನು ತುಂಬಾ ಕಲಿತೆ ಸಾಣೆಹಳ್ಳಿಯಿಂದ. ತುಂಬಾ ಎಂಜಾಯ್ ಮಾಡಿದ್ದೀನಿ. ಕೋಟಿ ಕೋಟಿ ಕೊಟ್ಟರು ಅನುಭವ ನಮಗೆ ಸಿಗಲ್ಲ, ಸ್ಪೆಷಲಿ ರಂಗಭೂಮಿ ಕಲಾವಿದರಿಗೆ. ಥಿಯೇಟರ್ ಅನುಭವ ಅದು ಬೇರೆನೆ, ಅದು ಯಾರಿಗೂ ಕೊಡಲ್ಲ. ನಾವು ಇವಾಗ ಏನ್ ನಾವು ಮಾಡ್ತಿದೀವಿ ಗೊತ್ತಾ, ಇದು ಝೀರೋ ಅಂತ ಅನ್ಸುತ್ತೆ ನನ್ಗೆ, ಈ ಆಕ್ಟಿಂಗ್ ನಾವೇನ್ ಮಾಡ್ತಿದೀವಿ. ಬಟ್ ಅಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ಅದೇ ಸ್ವರ್ಗ. ಅದ್ರಷ್ಟು ಖುಷಿ ಇನ್ ಯಾವ್ದು ಕೊಡಲ್ಲ. ಸ್ಟಾರ್ಟಿಂಗ್ ಹಿಂಗೆ ನಾನು ಬೆಂಗಳೂರವಳು ಅಂದ್ಬಿಟ್ಟು ನನ್ನ ತುಂಬಾ ಪಾಯಿಂಟ್ ಮಾಡಿದ್ರು. ಅದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತೀನಿ. ಫಸ್ಟ್ ಬೆಂಗಳೂರವ್ರು ಹಂಗೆ, ಬೆಂಗಳೂರು ಹುಡುಗಿರು ಸರಿ ಇಲ್ಲ, ಬೆಂಗಳೂರು ಹುಡುಗಿರು ಇದೇ ತರ. ನಮ್ಮ ಟೀಮ್ ಮೆಂಬರ್ಸ್, ಟು ಬಿ ಫ್ರಾಂಕ್, ನಮ್ಮ ಟೀಮ್ ಮೆಂಬರ್ಸ್ ಹುಡುಗರೇ ಯಾವಾಗ್ಲೂ ಪಾಯಿಂಟ್ ಮಾಡೋರು, ಬೆಂಗಳೂರು ಹುಡುಗಿರು ಆ ತರ ಇದಾರೆ, ಬೆಂಗಳೂರು ಹುಡುಗಿರು ಈ ತರ ಇದಾರೆ, ಬೆಂಗಳೂರು ಹುಡುಗಿರಿಗೆ ಸೆಕ್ಸ್ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಇದೇ ಟಾಕ್ಸ್ ಬರ್ತಿತ್ತು ನನ್ನ ಬಗ್ಗೆ ಯಾವಾಗ್ಲೂ. ನನಗೆ ಅದು ತುಂಬಾ ಕುಗ್ಗಿಸ್ಬಿಟ್ಟಿತ್ತು ನನ್ನ. ಹೆಂಗ್ ಜಡ್ಜ್ ಮಾಡ್ಬಿಡ್ತಾರೆ ಇವರು, ಬೆಂಗಳೂರು ಹುಡುಗಿರ ಮಾತ್ರಕ್ಕೆ ಯಾವಾಗ್ಲೂ ಅದರಲ್ಲೇ ಇರ್ತಾರ. ತುಂಬಾ ಇದಾರೆ, ತುಂಬಾ ತರ ಹೆಣ್ಮಕ್ಳು ಇದಾರೆ. ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಎಲ್ಲಾ ತರದವ್ರು ಇದಾರೆ ಅಲ್ವಾ. ಯಾಕೆ ನೀವು ಬರೀ ಅದೊಂದಕ್ಕೆ ಪಾಯಿಂಟ್ ಮಾಡಿ ಹೇಳ್ತೀರಾ ಹಂಗೆ ಹಿಂಗೆ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಆಕ್ಚುಲಿ ನಾನು ತಪ್ಪು ಮಾಡಿದ್ದೀನಿ, ಅಂದ್ರೆ ಕೆಟ್ಟಾಗಲ್ಲ, ಹಿಂಗೆ ಇರುತ್ತಲ್ಲ. ಇವಾಗ ನಾನು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದು ಬಂದವಳು, ಅವಾಗ ನನಗೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಇಲ್ಲಂಗೆ ಒಂದು ಒಳ್ಳೆ ಹುಡುಗ ಅಂತ ಸಿಕ್ಕಿದ್ದ. ಅದು ನಾನು ಲವ್ ಅಂತ ಹೇಳಲ್ಲ, ಆ ಮೂಮೆಂಟಿಗೆ ಅದು ಇನ್ಫ್ಯಾಕ್ಚುಯೇಷನ್ ಅಂತ ನನಗೆ ಅನ್ಸುತ್ತೆ. ಅದು ಇವಾಗ ನಂಗೆ ರಿಯಲೈಸ್ ಆಗಿರೋದು. ಆ ಟೈಮಲ್ಲಿ ಅದೊಂದು ಕ್ಲೋಸ್ನೆಸ್ ಇತ್ತು ನನಗೆ, ಅದರಿಂದನೂ ನೆಗೆಟಿವ್ ಆಗಿ ಮಾತಾಡಿದ್ರು ಹಂಗೆ ಹಿಂಗೆ ಅಂದ್ಬಿಟ್ಟು ತುಂಬಾ ಪ್ರಾಬ್ಲಮ್ಸ್ ಆಯ್ತು. ಮತ್ತೆ ನನ್ನ ಜೊತೆ ಇನ್ನ 2 ಹುಡುಗಿರಿದ್ರು. ಸೊ ಅವ್ರು ಚಿಕ್ಕೋರು. ಇವಾಗ ನಾನು ಥಿಯೇಟರ್ ಜಾಯ್ನ್ ಆದಾಗ ಸಾಣೆಹಳ್ಳಿಯಲ್ಲಿ ಇದ್ದಾಗ ನನಗೆ 20 years ಅನ್ಸುತ್ತೆ, 21 ಏನೋ ಅನ್ಸುತ್ತೆ. ಆಬ್ವಿಯಸ್ಲಿ ನನಗೆ ಅವಾಗ ಏನೂ ಗೊತ್ತಿಲ್ಲ. ನನ್ಕಿಂತ ಚಿಕ್ಕೋರು ಅಂದ್ರೆ ಒಂದು 2-3 years ಚಿಕ್ಕೋರು. ಅವ್ರು ಏನೇ ಮಾಡಿದ್ರು ಸುತ್ತಿ ಬಳಸಿ ನನ್ನ ಹತ್ರಕ್ಕೆ ಬರೋರು. ಅವ್ರು ಹಂಗಿದ್ದಾರೆ, ನೀನೇ ಹೇಳ್ತೀಯ, ನಿನ್ ಬುದ್ಧಿ ಹೇಳ್ಬೇಕು ಅಂತ. ನಾವು ಸ್ಟಾರ್ಟಿಂಗು ನಿನ್ ಬುದ್ಧಿ ಅವ್ರಿಗೆ ಹೇಳ್ಕೊಡ್ಬೇಡ ಅಂತ ಅಂದ್ರು. ಲಾಸ್ಟ್ ಅಲ್ಲಿ ಅವ್ರನ್ನ ನೋಡ್ಕೊ ಅಂದ್ರು. ಸೊ ಬೇಕಲ್ವಾ ನಿಮ್ಗೆ, ಕನ್ವರ್ಟ್ ಆಗ್ಬೇಕಲ್ವಾ. ಸೊ ಎಲ್ಲದಕ್ಕೂ ನನ್ನೇ ಪಾಯಿಂಟ್ ಮಾಡೋದು, ಇಲ್ಲ ಇವಳು ಹಂಗೆ ಇವಳು ಹಿಂಗೆ. ಬಟ್ ಎಂಡ್ ಆಫ್ ದಿನ ನನಗೆ ಎಲ್ಲ ಕ್ಯಾರೆಕ್ಟರ್ ಕೊಡೋರು, ಲೀಡ್ ಕ್ಯಾರೆಕ್ಟರ್ ಎಲ್ಲ ನನಗೆ ಕೊಡೋರು. ಅಲ್ಲ, ಬಿಗಿನಿಂಗ್ ನೀನು ಮಾಡಿದ ಮೊದಲನೇ ನಾಟಕ ಯಾವುದು? ಫಸ್ಟ್ ನಾನು ಸಾಣೆಹಳ್ಳಿ ಹೋಗೋಕ್ಕೂ ಮುಂಚೆ ಫಸ್ಟ್ ನಾಟಕ ಮಾಡಿದ್ದೆ ಹೆಚ್ಮ ನಾಯಕ ಅಂತ. ಹೆಚ್ಮ ನಾಯಕ ನಾಟಕ ಇದು ಯಾರು ಡೈರೆಕ್ಟ್ ಮಾಡಿದ್ದು? ಶಕ್ತಿ ಸರ್ ಅಂತ. ಅದಕ್ಕೂ ಮುಂಚೆ LIC ಕೃಷ್ಣಪ್ಪ ಅಂತ ಇದ್ರು, ಅವ್ರು ತೀರ್ಕೊಂಡ್ಬಿಟ್ರು. ಅವರೆಲ್ಲ ಅವ್ರು ತುಂಬಾ ಹಳೇ ಕಲಾವಿದ, ಅವ್ರು ರಾಜ್ಕುಮಾರ್ ಕಾಲದವರು. ರಂಗಬಣ್ಣ ಕಲಾಕ್ಷೇತ್ರದಲ್ಲಿ ತುಂಬಾ ಡೈರೆಕ್ಷನ್ಸ್ ಎಲ್ಲ ಮಾಡಿದ್ದಾರೆ. ಆವಾಗ ನನ್ಗೊಂದು ಸೇವಕಿ ಪಾತ್ರ ಕೊಟ್ಟಿದ್ರು. ಅದನ್ನ ನೆಟ್ಟಿಗೆ ಮಾಡಿರ್ಲಿಲ್ಲ ಬಿಡಿ, ಆ ಟೈಮಲ್ಲಿ ಗೊತ್ತಿಲ್ಲ. ಅದು ನೆಟ್ಟಿಗೆ ಮಾಡಿರ್ಲಿಲ್ಲ. ನೀನು ಉದ್ಧಾರ ಆಗಲ್ಲ ಬಿಡು, ನೀನು ನಡ್ಕೊಂಬರಕ್ಕೆ ನಿನಗೆ ಆಗ್ತಿಲ್ಲ, ನೀನ್ ಏನ್ ಆಕ್ಟಿಂಗ್ ಮಾಡ್ತೀಯ ಹೋಗು ನೀನು ಅಂತ ಬೈದ್ಬಿಟ್ಟಿದ್ರು. ಅದ್ ಜಸ್ಟ್ ವಾಕ್ ಮಾಡ್ಕೊಂಡ್ ಬರೋದು. ಅದಾದ್ಮೇಲೆ ಹೆಚ್ಮ ನಾಯಕದಲ್ಲಿ ಏನು? ಹೆಚ್ಮ ನಾಯಕದಲ್ಲೇ ಸೇವಕಿ ಮಾಡಿದ್ದು ನಾನು. ಅದರಲ್ಲೇ ಸೇವಕಿ ಮಾಡಿದ್ದು. ಅದ್ರ ನೆಕ್ಸ್ಟ್ ಅಲ್ಲಿ ಸಾಣೆಹಳ್ಳಿಗೆ ಹೋದಾಗ, ಸಾಣೆಹಳ್ಳಿ ಹೋದಾಗ ಫಸ್ಟ್ ನಾಟಕ ಮಾಡಿದ್ದು ಇದು ಅಶ್ವತ್ಥಾಮ. ಯಾರು ಡೈರೆಕ್ಟ್ ಮಾಡಿದ್ದು? ಜಗದೀಶ್ ಸರ್, ನಮ್ಮ ಪ್ರಿನ್ಸಿಪಲ್ ಡೈರೆಕ್ಷನ್ ಮಾಡಿದ್ದು. ಅದರಲ್ಲಿ ಏನು ಪಾತ್ರ ಮಾಡಿದ್ದೆ? ಅದರಲ್ಲಿ ಭಾರ್ಗವಿ ಪಾತ್ರ ಮಾಡಿದ್ದೆ. ಅದು ಬಂದು 90 years old. ಬಟ್ ಅದು ಪೌರಾಣಿಕ ನಾಟಕ. ಈಗ ಪೌರಾಣಿಕ ನಾಟಕ ಅಂದ್ರೆ ಗೊತ್ತಲ್ಲ, 90 years old ಇದ್ರು ಕೂಡ ನಮ್ಮ ವಾಯ್ಸ್ ಥ್ರೂ ಮಾಡಲೇಬೇಕು. ನಂಗೆ ಅದು ಹೊಸ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಒಂದು ಲೀಡ್ ಕ್ಯಾರೆಕ್ಟರ್, ಫಸ್ಟ್ ಆಫ್ ಆಲ್ ಲೀಡ್ ಕ್ಯಾರೆಕ್ಟರ್ ವ್ಯಾಲ್ಯೂನೇ ಗೊತ್ತಿಲ್ಲ ನನಗೆ ಬಿಡಿ ಆ ಟೈಮಲ್ಲಿ. ಅವಾಗ ನನಗೆ 90 years ಏಜ್ದು ಮಾಡ್ಬೇಕಲ್ಲ, ನಾನು
ಬರ್ತಿರ್ಲಿಲ್ಲ, ಏನೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಝೀರೋ ನಾನು. ಏನೂ ಗೊತ್ತಿಲ್ಲ ನನಗೆ. ಲೈಟಿಂಗ್ ಅಂದ್ರೆ ಗೊತ್ತಿಲ್ಲ, ಎಲ್ಲಿ ನಿಂತ್ಕೋಬೇಕಂತ ಗೊತ್ತಿಲ್ಲ, ಬ್ಲಾಕಿಂಗ್ ಗೊತ್ತಿಲ್ಲ, ಪೊಸಿಷನ್ ಗೊತ್ತಿಲ್ಲ. ಏನು ಮಾಡ್ತೀರಾ ಅವಾಗ? ಇನ್ನು ಅವಾಗ ಬೇಸಿಕಲ್ಲಿದ್ದೆ. ತುಂಬ ಹಂಚ್ಕೊಂಡ್ಬಿಟ್ಟಿದ್ದೀನಿ. ಆ ಒಂದು ಪಾತ್ರ ಮಾಡೋಕ್ಕೆ ತುಂಬ ಹಂಚ್ಕೊಂಡ್ಬಿಟ್ಟಿದ್ದೀನಿ. ಅಜ್ಜಿ ಪಾತ್ರ ಬೇರೆ ಅದು. ಬೆಂಡಾಗೇ ಇರಬೇಕು. ಸೊ ಅಳ್ಬೇಕಿತ್ತು, ಅಳು ಬರ್ತಿರ್ಲಿಲ್ಲ. ಅಳ್ತಿರ್ಲಿಲ್ಲ. ಜಗದೀಶ್ ಸರ್ ಹೆಂಗೆ ಅಂದರೆ ಬರೋವರೆಗೂ ಬಿಡ್ತಿರ್ಲಿಲ್ಲ. ಆ ಮನುಷ್ಯ ಆ ಥರ ಬರೋವರೆಗೂ ಬಿಡಲ್ಲ. ಅದು 1000 ಸತಿ ಆಗಿದ್ರು ಹೇಳ್ಕೊಡ್ತಾರೆ. ಆ ಪೇಷನ್ಸ್ ಲೆವೆಲ್ ನನಗೆ ಇಷ್ಟ ಅಯ್ಯಪ್ಪ ಹತ್ರ. ಬಟ್ ಅವ್ರು ಏನಂದರೆ ಬರೋವರೆಗೂ ಬಿಡಲ್ಲ. ನಂಗೆ ಅಳು ಬರ್ತಾ ಇಲ್ಲ. ಹತ್ತು ಬತ್ತೋಗಿದೆ. ಇದೆಲ್ಲ ಅಳು ಬರುತ್ತೆ ನನಗೆ. 5 ಇಯರ್ಸ್ ಅದು ಇದು ಪ್ರಾಬ್ಲಮ್ ಆಗಿ ನಂಗೆ ಅಳುನೇ ಬರ್ತಾ ಇಲ್ಲ. ಒಂದಿನ ಎಲ್ಲರೂ ಊಟಕ್ಕೆ ಕಳಿಸ್ಬಿಟ್ಟು ನಿನ್ಸ್ಕೊಂಡು ಅಳ್ಬೇಕಮ್ಮ ಇವಾಗ. ಸರ್ ಹೆಂಗೆ ಸರ್ ಅಳೋದು ಬರ್ತಾ ಇಲ್ಲ, ನಾಭಿಯಿಂದ ಅಳು ಅಂತಾರೆ. ಸರ್ ಅಳ್ತಾ ಇದ್ದೀನಿ, ನಾಭಿ ಅಂದ್ರೇ ಗೊತ್ತಿಲ್ಲ ಅವಾಗ. ನಾಭಿಯಿಂದಾನೇ ಅಳ್ತಿದ್ದೀನಿ ಸರ್ ಅಂತ ಅವ್ರಿಗೆ ಚೊಕ್ ಕೊಡ್ತಾ ಇದ್ದೀನಿ ನಾನು. ಆಮೇಲೆ ಅವರು ಸರಿ ನಾನೊಂದು ಹೇಳ್ತೀನಿ, ಫಾಲೋ ಮಾಡ್ತಾ ಹೋಗು ಅಂದರು. ಅವಾಗ ಸರಿ ನಿಂತಿದ್ಯಾ, ನಿಮ್ಮ ತಂದೆ ಇದ್ದಾರೆ, ಬಟ್ ನಿಮ್ಮ ತಂದೆ ಸತ್ತೋಗಿದ್ದಾರೆ ಅಂದರು. ಅಷ್ಟೇ. ಅತ್ತೆ ನಿಲ್ಲಿಸ್ಲೇ ಇಲ್ಲ ಅಳುನ. ಸೊ ಅವಾಗ ನಾನು ಕಂಡ್ಕೊಂಡಿದ್ದು ಹೆಂಗೆ ಅಂದರೆ, ನಮ್ಮಲ್ಲಿರೋಂಥ ಎಮೋಷನ್ಸ್ನ ನಾವು ಹೊರಗಡೆ ಹಾಕೋದು ಆ್ಯಕ್ಟಿಂಗು. ಸೊ ನಮ್ಮಲ್ಲಿ ಎಲ್ಲ ಥರ ನಡೆದಿರುತ್ತೆ. ಫನ್ ಇರ್ಬೋದು, ಎಲ್ಲ ಒಂದು ಎಮೋಷನ್ಸು ನಮ್ಮಲ್ಲಿ ಇರುತ್ತೆ. ಅದೊಂದು ಎಕ್ಸ್ಪೀರಿಯನ್ಸ್ನ ನಾವಿಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟೇ. ಹಂಗೆ ಫಸ್ಟ್ ನಾಟಕ ಹಂಗಿತ್ತು. ಬಟ್ ಅದನ್ನು ನಾನು ಡೆಲ್ಲಿ NST ಕೂಡ ಮಾಡಿದ್ದೆ ನಾಟಕ. ಒಳ್ಳೆ ಅಪ್ರಿಷಿಯೇಷನ್ ಬಂದಿತ್ತು ನನ್ನ ಕ್ಯಾರೆಕ್ಟರ್ಗೆ. ತುಂಬ ಚೆನ್ನಾಗಿ ಮಾಡಿದ್ಲು ಹುಡುಗಿ ಅಂತಲೂ ತುಂಬ ಇದು ಮಾಡಿ ಕೂಡ ಹೇಳಿದ್ರು. ಆಮೇಲೆ ನೀನು ನನ್ನ ಜೊತೆ ಮಾತಾಡ್ಬೇಕಾದ್ರೆ ನೀನು ಹಂಚ್ಕೊಂಡಿದ್ದು ಒಂದು ನಾಟಕದ ಮೂಮೆಂಟ್ ಒಂದು ಇದೆ. ಏನದು, ಒಂದು ನಾಯಿ ಬರುತ್ತೆ, ಕನ್ನಡದ ನೀರು. ಆ ನಾಟಕ ಅದೇ ನನ್ನ ಲೈಫಲ್ಲಿ ಬೆಸ್ಟ್ ನಾಟಕ ಅಂತ ಹೇಳ್ತೀನಿ. ಇಲ್ಲಿವರೆಗೂ ನಾನು ಮಾಡಿರೋದ್ರಲ್ಲಿ ಬೆಸ್ಟ್ ನಾಟಕ. ಇವತ್ತು ನಾನು ಏನೇ ರಿಯಲಿಸ್ಟಿಕ್ನ ಕಲ್ತಿದ್ದೀನಿ ಅಂದ್ರು ಅದೇ ನಾಟಕದಲ್ಲೇ ಕಲ್ತಿದ್ದು. ಅದು ಜಗದೀಶ್ ಸರ್ ಡೈರೆಕ್ಷನ್ ಮಾಡಿದ್ದು. ಬಟ್ ನಮಗೆ ಯಶವಂತ್ ಸರ್ ಕೂಡ ಬಂದು ಹೇಳ್ಕೊಟ್ಟಿದ್ರು. ಯಶವಂತ್ ಸರ್ ಅಂದರೆ ಈಗ ಯಶವಂತ್ ಸರ್ ದೇಶಪಾಂಡೆ, ಯಶವಂತ್ ಶೆಟ್ಟಿ ಸರ್ ಇವಾಗ ಮೂವೀಸ್ ಎಲ್ಲ ಮಾಡ್ತಿದ್ದಾರೆ. ಅವರೇ ನಮಗೆ ರಿಯಲಿಸ್ಟಿಕ್ ಇದ್ದಿದ್ದು. ಬಟ್ ಜಗದೀಶ್ ಸರ್ ಡೈರೆಕ್ಷನಲ್ಲಿ ಬಂದಿದ್ದು. ಅದೇ ಹೆಂಗೆ ಅಂದರೆ 6 ದಿನದಲ್ಲಿ ಕಲ್ತಿದ್ದು. ಅದು ನನಗೆ ಬರಲ್ಲ, ಉತ್ತರ ಕರ್ನಾಟಕ ಭಾಷೆ ಅವಾಗ ಬರಲ್ಲ, ಇವಾಗ ಬರುತ್ತೆ. ಅವಾಗ ನನಗೆ ಒಂದು ಅಕ್ಷರ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಕೊಟ್ಬಿಟ್ಟಿದ್ದಾರೆ, ಇದನ್ನ ನೋಡ್ಕೋಬೇಕು, ಓದಬೇಕು ಅಂತ ಅಂದ್ಬಿಟ್ಟು. 1 ವಾರ ರೀಡಿಂಗೇ. ಆ 1 ವಾರ ರೀಡಿಂಗ್ ಬಿಟ್ಟರು ನನಗೆ ಬಂದಿಲ್ಲ ಏನೂ. ಆಮೇಲೆ ಇನ್ನೊಂದು ವಾರ ರೀಡಿಂಗ್ ಮಾಡಿಸಿದ್ರು, ಕೂರಿಸ್ಬಿಟ್ಟು ಎಲ್ಲರೂ ಕೂರಿಸ್ಬಿಟ್ಟು ಕ್ಯಾರೆಕ್ಟರ್ ಎಲ್ಲ ಡಿವೈಡ್ ಮಾಡ್ತಾರಲ್ಲ. ಅವಾಗ ನನಗೆ ಬೇಡ, ನನಗೆ ಈ ಕ್ಯಾರೆಕ್ಟರ್ ಬೇಡ, ನಂಗೆ ಆ ಕ್ಯಾರೆಕ್ಟರ್, ನನಗೆ ಫೀಲಿಂಗು ಬರಲ್ಲ, ನನಗೆ ಆ ಭಾಷೆ ಬರಲ್ಲ, ಏನು ಆ್ಯಕ್ಟ್ ಮಾಡ್ತೀರಾ ಬರಲ್ಲ ಅಂತ. ಆಮೇಲೆ ನೋಟಿಸ್ ಬೋರ್ಡಲ್ಲಿ ಅದೇ ಹೆಸರಿತ್ತು, ಪಾರ್ವತಿ ಅಂತ. ಅಳ್ತಾ ಇದ್ದೀನಿ, ಆ್ಯಕ್ಟಿಂಗ್ ಹಿಂಗೆ ಮಾಡಲಿ, ಆ ಒಂದು ಅಕ್ಷರ ಗೊತ್ತಿಲ್ಲ, ಏನು ಹೇಳಲಿ ಅಂತ. ಆವಾಗ ವಿತೌಟ್ ಸ್ಕ್ರಿಪ್ಟು ನನಗೆ 6 ಡೇಸಲ್ಲಿ ಆ ನಾಟಕನ ಕೂರಿಸಿದ್ರು, ನನಗೆ ಮಾಡಿದೆ. ಆಮೇಲೆ ಲಾಸ್ಟ್ ಫೈನಲ್ ಶೋ ದಿವಸ ಅದರಲ್ಲಿ ರಿಯಲಿಸ್ಟಿಕ್ ನಾಟಕ ಅಲ್ವಾ, ರಂಗೋಲಿ ಹಾಕೋದಿದೆ, ಪಾತ್ರೆ ತೊಳೆಯೋದಿದೆ, ಬಾಗಿಲಿಗೆ ಅಷ್ಟ ಕುಂಕುಮ ಇಡೋದಿದೆ, ನಾಯಿ ಕೂಗೋದೊಂದಿದೆ. ಸೊ ಸಾಣೆಹಳ್ಳಿಲಿ ನಾನೊಂದು ನಾಯಿ ಸಾಕಿದ್ದೆ. ಅಂದರೆ ಅದು ಆಲ್ರೆಡಿ ಅಲ್ಲೇ ಇತ್ತು. ನಾನು ಹೋದ್ಮೇಲೆ ನಾನು ನೋಡ್ಕೊಳ್ತಿದ್ದೆ ಆ ನಾಯಿನ. ಆ ನಾಟಕ ಟೈಮಲ್ಲಿ ಕರಿತೀನಿ ನಾಯಿನ, ಕಾಳಿಯ ಕುರ್ಕುರ್. ಆ ನಾಯಿ ಹೆಂಗೆ ಬಂದಿತ್ತು ಅಂದರೆ ಅದು ರಿಯಲಿಸ್ಟಿಕ್ ಪ್ಲೇ. ಆ ನಾಯಿ ಬಂದಿದ್ದಕ್ಕೂ ನಂಗೆ ಅವಾಗ ಆ ಲೈಫಲ್ಲಿ ಸಾರ್ಥಕ ಆಯ್ತಪ್ಪ ಒಂದು ನಾಟಕ ಮಾಡಿ ಅಂತ ಆ ಮೂಮೆಂಟಿಗೆ ಅನಿಸ್ತು ನನಗೆ. ಬಿಕಾಸ್ ಆ ನಾಯಿ ಬಂತು, ನಾನು ಹಾಕಿದ ಅನ್ನ ತಿನ್ಬಿಟ್ಟು ಹೋಯ್ತು. ಎಷ್ಟು ಚಪ್ಪಳೆ ತಟ್ಟಿದ್ರು ಅಂದರೆ ನನಗೆ ಇನ್ನೂ ನೆನೆಸ್ಕೊಳ್ತೀನಿ, ಅಷ್ಟು ಖುಷಿ ಆಗುತ್ತೆ ನನಗೆ. ಅದೆಲ್ಲ ಕಲಾವಿದರಿಗೆ ಒಂದು ಮೂಮೆಂಟ್ ಇರಬೇಕು ಲೈಫಲ್ಲಿ. ಬೆಸ್ಟ್ ಮೂಮೆಂಟ್ ಅನ್ನೋದು ಅದೇ ನನಗೆ. ಇವತ್ತಿನ ತನಕ ಯಾವ್ಯಾವ ಅವಾರ್ಡ್ ಬಂದಿದೆ? ಅವಾರ್ಡ್ ಅಂತ ಯಾವುದು ಬಂದಿಲ್ಲ ಅಣ್ಣ. ಮತ್ತೆ ಹಾಗಾದ್ರೆ ಆ ನಾಯಿ ಬಂದು ತಿಂದಾಗ ಜನ ಚಪ್ಪಾಳೆ ಹೊಡೆದ್ರಲ್ಲ, ಆ ಅವಾರ್ಡ್ ಬಗ್ಗೆ ಅದ್ರ ಬಗ್ಗೆ ಕೋಟಿ ಕೊಟ್ಟರು ಅವಾರ್ಡ್ ಕೊಡ್ತಾರೆ ಗೊತ್ತಾ, ದುಡ್ಡು ಕೊಟ್ಟು ಅವಾರ್ಡ್ ತಗೋತಾರೆ ಗೊತ್ತಾ, ಅದು ಬೇಡ, ಕರ್ದಿ ಸನ್ಮಾನ ಮಾಡ್ತಾರೆ ಗೊತ್ತಾ, ಅದು ಯಾವುದೂ ಅಲ್ಲ. ಜನರು ನಮ್ಗೆ ಏನು ಚಪ್ಪಾಳೆ ತಡ್ತಾರಲ್ಲ ಅದೇ ದೊಡ್ಡ ಅವಾರ್ಡ್ ನನ್ನ ಪ್ರಕಾರ. ಯಾಕಂದ್ರೆ ಗುರುತಿಸ್ತಾರೆ, ನಾವು ಮಾಡೋ ಪಾತ್ರನ ಗುರುತಿಸ್ಬಿಟ್ಟು ನಂಗೆ ಚಪ್ಪಾಳೆ ತಡ್ತಾರೆ ಗೊತ್ತಾ, ಅದು ಇನ್ನೂ ಮೋಟಿವೇಟ್ ಮಾಡುತ್ತೆ ನಮ್ಮನ್ನ, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಅನ್ಸುತ್ತೆ. ರಂಗಭೂಮಿ ಕಲಾವಿದರಿಗೆ ಅದು ಆಬ್ವಿಯಸ್ಲಿ ಮೋಟಿವೇಶನು, ಪ್ರತಿಯೊಬ್ಬ ಕಲಾವಿದನಿಗೂ ಅದು ಮೋಟಿವೇಶನ್. ಆ ಥರದ ಅವಾರ್ಡು ಮತ್ತೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟು ಅದಾದಮೇಲೆ ನೀನು ಸಾಣೆಹಳ್ಳಿ ಮುಗಿಸ್ದೆ, ಆಮೇಲೆ ತಿರುಗಾಟದ ಅನುಭವ ಬಗ್ಗೆ ಏನು ಹೇಳೋದು ಅಣ್ಣ, ಯಪ್ಪ ಅದರಷ್ಟು ಇನ್ನೊಂದಿಲ್ಲ. ಯಾಕಂದ್ರೆ ನೀವು ಬೇರೆ ಬೇರೆ ಊರಿಗೆ ಹೋಗ್ಬೇಕು, ಬೇರೆ ಬೇರೆ ಜನ ಸಿಗ್ತಾರೆ, ಬೇರೆ ಬೇರೆ ನೀರು, ಎಲ್ಲಾ ತರ ನಿಮ್ಗೆ ಇರುತ್ತೆ. 5 ಸ್ಟಾರ್ ಹೋಟ್ಲು ಕೊಡ್ತಾರೆ, ಒಂದ್ ಕಡೆ ಏನೂ ಕೊಡಲ್ಲ, ಒಂದ್ ಕಡೆ ಮನೆ ಕೊಡ್ತಾರೆ, ಒಂದ್ ಕಡೆ ಶೆಡ್ಡು, ಒಂದ್ ಕಡೆ ಬಸ್ಸಲ್ಲೇ ಮಲ್ಕೊಳ್ಳಿ ಅಂತಾರೆ. ಸೊ ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲೇ ನೀವು ಆಕ್ಚುಲಿ ಲೈಫ್ ಏನಂತ ಕಲಿಯೋದು. ನಾವು ಸಾಣೆಹಳ್ಳಿ ಕೋರ್ಸ್ಲಿ ಇರ್ತೀವಲ್ಲ, ಅವಾಗ ನಿಮ್ಗೆ ಏನು, ಯಾಕಂದ್ರೆ ನಿಮ್ಗೆಲ್ಲ ಫೆಸಿಲಿಟಿ ಇರುತ್ತೆ, ಒಳಗಡೆ ಊಟ ಕೊಡ್ತಾರೆ, ಬಟ್ ಏನು ಟೈಮಿಗೆ ಕೊಡಲ್ಲ ಅಷ್ಟೇ, ಬಟ್ ಎಲ್ಲ ಇರುತ್ತೆ. ಬಟ್ ಹೊರಗಡೆ ಹೋಗಿ ನಾವು ಮಾಡ್ಬೇಕು ಗೊತ್ತಾ, ನಾವೇ ಸ್ಟೇಜ್ ಹಾಕ್ಬೇಕು, ನಾವೇ ಅನ್ಲೋಡ್ ಮಾಡಬೇಕು, ನಾವೇ ಲೋಡ್ ಮಾಡಬೇಕು, ನಾವೇ ಲೈಟಿಂಗ್ ಮಾಡ್ಕೋಬೇಕು, ನಾವೇ ಮೇಕಪ್ ಹಾಕೋಬೇಕು, ನಾವೇ ಆ್ಯಕ್ಟ್ ಮಾಡಬೇಕು. ಸೊ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ. ಯಾರಾದರೂ ಆ್ಯಕ್ಟಿಂಗ್ ಬರಬೇಕು, ನಾನು ಆ್ಯಕ್ಟ್ ಮಾಡಬೇಕು ಅಂತ ನಿಮಗೆ ರಿಯಲ್ ಆಗಿ ಪ್ಯಾಷನ್ ಇದ್ದರೆ ರಂಗಭೂಮಿ ಮುಗಿಸ್ಕೊಂಡೇ ಬನ್ನಿ ಅಂತೀನಿ ನಾನು. ಯಾಕಂದರೆ ಪ್ರಾಕ್ಟಿಕಲ್ ನಿಮ್ಗೆ ಅಲ್ಲೇ ಕಳಿಸೋದು ಲೈಫು. ಮೇನು ತಿರುಗಾಟ, ಅಲ್ಲಿ ತುಂಬ ಅನುಭವಗಳಾಗಿದೆ ಅಣ್ಣ.
ಈ ಕೆಟ್ಟದಾಗ ಬಂದು ಮಾತಾಡೋದಿರ್ಬೋದು, ಆಮೇಲೆ ನನ್ನ ಮುಂದೆನೇ ಬಂದು ಲುಂಗಿ ಬಿಚ್ಚಿದಿರ್ಬೋದು, ನನಗಾಗಿದೆ ಎಕ್ಸ್ಪೀರಿಯನ್ಸ್ ಲುಂಗಿ ಬಿಚ್ಚೋದಿರ್ಬೋದು, ಆಮೇಲೆ ಕರಿಯೋದಿರ್ಬೋದು, ಕೆಟ್ಟ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿದೆ. ಕೆಟ್ಟದಾಗ ಮಾತಾಡಿರೋದು ಕೇಳಿಸ್ಕೊಂಡಿದ್ದೀನಿ ನಾನೇನು. ಸೊ ಇದೆಲ್ಲ ಫೇಸ್ ಮಾಡ್ತೀವಿ ನಾವು ಪ್ರಾಕ್ಟಿಕಲ್ ಆಗಿ. ಸೊ ಅಲ್ಲೇ ಥಿಯೇಟ್ರಲ್ಲಿ ನಾವು ಕಲಿಯೋದು ಮೇನ್ ಏನಂದರೆ ತಿರ್ಗಾಟದಲ್ಲಿ ತುಂಬ ಕಲಿತೀವಿ. ಅದಾದ್ಮೇಲೆ ನೀನು ಸಾಣೆಹಳ್ಳಿ ತಿರುಗಾಟ ಮುಗಿಸ್ಕೊಂಡ ಮೇಲೆ ವಾಪಸ್ ಬಂದ ಮೇಲೆ ಏನು ಕೆರಿಯರ್ ಹೆಂಗೆ ಶುರು ಮಾಡಿದೆ? ಅಂದರೆ ನೀನು ಥಿಯೇಟ್ರಿಂದನೇ ಬಂದು ಥಿಯೇಟ್ರನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೋದ್ಯೋ ಅಥವಾ ಸೀರಿಯಲ್ ಸಿನಿಮಾ ಅಂತ ಬಂದ್ಯಾ? ಥಿಯೇಟ್ರ್ ನಮ್ದೇನು ಮುಗೀತಲ್ಲ ಸಾಣೆಹಳ್ಳಿ, ಅವಾಗ ಝೀರೋ ಹೋಪ್ಸು. ಯಾಕಂದ್ರೆ ಲಾಕ್ಡೌನ್, ಕೊರೋನಾ ಟೈಮಲ್ಲಿ ನಮ್ಮದು ಮುಗಿದಿದ್ದು ಕೋರ್ಸು. ಏನೂ ಇಲ್ಲ ಅವಾಗ. ಫುಲ್ಲು ನಾನು ಹೆಂಗೆಲ್ಲ ಯೋಚನೆ ಮಾಡಿಬಿಟ್ಟೆ ಅಂದರೆ ಸೂಸೈಡೇ ಮಾಡ್ಕೋಬೇಕು ಅನ್ನೋ ಲೆವೆಲಿಗೆ ಯೋಚನೆ ಮಾಡಿಬಿಟ್ಟೆ. ಯಾಕಂದರೆ 1 ವರ್ಷ ಏನೂ ಇಲ್ಲ, ಮನೇಲೇ ಇದ್ದೀನಿ, ಫುಲ್ ಡಾರ್ಕು, ಕೆಲಸ ಇಲ್ಲ, ಕೈಲಿ ₹1 ದುಡ್ಡಿಲ್ಲ. ಏನು ಮಾಡ್ತೀಯಾ? ಲಾಕ್ಡೌನ್ ಟೈಮಲ್ಲಿ ಎಲ್ಲರಿಗೂ ಸಾಯ್ತಾ ಇದ್ದಾರೆ, ಅವಾಗ ಜೀವನದ ಮೇಲೆ ನಿಂಗೆ ಹೋಪ್ಸೇ ಇರಲ್ವಲ್ಲ. ಆ ಥರ ಲೆವೆಲಿಗೆ ಬಂದ್ಬಿಟ್ಟಿದ್ದೆ ನಾನು. ಆಮೇಲೆ ನಾಟಕ ಮಾಡ್ತೀನಿ ಅಂತ ಇತ್ತು ಮನಸ್ಸಲ್ಲಿ. ಯಾವತ್ತು ನಾನು ಸೀರಿಯಲ್ಲೇ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತೆಲ್ಲ ಥಾಟ್ ಇರಲಿಲ್ಲ. ಬಟ್ ನನಗೆ ನಾಟಕ ಮುಗಿಸಿದ್ನಲ್ಲ, ಅವಾಗ ನನಗೆ ತುಂಬ ಇಷ್ಟ ಆ ನಾಟಕ. ಸೊ ಎಲ್ಲೆಲ್ಲಿ ನಾಟಕ ಸಿಗುತ್ತೆ ಅಲ್ಲೆಲ್ಲ ಹೋಗಿ ನಾಟಕ ಮಾಡೋದು, ಅದೆಲ್ಲ ಮಾಡ್ತಾಯಿದ್ದೆ. ಇದಕ್ಕೆ ಬರಬೇಕು ಅನ್ನೋದೆಲ್ಲ ಥಾಟ್ ಇರಲಿಲ್ಲ ನನಗೆ. ಇದ್ರ ಮಧ್ಯೆ ನೀನು ತುಂಬ ಇಷ್ಟಪಟ್ಟ ನಿಮ್ಮ ಅಕ್ಕ ಒಂದು ಇದು ಅಕ್ಕನ ಬಗ್ಗೆ ಏನು ಹೇಳೋದು, ಅವಳೇ ನನಗೆ ಪಿಲ್ಲರು. ಅವಾಗ ನಾನು ಚಿಕ್ಕ ಹುಡುಗಿ ಅಲ್ವಾ, ಅವಳು ಹೋದಾಗ ಅವಳು ಎಷ್ಟನೇ ವಯಸ್ಸಿಗೆ ಹೋಗಿದ್ದು? 26ಗೆ ಹೋಗಿದ್ದವಳು. ಅವಳಿಗೆ 26. ಅವಳು ಹೋದಾಗ 26 ವರ್ಷ ಆಗಿತ್ತು ಅವಳಿಗೆ. ಅವಾಗ ನಿನಗೆ? ನನಗೆ 22 ಏನೋ ಇತ್ತು, 22, 23 ಇತ್ತು ಅನ್ಸುತ್ತೆ. ಸೊ ಅವಾಗ ಏನೂ ಗೊತ್ತಿಲ್ಲ, ಕೆಲಸನೂ ಇಲ್ವಲ್ಲ ಅವಾಗ. ಲಾಕ್ಡೌನ್ ಟೈಮಲ್ಲಿ ಅವಳು ಹೋಗಿದ್ದು, 20ಅಲ್ಲಿ ಹೋಗಿದ್ದು ಅವಳು. ಸೊ ನನಗೂ ಅವಾಗ ಏನೂ ಗೊತ್ತಿಲ್ಲ, ಕೆಲಸ ಇಲ್ಲ. ಯಾಕಂದ್ರೆ ನನಗೆ ಏನೇ ಬೇಕು ಅಂದ್ರೆ ಅವಳೇ ಕೊಡಿಸ್ತಾ ಇದ್ದು. ನನ್ನ ಹತ್ರ ಕೆಲಸ ಇಲ್ಲ, ಏನೂ ಇಲ್ಲ, ಮನೇಲೇ ಇದ್ದೀನಿ. ಯಾಕಂದರೆ ಮನೆ ಬಾಡಿಗೆನೂ ಅವಳೇ ನೋಡ್ಕೊಳ್ತಿದ್ದು, ಮನೆ ರೇಷನ್ ಎಲ್ಲ ಅವಳೇ ಮಾಡ್ತಿದ್ದು. ಸೊ ಅವಳು ಹಿಂಗೆ ಹೊಟ್ಟೋದ್ಲು. ಆ ಟೈಮಲ್ಲಿ ನಾನು ಯಾವ ಕಾರಣಕ್ಕೆ ಹೋಗಿದ್ದು ಅದು ಇಲ್ಲಿವರೆಗೂ ನಮಗೂ ಗೊತ್ತಿಲ್ಲ ಅಣ್ಣ. ಇಲ್ಲಿವರೆಗೂ ಅವಳು ಯಾಕೆ ಹಂಗೆ ಹೋದ್ಲು, ಯಾಕಂದರೆ ಶೀಸ್ ಎ ವೆರಿ ಸ್ಟ್ರಾಂಗ್ ಲೇಡಿ. ಯಾಕಂದ್ರೆ ಅವಳೇ ಮನೆ ನೋಡ್ಕೊಳ್ತಿರೋದು. ಕೊರೋನಾ ಟೈಮಲ್ಲಿ ನಮ್ಗೆ ಹೇಳೋಳು ಯಾವಾಗ್ಲೂ, ಏನಕ್ಕೆ ಹೆದರ್ಕೋತೀರಾ, ಏನೂ ಆಗಲ್ಲ ಬಿಡಿ, ನಾನಿಲ್ವ, ನಾನು ನೋಡ್ಕೋತೀನಿ. ನಮ್ಮ ಅಪ್ಪಂಗೆ ಹೇಳೋಳು. ನಮ್ಮ ಅಪ್ಪ ಹೇಳ್ತಾಯಿದ್ರು, ಓ ಬಿಸ್ನೆಸ್ ಇಲ್ಲಮ್ಮ ಪಲ್ಲು, ಬಿಸ್ನೆಸ್ ಇಲ್ಲಮ್ಮ ಪವಿ ಅಂದರೆ. ನಮ್ಮ ಅಕ್ಕ ಹೇಳೋಳು, ಬಿಡಪ್ಪ, ಏನಂತ ನಾನು ಹೋಗ್ತಿರೋ ಕೆಲಸಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ, ನಾನು ಇರೋವರೆಗೂ ನೋಡ್ಕೋತೀನಿ ಅಂತ. ಅವಳು ಇರೋವರೆಗೂ ನೋಡ್ಕೊಂಡ್ಳು, ಅವಳು ಹೋದ್ಮೇಲೆ ನಮ್ಮನ್ನು ನೋಡ್ಕೊಂಡ್ಳು ಒಂದಷ್ಟು ದಿನ ಅಂತ. ಅವಳು ಹೋದ್ಮೇಲೆ ನೋಡ್ಕೊಂಡು ಅಂದ್ರೆ ಅವಳು ದುಡ್ಡು ಬಂತು ಅವಳದು ಅಂತ. ಅವಳದು ಕೆಲಸ ಮಾಡ್ತಿದ್ದಲ್ಲ, ಅವಳ ಕಂಪ್ನಿಯಿಂದ ಒಂದಿಷ್ಟು ದುಡ್ಡು ಅಂತ ಬಂತು, PF ಅಂತ. ಅಮ್ಮನಿಗೆ ಅಪ್ಪಂಗೆ ಬಂತು. ಸೊ ಅದ್ರಲ್ಲಿ ನಾವು ಸ್ವಲ್ಪ ನೋಡ್ಕೊಂಡ್ವಲ್ಲ ಲೈಫ್. ಇವಾಗ ನನಗೂ ಕೆಲಸ ಇಲ್ಲ ಅಂದಾಗ ಸೊ ನನಗೆ ಮಾಡಿದ್ರು. ಆ್ಯಂಡ್ ಅವ್ರ ಕಂಪ್ನಿ ಕಡೆಯವರು, ನಾನು ಚಿಕ್ಕ ಹುಡುಗಿ, ನನಗೆ ಕೆಲಸ ಏನಿಲ್ಲ ಅಂದ್ಬಿಟ್ಟು ಅವ್ರ ಕಂಪ್ನಿಯವರೆಲ್ಲ ಸೇರಿ ಒಂದಿಷ್ಟು ದುಡ್ಡು ಅಂತ ನನಗೆ ಕೊಟ್ಟರು. ಅವರೆಲ್ಲ ಪರ್ಸ್ನಲ್ ದುಡ್ಡು ಹಾಕ್ಬಿಟ್ಟು ನನಗೆ ಕೊಟ್ಟರು. ದಟ್ ಇಸ್ ಹೌ ಶಿ ಈಸ್ ಅಂತ. ಅವಳು ಹಂಗೆ ಇಟ್ಕೊಂಡಿದ್ದಾಳೆ ಹೆಸರು ಅಲ್ಲಿ, ಹಂಗಾಗಿ ಕೊಟ್ಟಿದ್ದಾರೆ. ಯಾರು ಕೊಡಲ್ಲ ಅಷ್ಟು ಈಸಿಯಾಗಿ, ಪರ್ಸ್ನಲ್ ದುಡ್ಡು ಹಾಕ್ಬಿಟ್ಟು ನಿಮ್ಗೆ ಇಷ್ಟು ಸಾವಿರ ಅಂತ ಯಾರು ಕೊಡಲ್ಲ. ಬಟ್ ನನಗೆ ಅದರಿಂದನೂ ಆಯಿತು. ಸೊ ಅದ್ರ ನಾನು ಲ್ಯಾಪ್ಟಾಪ್ ಎಲ್ಲ ತೊಗೊಂಡು ಆ ಟೈಮಲ್ಲಿ ಬೇಕಾಗುತ್ತೆ ಅಂದ್ಬಿಟ್ಟು. ಸೊ ಅವಾಗ ನಾನು ಫುಲ್ ಝೀರೋ ಆಗಿಬಿಟ್ಟಿದ್ದೆ, ಏನೂ ಗೊತ್ತಿಲ್ಲ. ನಾನು 2 ಸತಿ ಅಟೆಂಪ್ಟ್ ಮಾಡಿದೆ, ಬದುಕೋಕ್ಕಾಗದೆ. ಇವಾಗ ಅವಳಿಲ್ಲ, ಯಾಕಂದ್ರೆ ನಾವು ಟ್ವಿನ್ಸ್ ಥರ ಬೆಳೆದಿದ್ದೀವಿ. ಇಬ್ರು ಒಟ್ಟಿಗೆ ಒಂದೇ ಥರ ಬಟ್ಟೆ, ಒಂದೇ ಥರ ಎಲ್ಲ ಇದ್ದೀವಿ. ಸಡನ್ನಾಗೆ ಹಿಂಗೆ ಹೋಗ್ಬಿಟ್ರೆ ಪಕ್ಕದಲ್ಲೇ ಮಲ್ಕೊಳ್ಳೋರು, ಪಕ್ಕದಲ್ಲಿ ಇವಾಗ ಇಲ್ಲ ಅಂದರೆ ಹಂಗಾಗ್ಬಿಡ್ತೆ ನಂಗೆ ಲೈಫು. ನಿಂಗೆ ಯಾಕೆ ಅಟೆಂಪ್ಟ್ ಮಾಡಬೇಕು ಅನ್ನಿಸ್ತು? ಅವಳು ಇಲ್ಲ, ಇವಾಗ ಏನು ಗೊತ್ತಾಗ್ತಿಲ್ಲ ನನಗೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ತು ಇನ್ನೊಂದು, ದುಡ್ಡಿಲ್ಲ ಅಂದ್ರೆ ಸೆಕೆಂಡ್ರಿ. ಅಮ್ಮ ಅಪ್ಪ ಏನು ದುಡ್ಡು ಬಿಟ್ಟು ಸಾಕ್ಬಿಡ್ತಾರೆ, ಅದು ಬೇರೆ ಪ್ರಶ್ನೆ. ಅವಳ ಸ್ಪರ್ಶನೇ ಇಲ್ವಲ್ಲ ನಿಮಗೆ, ಅವಳು ಮಾತಿಲ್ಲ, ಅವಳ ಸ್ಪರ್ಶ ಇಲ್ವಲ್ಲ, ಅದಾಗಲಿ ಅಂತ ತೊಗೊಳಕ್ಕೆ. ನನಗೆ ಇವಾಗಲೂ ಅವಳ ಬಗ್ಗೆ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಒಂಥರ ಆಗುತ್ತೆ, ಇಬ್ಬರೇ ಮಕ್ಕಳು ನಾವೂ ಒಟ್ಟಿಗೆ ಒಂದೇ ಥರ ಬೆಳೆದ್ಬಿಟ್ಟು ಸಡನ್ನಾಗಿ ಇಲ್ಲ ಅಂದಾಗ ತಗೊಳಕ್ಕಾಗಲ್ಲ. ಅದಕ್ಕೆ ಯಾರಾದರೂ ಅಕ್ಕ ತಂಗಿ ಜಗಳ ಆಡಿದ್ರೆ ಹೇಳ್ತೀನಿ, ಜಗಳ ಆಡಬೇಡಿ, ಇರೋ ಗಂಟ ಚೆನ್ನಾಗಿದ್ದು ಹೋಗಿ, ನಿಮ್ಗೆ ವ್ಯಾಲ್ಯೂಸ್ ಗೊತ್ತಾಗಲ್ಲ ಅಂತಿರ್ತೀನಿ ನಾನು. ಬಟ್ ಅವಳು ತುಂಬ ಚೆನ್ನಾಗಿ ನೋಡ್ಕೊಂಡ್ಳು, ನನಗೆ ಏನು ಬೇಕು ಎಲ್ಲ ಕೊಡಿಸಿದ್ಲು. ನನಗೆ ಆಸೆ ಇದ್ದಿದ್ದಿಷ್ಟೇ, ನಾನು TVಯಲ್ಲಿ ಬಂದಾಗ ಅವಳು ಇಲ್ವಲ್ಲ ಅಂತ ಬೇಜಾರು. ಅವಳು ಯಾವಾಗಲೂ ನಾನು ಲುಕ್ ಟೆಸ್ಟ್ ಆಡಿಷನ್ಗೆಲ್ಲ ಹೋದಾಗ ಬಟ್ಟೆ ಎಲ್ಲ ಐರನ್ ಮಾಡಿ ಕೊಡೋಳು, ಹೋಗು ಚೆನ್ನಾಗಿ ಮಾಡ್ಬಿಟ್ಟು ಬಾ, ಹೋಗು ಅಂತೆಲ್ಲ ಅನ್ನೋಳು. ಬಟ್ ನಾನು ಬಂದಾಗ ನನ್ನ ಜನಗಳಿಗೆ ಗುರುತಿಸ್ಕೊಂಡಾಗ ಅವಳು ಇರಲಿಲ್ಲ, ಅದೊಂದೇ ಬೇಜಾರು ನನಗೆ. ಅಟ್ಲೀಸ್ಟ್ ಅವಳು ಇದ್ದಿದ್ರೆ ನೋಡಿರೋಳು, ನನ್ನ ತಂಗಿ. ಬಟ್ ಅವಳು ಆಫೀಸಲ್ಲೆಲ್ಲ ಹೇಳೋಳಂತೆ, ನನ್ನ ತಂಗಿ ಸ್ಟಾರ್ ಆಗ್ತಾಳೆ, ನಾನೇ PA ಆಗ್ತೀನಿ ಅಂತ. ಬಟ್ ಇವಾಗೂ ನನಗೆ ಅದೇ ಆಸೆ. ನಾನು ಒಂದು ದೊಡ್ಡ ಸ್ಟಾರ್ ಆದರೂ ಕೂಡ ನಾನು ಒಂದು ಸಪ್ರೇಟ್ PA ಇಟ್ಕೋಬಾರ್ದು, ಯಾಕಂದ್ರೆ ನನ್ನ ಅಕ್ಕ ಸುತ್ತಾ ಇದ್ದಾಳೆ ಅನ್ನೋ ಫೀಲಿಂಗ್ ನನಗೆ ಇವಾಗಲೂ ಹಾಗೆ. ಅದೊಂದೇ ನಮ್ಮ ಲೈಫಲ್ಲಿ ದೊಡ್ಡ ಲಾಸು. ಅವಳು ಇಲ್ಲದೆ ಇನ್ನೂ ಜೀವನ ಮಾಡ್ತಾ ಇದ್ದೀವಿ. ಬಟ್ ಪ್ರತಿದಿನ ಅವಳು ಯಾವಾಗಲೂ ನಮ್ಮ ಮೈಂಡಲ್ಲಿ ಇರ್ತಾಳೆ, ಪ್ರತಿ ಸೆಕೆಂಡ್ ಇರ್ತಾಳೆ. ಓಕೆ, ತುಂಬ ಜನ ಅದು ಎಲ್ಲರ ಬದುಕಿನಲ್ಲೂ ಒಂದಷ್ಟು ನೋವುಗಳು ಬರುತ್ತೆ. ಆ ಟೈಮಲ್ಲಿ ಸೂಸೈಡ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೆ ಮನಸ್ಸೇ ಅನಿಸಿರುತ್ತೆ.
ಅಂಥವ್ರಿಗೆ ನೀನು ಏನು ಹೇಳ್ತೀಯ? ಯಾಕಂದ್ರೆ ನೀನು 2 ಸತಿ ಅಟೆಂಪ್ಟ್ ಮಾಡಿದ್ದೆ. ಖಂಡಿತ ಅಂತ ನಾನು ಅನ್ಕೊಂಡು. ಒಂದು ನಮ್ಮ ಅಮ್ಮ ಅಪ್ಪಂಗೆ ಇದು ಗೊತ್ತಿಲ್ಲ. ಬಟ್ ಮೇ ಬಿ ಇದ್ರಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬೋದು. ನಾನು ಒಂದ್ಸತಿ ಹ್ಯಾಂಗ್ ಮಾಡ್ಕೊಳಕ್ ಹೋಗಿದ್ದೀನಿ, ಒಂದ್ಸತಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದೀನಿ. ಟ್ಯಾಬ್ಲೆಟ್ ತೊಗೊಂಡು ಸಿವಿಯರ್ ಆಗಿತ್ತು. ಮನೇಲಿ ಇಲ್ಲಿವರೆಗೂ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಗೊತ್ತಿರೋರು ನನ್ನ ಕರ್ಕೊಂಡೋಗಿ ಟ್ರೀಟ್ ಮಾಡಿಸಿ, ಯಾಕಂದ್ರೆ ನಾನು ಸಪ್ರೇಟ್ ಇದ್ದೆ ಅವಾಗ, ಟ್ರೀಟ್ ಮಾಡಿಸಿ ನನ್ನ ಕರ್ಕೊಂಡು ಮನೆಗೆ ಬಿಟ್ಟಿರೋದು ಇದೆ. ಸೊ ನಾನು ಹೇಳ್ತೀನಿ ಅಂದರೆ ಆ 1 ಸೆಕೆಂಡನ್ನ ತಳ್ಬಿಡಿ ಮುಂದೆ. ನಿಮ್ಗೆ ಆ ಥಾಟ್ ಬರುತ್ತೆ ಗೊತ್ತಾ, ಆ 1 ಸೆಕೆಂಡ್ ನೀವು ಡೈವರ್ಟ್ ಆಗಿಬಿಟ್ರೆ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಾನೇನೆ. ಅದೇ ಹೇಳಿದ್ನಲ್ಲ, ಟ್ಯಾಬ್ಲೆಟ್ ತೊಗೊಂಡು ಸತ್ತೇ ಹೋಗ್ತೀನಿ ಅಂತ ಅನ್ಕೊಳ್ಳೋ ಟೈಮಲ್ಲಿ ಆ ಒಂದು ಮೂಮೆಂಟ್ ನಾನು ಹೊರಗಡೆ ಬಂದಮೇಲೆ ಲೈಫೇ ಚೇಂಜ್ ಆಯಿತು. ಸೊ ಯಾರಿಗೂ ಆ ಥರ ಥಾಟ್ ಬರಬಾರ್ದು ಅಂತ ನಾನು ಬಯಸ್ತೀನಿ. ಅಕಸ್ಮಾತ್ ಬಂತು ಅಂದರೂ ಕೂಡ ಏನಾದರೂ ಮಾಡಿ, ನೀವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇರುತ್ತೆ ಗೊತ್ತಾ, ಆ ಸೆಕೆಂಡ್ನ ನೀವು ಮುಂದಕ್ಕೆ ತಳ್ಬಿಟ್ರೆ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಅದಾದ್ಮೇಲೆ ನಿನಗೆ ಸಿಕ್ಕ ಮೊದಲ ಪ್ರಾಜೆಕ್ಟ್? ಫಸ್ಟ್ ಪ್ರಾಜೆಕ್ಟ್ ನಂಗೆ ಸಿಕ್ಕಿದ್ದು ರುಕ್ಕು ಸೀರಿಯಲ್, ರಾಮ್ಜಿ ಸರ್ದು. ಅದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ 5 days. ಅದ್ರಲ್ಲಿ ತುಂಬಾ ಕೆಟ್ಟದಾಗ ಟ್ರೀಟ್ ಮಾಡಿದ್ರು ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಒಂಥರ ತುಂಬಾ ಕೀಳಾಗಿ ನೋಡ್ಬಿಟ್ಟಿದ್ರು. ಹೊಸ ಹುಡುಗಿ ಪ್ರಾಜೆಕ್ಟ್ ಪ್ರೊಡಕ್ಷನ್ ಕಡೆಯಿಂದನೋ ಅಥವಾ ಪ್ರೊಡಕ್ಷನ್ ಕಡೆಯಿಂದ ನನ್ಗೆ ಗೊತ್ತಿಲ್ಲ ಅವಾಗ. ಪ್ರೊಡಕ್ಷನ್ ಏನು ಎತ್ತನ್ಬಿಟ್ಟು ನನಗೇನು ಗೊತ್ತಿಲ್ವಲ್ಲ ಅವಾಗ. ಸೊ ಅಲ್ಲಿ ಊಟ ಬಡಿಸೋರಿಂದ ಹಿಡ್ದು ಪ್ರತಿಯೊಬ್ರು ನೆಗೆಟಿವ್ ಆಗಿ ಒಂಥರ ಟ್ರೀಟ್ ಮಾಡ್ಬಿಟ್ಟು, ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಊಟ ಕೊಡದೆ ನಿಲ್ಸಿದ್ರು ನನ್ನನ್ನ ಒಂದು 10-15 ನಿಮಿಷ. ಆಮೇಲೆ ಇನ್ನೂ ಬೇರೆ ಆರ್ಟಿಸ್ಟ್ಗಳು ಬಂದ್ಬಿಟ್ಟು ಆರ್ಟಿಸ್ಟ್ ನಿಂತಿದ್ದಾರೆ ಊಟ ಕೊಡು ಅಂತ ಟಾಂಟ್ ಮಾಡಿದ್ರು. ಅವಾಗ ಹತ್ಕೊಂಡು ನಮ್ಮ ಅಮ್ಮಂಗೆಲ್ಲ ಫೋನ್ ಮಾಡ್ಬಿಟ್ಟಿದ್ದೆ, ನಮ್ಮ ಬಂದ್ಬಿಡು ಬೇಡ ಅಂತ ಅಂದ್ಬಿಟ್ಟು. ಬಟ್ ಇಲ್ಲ, ಬಂದ್ಬಿಟ್ಟಿದ್ದೀನಿ, ಬಿಟ್ಟು ಹೋಗೋಕ್ಕಾಗಲ್ಲ ಅರ್ಧಕ್ಕೆ ಅಂತ ಅಂದ್ಬಿಟ್ಟು. ಅದ್ರದ್ದು ಪೇಮೆಂಟು ಕೊಟ್ಟಿರಲಿಲ್ಲ ನನಗೆ. ಅದು ಪೇಮೆಂಟ್ ನಾನು ಫೋನ್ ಮಾಡಿ 7 ತಿಂಗಳಾದ್ಮೇಲೆ ಇಸ್ಕೊಂಡಿದ್ದೀನಿ ಆ ಪೇಮೆಂಟನ್ನು, 7 ತಿಂಗಳಾದ್ಮೇಲೆ. ಸೊ ಅವಾಗ ಹಂಗೆ ಟ್ರೀಟ್ ಮಾಡಿದ್ರು. ಫಸ್ಟ್ ರುಕ್ಕಲ್ಲಿ 5 days ಕ್ಯಾರೆಕ್ಟರ್ ಮಾಡಿದ್ದೆ ಅಷ್ಟೇ. ಅದಾದ್ಮೇಲೆ ನನಗೆ ಒಂದು ವರ್ಷ ಏನು ಕೆಲಸ ಸಿಕ್ಕಿಲ್ಲ, 1 ವರ್ಷ. ಆಮೇಲೆ ಹೂಮಳೆ ಸಿಕ್ತು. ಹೂಮಳೆ ರೀಪ್ಲೇಸ್ ಕ್ಯಾರೆಕ್ಟರ್. ಅದು ರೀಪ್ಲೇಸ್ ಕ್ಯಾರೆಕ್ಟರ್ ನಾನು ಮಾಡಿದ್ದು. ಅದು ನನಗೆ ಮೇ ಬಿ ಲಕ್ಕಲ್ಲಿ ಸಿಕ್ತು ಅಂತ ಅನ್ಸುತ್ತೆ. ಬಟ್ ಸ್ಟಾರ್ಟಿಂಗ್ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ರೆ, ಹುಡುಗಿ ಚೆನ್ನಾಗಿಲ್ಲ, ಆ್ಯಕ್ಟಿಂಗ್ ಬರಲ್ಲ ಈ ಹುಡುಗಿಗೆ, ಏನಕ್ಕೆ ಹುಡುಗಿನ ಹಾಕೊಂಡಿದ್ದೀರಾ ಹಂಗೆ ಹಿಂಗೆ ಅಂತ. ಬಟ್ ನನ್ನ ಅದೃಷ್ಟ ಏನು ಅಂದರೆ, ಆ ಟೈಮಲ್ಲಿ ಹೈದ್ರಾಬಾದಲ್ಲಿ ಶೂಟಿಂಗ್ ಇತ್ತು. ಸೊ ಅಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ, ರೀಪ್ಲೇಸ್ ಮಾಡೋಕ್ಕಾಗಲ್ಲ ಸಡನ್ ಆಗಿ. 15 ದಿನ ಶೂಟಿಂಗ್ ಮಾಡಿಬಿಟ್ಟಿದ್ರು. ಹಾಗಾಗಿ ಅವ್ರಿಗೆ ಆಪ್ಷನ್ ಇರಲಿಲ್ಲ, ಕಂಟಿನ್ಯೂ ಮಾಡಿದ್ರು ನನ್ನೇ. ಬಟ್ ನಾನು ಅಪ್ಗ್ರೇಡ್ ಆಗಿ ಅಲ್ಲೇ ಎಲ್ಲರೂ, ಬಟ್ ಎಲ್ಲ ಸಪೋರ್ಟ್ ಮಾಡಿದ್ರು. ಭವಾನಿ ಅಕ್ಕ ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ನನಗೆ. ಎಲ್ಲ ಆರ್ಟಿಸ್ಟು ಸಪೋರ್ಟ್ ಮಾಡಿ ನಾನು ಸ್ವಲ್ಪ ಇಂಪ್ರೂವ್ ಆದಮೇಲೆ ಚಾನಲ್ ಅವರೇ ಬಂದು ಹೇಳೋರು, ಇಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹುಡುಗಿದು ಅಂತ ಹೇಳಿದ್ರು. ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನನಗೆ ಹೂಮಳೆಯಲ್ಲಿ. ಪ್ರೀತಮ್ ಅಂತೀನಿ, ಸಂಪೃಥ್ವಿ ಸರ್ ಇದ್ದಿದ್ದು ನಮಗೆ. ಆಮೇಲೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಹಂಗೆ ಮಾಡೋ ಮಗ, ಹಿಂಗೆ ಮಾಡೋ ಮಗ, ನೀನು ಸರಿ ಹೋಗ್ತೀನಿ ನೋಡು, ಮಾಡೋ ಪರ್ಫಾರ್ಮೆನ್ಸ್ ಇದೆ ನಿಂದು, ಥಿಯೇಟ್ರು ಅಂತ. ನಮಗೆ ಫ್ರೇಮ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮತ್ತು ಹಳೇ ಹುಡುಗಿ ಇದ್ರು ಗೊತ್ತಾ, ಅವ್ರಿಗೂ ನನಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾನು ಹೊಸ್ತು, ನನಗೇನು ಗೊತ್ತಿಲ್ಲ. ನಾನು ಒಂದು ಐಬ್ರೋ ಮಾಡಿಸಿಲ್ಲ, ಒಂದು ಹೇರ್ ಕಟ್ ಮಾಡಿಸಿಲ್ಲ, ನಂಗೆ ಅದೆಲ್ಲ ಗೊತ್ತೇ ಇಲ್ಲ ಆ ಟೈಮಲ್ಲಿ. ನಾನು ಥಿಯೇಟ್ರ್ ಮುಗಿಸಿ, ಗೊತ್ತು ನಿಮಗೆ ಥಿಯೇಟ್ರವ್ರು ಹೆಂಗಿರ್ತಾರೆ, ಹೆಂಗೆ ಬೇಕೋ ಹಂಗಿರ್ತಾರೆ ಅವಳಂತೂ, ಒಂದಿದ್ದು ಮಾಡಲ್ಲ. ಸೊ ಅವಾಗ ಅಲ್ಲೇ ಹೇರ್ ಕಟ್ ಮಾಡಿಬಿಟ್ರು, ಅಲ್ಲೇ ಐಬ್ರೋ ಮಾಡಿಬಿಟ್ರು, ಅಳ್ತಾ ಇದ್ದೀನಿ. ಸೊ ಅದು ಫಸ್ಟ್ ಸೀರಿಯಲು. ಹೂಮಳೆ ಮುಗ್ದೋಯ್ತು, 1 ವರ್ಷಕ್ಕೆ ಮುಗಿಸ್ಬಿಟ್ರು ಅದು. ಅದಾದಮೇಲೆ 2 years ಕೆಲಸ ಇಲ್ಲ ನನಗೆ, ಮನೆಯಲ್ಲೇ ಇದ್ದೆ. ಅವಾಗ ಒಂದಷ್ಟು ಪ್ರಾಬ್ಲಮ್, ದುಡ್ಡಿಲ್ಲ, ಕೆಲಸ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಆವಾಗಲೇ ಬೃಂದಾವನ ಸಿಕ್ಕಿತ್ತು. ಅದು ಸೇಮ್ ರಾಮ್ಜಿ ಸರ್ ಪ್ರೊಡಕ್ಷನ್. ಅವರು ಮಾಡಿರೋ ಪ್ರಾಜೆಕ್ಟ್ ಎಲ್ಲ ಆಲ್ಮೋಸ್ಟ್ ಆಲ್ ಹಿಟ್ ಪ್ರಾಜೆಕ್ಟ್. ಹೌದು, ರಾಮ್ಜಿ ಅವರು. ಅದರಲ್ಲಿ ಏನು ಪಾತ್ರ? ಬೃಂದಾವನದಲ್ಲಿ ಗಿರಿಜಾ ಅಂತ ಪಾತ್ರ ಮಾಡಿದೆ. ಅದು ನೆಗೆಟಿವ್ ನಂದು. ಬಟ್ ಅದು ನೆಗೆಟಿವ್ ಅನ್ನೋದಕ್ಕಿಂತ ಮೇ ಬಿ ನಂದೇ ನಡೀತಿತ್ತು ಅನ್ಸುತ್ತೆ ಆ ಸೀರಿಯಲ್. ನಂಗೆ ಅಷ್ಟು ಖುಷಿ ಇದೆ ಹೇಳ್ಕೊಳಕ್ಕೆ ಇವಾಗ್ಲೂ. ಅದರಲ್ಲಿ 37 ಜನ ಆರ್ಟಿಸ್ಟ್ ಇದ್ರು. ಬಟ್ ಎಂಡ್ ಆಫ್ ದಿ ಡೇ ನಾನು ಒಬ್ಳೆ ಕಾಣಿಸ್ಕೊಳ್ತಿದ್ದೆ. ತುಂಬಾ ಖುಷಿ ಇದೆ ನನಗೆ. ರುಕ್ಕು ಸೀರಿಯಲ್ ಕೂಡ ರಾಮ್ಜಿ ಸರ್ ಪ್ರೊಡಕ್ಷನ್ನೇ. ಅಲ್ಲಿ ಹೆಂಗೆ ಟ್ರೀಟ್ ಮಾಡಿದ್ರು ಗೊತ್ತಾ, ಅದಕ್ಕೆ ಡಬಲ್ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ನನಗೆ. ಸೊ ಅಲ್ಲಿ ಹಂಗಾಯ್ತು. ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಪ್ರೊಡಕ್ಷನ್ ಅಲ್ಲಿ. ನಾನು ಕೇಳಿದ್ ಕೊಡೋರು. ಆ್ಯಂಡ್ ಪ್ರತಿದಿನ ಶೂಟಿಂಗಲ್ಲಿ ನಾನು ಇರ್ತಿದ್ದೆ. ನನ್ನ ಲೈಫಲ್ಲಿ ನಾನೊಂದು ಬೆಸ್ಟ್ ಸೀರಿಯಲ್ ಮಾಡಿದ್ದೀನಿ, ಬಟ್ ತುಂಬ ಕಡಿಮೆ ಟೈಮಲ್ಲಿ ಅಂದರೆ ಬೃಂದಾವನನೇ ಆಗಿರುತ್ತೆ. ಯಾಕಂದ್ರೆ ಆ ಕ್ಯಾರೆಕ್ಟ್ರು ಹಂಗಿತ್ತು. ಆ ಡೈರೆಕ್ಟರ್ ಬಗ್ಗೆ? ಫಸ್ಟ್ ಡೈರೆಕ್ಟರ್ ಇದ್ದಿದ್ದು ನಮಗೆ ಗಣೇಶ್ ಸರ್ ಅಂತ. ಗಣೇಶ್ ಸರ್ ಯಾಕಂದ್ರೆ ನಾನು ಅವ್ರ ಜೊತೆ ಅದಕ್ಕೆ ಮುಂಚೆ, ಬೃಂದಾವನಕ್ಕೆ ಮುಂಚೆ ಅವರು ಸುಂದರಿ ಮಾಡ್ತಾ ಇದ್ರು. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಕೇಳ್ತಾ ಇರೋದು. ಗಣೇಶ್ ಸರ್ ಅಷ್ಟೇ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿದ್ರು. ಆ್ಯಂಡ್ ಗಣೇಶ್ ಸರ್ ಅನ್ನೋದಕ್ಕಿಂತ ನಾನು ರಾಮ್ಜಿ ಸರ್ಗೆ ಹೇಳ್ತೀನಿ. ಯಾಕೆ ಅಂದರೆ ಅವರೇ ಬಂದು ನನಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದು. ಸ್ಪೆಷಲಿ ನಂಗೆ ತುಂಬ ಹೇಳೋರು, ನೀ ಹಂಗೆ ಮಾಡಬೇಕು, ನೀ ಹಿಂಗೆ ಮಾಡಬೇಕು, ನೋಡಿ ನೀನು ಹೆಂಗೆ ಆಗ್ತದೆ ಟೆಲಿಕಾಸ್ಟ್ ಆದಮೇಲೆ ಅಂತೆಲ್ಲ. ಅವ್ರು ಹೇಳ್ದಂಗೆ ಟೆಲಿಕಾಸ್ಟ್ ಆದಮೇಲೆ ಹಾಗೆ ಆಯಿತು. ನನ್ನ ಕ್ಯಾರೆಕ್ಟ್ರು ತುಂಬ ಗುರುತಿಸ್ಕೊಂಡೆ. ಜನಗಳಿಗೆ ಅನುಪಲ್ಲವಿ ಎಕ್ಸಿಸ್ಟಿಂಗ್ ಅಂತ ಗೊತ್ತಾಗಿದ್ದೆ ಬೃಂದಾವನದಿಂದ. ನನಗೆ ಹೆಸರು ಬಂದಿದ್ದು ಇಲ್ಲ, ಈ ಹುಡುಗಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ. ಕಲರ್ಸ್ಗೆ ನಾನು ಎಷ್ಟೊಂದು ಲುಕ್ ಟೆಸ್ಟ್ ಕೊಟ್ಟಿದ್ದೀನಿ, ಸೆಲೆಕ್ಟೇ ಆಗಿರಲಿಲ್ಲ.
ಬಟ್ ಬೃಂದಾವನ ಮಾಡಿದ್ಮೇಲೆ ಕಲರ್ಸ್ ಚಾನಲ್ ಅವರೆಲ್ಲ ಹೇಳ್ತಾರೆ ಹುಡುಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡುತ್ತೆ ಅಂತ. ಸೊ ನಂಗೆ ಅದೊಂದು ತುಂಬಾ ಪ್ಲಸ್ ರಾಮ್ಜಿ ಸರ್ ಕಡೆಯಿಂದ. ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡೋರು, ನನಗೆ ಒಂದೊಂದು ಸೀನ್ ಎಕ್ಸ್ಪ್ಲೈನ್ ಮಾಡೋರು. ಫ್ಲಾಟ್ ಆಗ್ಬಿಡ್ತಾರೆ, ಎಂತವ್ರು ಬೇಕಿದ್ರು ಆಕ್ಟ್ ಮಾಡ್ಬಿಡ್ತಾರೆ, ಬರ್ದರೋರು ಕೂಡ ಆಕ್ಟ್ ಮಾಡ್ಬಿಡ್ತಾರೆ ಆ ಮನುಷ್ಯ, ಆ ತರ ಎಕ್ಸ್ಪ್ಲೈನ್ ಮಾಡ್ತಾರೆ. ರಾಮ್ಜಿ ಅವರ ಡೈರೆಕ್ಷನ್ ಅಲ್ಲಿ ಅವ್ರು ಬರೀ ಹಿಂಗೆ ಎಕ್ಸ್ಪ್ಲೇನ್ ಮಾಡಿದ್ದು, ನಿರ್ದೇಶಕರು ಬೇರೆ, ಆದ್ರೆ ರಾಮ್ಜಿ ಅವರ ನಿರ್ದೇಶನದಲ್ಲೇ ನಾನು ಆಕ್ಟ್ ಮಾಡಿದ್ದೀನಿ. ಹಾಗಾಗಿ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅವರು ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿರೋದು ನಮ್ಗೆ ಯಾವ ತರ ಮನ್ಸಲ್ಲಿ ಕೂತ್ಕೊಳ್ಳುತ್ತೆ, ಪಾತ್ರನ ಹೆಂಗೆ ಎತ್ತಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಅವ್ರಿಗೆ. ಈ ಬೃಂದಾವನಕ್ಕೂ ಮುಂಚೆ ನನಗೆ ನೀನು ಪರಿಚಯ ಆಗಿದ್ದು ವಿಜಯದಶಮಿ ಸೀರಿಯಲ್ ಸಿರಿಗನ್ನಡ ಚಾನಲ್, ಅದರ ಅನುಭವ ಅದು ಒಂಥರ ಚೆನ್ನಾಗಿತ್ತು. ಒಂಥರ ಮನೆ ತರನೇ, ಏನು ಇಲ್ಲ, ಸುಮ್ಮನೆ ದಿನ ಹೋಗೋದು, ಶೂಟಿಂಗ್ ಮಾಡೋದು, ಬರೋದು. ಅಲ್ಲಿ ಏನ್ ಮಾಡ್ತಿದ್ವಿ ಅಂತ ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರು ಕಲಾವಿದ್ರು ಎಂಜಾಯ್ ಮಾಡ್ತಿದ್ವಿ. ಮೇ ಬಿ ಅದು ತುಂಬಾ ಜನ ಸಿರಿ ಕನ್ನಡ ಅನ್ಬಿಟ್ಟೆ ಎಷ್ಟೊಂದು ಜನ ನೋಡಿರ್ಲಿಲ್ಲ, ಬಟ್ ನಾವ್ ಯಾವತ್ತೂ ಆತರ ಅನ್ಕೊಂಡೆ ಸುಮ್ಮನೆ ಆಕ್ಟ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲೇ ನೀನ್ ನನ್ಗೆ ಪರಿಚಯ ಆಗಿದ್ದು, ಅಂಡ್ ಅಲ್ಲಿನ ಅನುಭವನೇ ಬೇರೆ ಇತ್ತು ಅಣ್ಣ. ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿತ್ತು, ಬಟ್ ಸ್ಟಾರ್ಟಿಂಗ್ ಅಂತ ಕೊನೆ ಮುಗೀತು ಗೊತ್ತಾ, ಅವಾಗ ತುಂಬಾ ಎಂಜಾಯ್ ಮಾಡಿದ್ವಿ. ಸುಮ್ಮನೆ ಕಂಟಿನ್ಯೂವಾಗ ಹೋಗೋದು, ಆಕ್ಟ್ ಮಾಡೋದು, ಬರೋದು. ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ತದೆ ಆಕ್ಚುಲಿ. ಅದು ಹೆಂಗೆ ಅಂದ್ರೆ ಮನೆ ತರ ಸುಮ್ಮನೆ ಹೋಗೋದು ಬರೋದು ಆ ತರ ಆಗ್ಬಿಟ್ಟಿರೋ, ಡೈಲಿ ರುಟೀನ್ ತರ ಆಗ್ಬಿಟ್ಟಿತ್ತು. ಅದು ಚೆನ್ನಾಗಿತ್ತು, ಒಂಥರ ಗುಡ್ ಎಕ್ಸ್ಪೀರಿಯನ್ಸ್. ಅದು ವಾವ್ ಅನ್ನೋ ತರ ಅಲ್ಲ, ಬಟ್ ಎಲ್ಲರೂ ಒಂಥರ ಫ್ಯಾಮಿಲಿ ಮೆಂಬರ್ ತರ ಇದ್ವಿ, ಚೆನ್ನಾಗಿದ್ವಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಿದ್ವಿ, ಆಕ್ಟ್ ಮಾಡ್ತಿದ್ವಿ. ಸ್ಪೆಷಲಿ ನಂಗೆ ಇನ್ನೂ ನೆನಪಿರೋದಂದ್ರೆ ಕಂಠೀರವದೇನೆ, ಲಾಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲೇನೆ ಅಲ್ಲಿ ಪೇಮೆಂಟ್ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಂದು ಡೈಲಿ ಆಕ್ಟ್ ಮಾಡ್ತಾ ಇದ್ವಿ. ಓಕೆ, ಬೃಂದಾವನ ಆದ ನಂತರ ಮತ್ತೆ ನೆಕ್ಸ್ಟ್ ಮಾಡಿದ ಪ್ರಾಜೆಕ್ಟ್ ಯಾವುದು? ನೆಕ್ಸ್ಟ್ ಮಾಡಿದ್ರೆ 100 ಜನ್ಮಕ್ಕೂ. 100 ಜನ್ಮಕ್ಕೂ ಮಾಡಿದೆ. ಬೃಂದಾವನ ಆಗಿ ಒಂದು 4-5 ಮಂತ್ಸ್ಗೆ ಸಿಕ್ತು ನನಗೆ 100 ಜನ್ಮಕ್ಕೂ, ಬಟ್ ಅದು ವೈಂಡ್ ಅಪ್ ಆಗೋಯ್ತು. ಅದು ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಸೊ ನನ್ಗೆ ಅವಾಗ ಏನಾಯ್ತು ಪ್ರಾಬ್ಲಮ್ ಅಂತಂದ್ರೆ, ತುಂಬಾ ಜನ ಮಾತಾಡಕ್ ಶುರು ಮಾಡ್ಬಿಟ್ರು ನನಗೆ, ಹೋಗಿದ್ ಸೀರಿಯಲ್ ಎಲ್ಲ ಅರ್ಧಕ್ಕೆ ನಿಂತೋಗುತ್ತೆ. ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಅದನ್ನೇ ಹೇಳಿದ್ದಾರೆ. ಅಂದ್ರೆ ನನಗೆ ನೆಗೆಟಿವ್ ಬೈಸೋರು. ನನ್ ಬೈ ಗಾಡ್ಸ್ ಗ್ರೇಸ್ ನನ್ಗೆ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಕಮೆಂಟ್ಸ್ ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಕೆಲವರು ಇರ್ತಾರಲ್ಲ, ಆಬ್ವಿಯಸ್ಲಿ ನೆಗೆಟಿವ್ ಕಮೆಂಟ್ ಆಗಕ್ಕೆ ಅಂತಾನೆ ಒಂದಷ್ಟು ಜನ ಇರ್ತಾರೆ. ಒಂದು ಹುಡುಗಿ ಹೇಳಿದಿಲ್ಲ ಕಮೆಂಟ್, ನಾನು ಇನ್ನೂ ನೆನ್ಪಿಟ್ಕೊಂಡಿದ್ದೀನಿ. ಆ ಕಮೆಂಟ್ ನಾನು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ. ಏನು ಅಂದ್ರೆ, ನೀನು ಹೋಗಿದ್ ಸೀರಿಯಲ್ ಅರ್ಧಕ್ಕೆ ನಿಂತೋಗುತ್ತೆ, ಅದಕ್ಕೆ ನೀನು ಸೀರಿಯಲ್ಲೇ ಮಾಡ್ಬೇಡ, ಬಿಟ್ಬಿಡು, ಇಲ್ಲ ಫ್ಲಾಪ್ ಆರ್ಟಿಸ್ಟ್ ಅಂತ ಅನ್ಸ್ಕೊತೀಯ ಅಂದ್ಬಿಟ್ಟಿದ್ರು. ತುಂಬಾ ಹತ್ಬಿಟ್ಟಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ ಅದು. ನಾನು ತುಂಬಾ ದುಃಖ ಪಟ್ಬಿಟ್ಟಿದ್ದೀನಿ. ಅದು ನಮಗಷ್ಟೇ ಗೊತ್ತಾ ನೋವು ಎಷ್ಟಿರುತ್ತೆ. ಹೋಗಿದ್ ಸೀರಿಯಲ್ ಅದು ನನ್ನ ಪ್ರಾಬ್ಲಮ್ ಅಲ್ಲ ಅಣ್ಣ. ಅರ್ಧಕ್ಕೆ ನಿಲ್ಸೋದು ನನ್ನ ಪ್ರಾಬ್ಲಮ್ ಅಲ್ಲ. ಯಾರ ಪ್ರಾಬ್ಲಮ್ಮು? ಪ್ರೊಡಕ್ಷನ್ ಪ್ರಾಬ್ಲಮ್ ಇರೋ, ಚಾನಲ್ ಪ್ರಾಬ್ಲಮ್ ಆಗಿರುತ್ತೆ. ಅವ್ರನ್ನ ಪಾಯಿಂಟ್ ಮಾಡೋಕ್ಕಾಗಲ್ವಲ್ಲ. ಫೇಸು ನಮ್ದೇ ತಾನೇ ಬರೋದು ಎಂಡ್ ಆಫ್ ದಿ ಡೇ, ಅದಕ್ಕೆ ನನ್ನೇ ಪಾಯಿಂಟ್ ಮಾಡೋದು. ಅಲ್ಲ, ಇನ್ನೊಂದೇನು ಅಂತಂದರೆ, ಇದು ನಿನಗೆ ಅಂತಲ್ಲ, ಸುದೀಪ್ ಸರ್ಗೂ ಐರನ್ ಲೆಗ್ ಅನ್ನೋ ಅಂತ ಇದು ಬಂದಿದೆ, ಅದು ಅವ್ರಿಗೂ ಗೊತ್ತು. ಅವರು ಸಾಯಲ್ಲ ಒಂದು ಕಡೆ ಹೇಳ್ಕೊಂಡಿದ್ದಾರೆ, ಐರನ್ ಲೆಗ್ ಅನ್ನೋ ಥರ ಪೋಟ್ರೆ ಮಾಡ್ತಾರೆ. ಬಟ್ ಇವತ್ತಿಗೆ ಅದು ಬೇರೆಯೇ ಇದೆ. ಸೊ ಪ್ರತಿಯೊಬ್ಬ ಕಲಾವಿದನಿಗೂ ಆ ಥರದ್ದೇನೋ ಒಂದು ಘಟ್ಟ ಬರುತ್ತೆ. ಅದಾದಮೇಲೆ ಮತ್ತೆ ಬೇರೆ ಹಂತ ಬರುತ್ತೆ. ಸೊ ನಿನಗೆ ಬೃಂದಾವನ ಸಿಕ್ಕ ಪಾತ್ರ ನಿನಗೆ ಎಷ್ಟು ಖುಷಿ ಇದೆಯೋ, ಅದಾದ ನಂತರದ ಪಾತ್ರಗಳನ್ನ ನೀನು ಎಕ್ಸ್ಪೆಕ್ಟ್ ಮಾಡಿದ್ದು ಬಂದಿದೆಯಾ? ಇಲ್ಲ, ಬಂದಿಲ್ಲ. ನಾನು ಬಯಸ್ತಾ ಇದ್ದೀನಿ. ನನಗೆ ಹೆಂಗೆ ಅಂದರೆ, ಬೇಸಿಕಲಿ ನಾವು ಥಿಯೇಟ್ರರ್ ಆಗಿರೋದ್ರಿಂದ ನಾವು ಸುಮ್ಮನೆ ಬೇಕಾಬಿಟ್ಟಿಗೆ ಬಂದು ಆ್ಯಕ್ಟ್ ಮಾಡಲ್ಲ. ನಮ್ಗದು ಪ್ಯಾಷನ್ನು, ನಮ್ಮ ಉಸಿರಲ್ಲಿ ಇರುತ್ತೆ ಅದು. ನಾವು ಒಂದು ಲೈನ್ ಕೊಟ್ಟರು ಕೂಡ ತುಂಬ ಖುಷಿಯಿಂದನೇ ಆ್ಯಕ್ಟ್ ಮಾಡ್ತೀವಿ. ಕೊಟ್ಟಿದ್ದಾರೆ ಆ ಥರ ನಮ್ಮ ಮನಸ್ಸು ಯಾವತ್ತೂ ಹೇಳಿಲ್ಲ. ಅಲ್ಲ, ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಈಗ ಮೊನ್ನೆ ಆಕ್ಟ್ ಮಾಡ್ಬೇಕಾದ್ರೆ ಅಷ್ಟೇ, ಏನೋ ಒಂದು ಬರೀಬೇಕು ಅಂತ ಬರೆದು ಬಿಟ್ಟಿದ್ರು, ಅದನ್ನ ನಾವು ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಮಾಡ್ಕೊಂಡು ಮಾಡಿದ್ವಿ. ಬೇರೆಯವ್ರಾಗಿದ್ರೆ ಅದನ್ನೇ ಹೇಳ್ಬಿಟ್ಟು ಅಷ್ಟೇ, ಅದನ್ನೇ ನಾವು ಹಂಗಲ್ವಲ್ಲ. ಸೊ ನನ್ಗೇನು ಅಂದ್ರೆ, ಬೃಂದಾವನ ಮಾಡಿದ್ದು ತುಂಬಾ ಪ್ಲಸ್ಸು ನನಗೆ, ಅದನ್ನ ನಾನು ಗುರುತಿಸ್ಕೊಂಡೆ. ಬಟ್ ಅದಾದ್ಮೇಲೆ ನನ್ಗೆ ಏನ್ ಮಾಡ್ಬಿಟ್ರು ಅಂದ್ರೆ, ಅಕ್ಕ ಅದಕ್ಕೆ ಮೊನ್ನೆ ಒಂದು ಕಾಲ್ ಬಂದಿತ್ತು ನನಗೆ ರೀಸೆಂಟ್ ಆಗಿ, ಹೀರೋ ಚಿಕ್ಕಮ್ಮ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ. ಡು ಐ ಡಿಸರ್ವ್ ಹೋಗ್ಲಿ ಹೀರೋ ಚಿಕ್ಕಮ್ಮ ಕ್ಯಾರೆಕ್ಟರ್ ಮಾಡಕ್ಕೆ? ನನ್ಗೆ ಅವಾಗ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ಅಲ್ಲ, ನಾನು ಕೇಳೇಬಿಟ್ಟೆ ಅವ್ರನ್ನ, ಸರ್ ನನ್ನ ಪ್ರೊಫೈಲ್ ನೋಡಿದ್ರಾ ನೀವು ಅಂದೆ. ಇಲ್ಲ ಮೇಡಮ್, ದಯವಿಟ್ಟು ಒಂದ್ಸತಿ ನೋಡ್ಬಿಟ್ಟು ನಂಗೆ ಮತ್ತೆ ಕಾಲ್ ಮಾಡಿ ಸರ್ ಅಂದೆ. ಪುನಃ ಅವ್ರು ನಂಗೆ ಮಾಡಿಲ್ಲ ವಾಪಸ್ಸು. ಸೊ ಹಿಂಗೆ ಮೇ ಬಿ ನಾನು ಅದಕ್ಕೆ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ನಾನು ಅದಕ್ಕೆ ಫಿಕ್ಸ್ ಮಾಡಿಬಿಟ್ರು. ಅದು ನಂಗೆ ತುಂಬ ಹರ್ಟ್ ಆಗಿದ್ದು. ಅದಾದ್ಮೇಲೆ ನನಗೆ ಯಾವುದೂ ಒಳ್ಳೆ ಪಾತ್ರ ಬರಲಿಲ್ಲ ಅಣ್ಣ. ನಾನು ಕಾಯ್ತಾ ಇದ್ದೀನಿ. ನನಗೇನು ಅಂದರೆ, ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಗುರುತಿಸ್ಕೋಬೇಕು. ಇಲ್ಲ ಹುಡುಗಿ ಒಳ್ಳೆ ಪರ್ಫಾರ್ಮರು ಅಂತ ಹೇಳಿ ಗುರುತಿಸ್ಕೋಬೇಕು, ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನೋ ದುಡ್ಡು ಕೊಡ್ತಾರೆ ಹೋಗಿ ಆ್ಯಕ್ಟ್ ಮಾಡ್ತೀನಿ ಅನ್ನೋ ಮನಸ್ಥಿತಿ ನನಗಿಲ್ಲ. ಓಕೆ, ಇದ್ರ ಮಧ್ಯ ಈ ಇಂಡಸ್ಟ್ರಿನಲ್ಲಿ ಒಂದು ಗಾಸಿಪ್ ಕೂಡ ಇದೆ. ಹೆಣ್ಮಕ್ಳು ಕಾಂಪ್ರಮೈಸು ಅಥವಾ ಏನಂತಾರೆ ಅದು, ಏನೋ ಆ ಥರದ್ದು ಇದ್ದರೆ ಅವರಿಗೆ ಒಂದಷ್ಟು ಅವಕಾಶಗಳು ಜಾಸ್ತಿ ಅಂತ. ಆ ಥರದ್ದು ನಿನಗೆ ಬಂದಿದೆಯಾ? ನನಗೆ ಇವಾಗ ಬಂದಿಲ್ಲ. ಮೇ ಬಿ ನಾನು ಗುರುತಿಸ್ಕೊಂಡು ನನಗೆ ಯಾವುದು ಬಂದಿಲ್ಲ.
ಇದಕ್ಕೆ ಮುಂಚೆ ಬಂದಿತ್ತು. ಅವಾಗ ನಾನು ಇನ್ನೂ ಏನು ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ಈ ಥರ ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರ್ ಜೊತೆ ಕಮಿಟ್ಮೆಂಟ್ ಇರುತ್ತೆ ಅಂತಂದ್ರು. ಕಮಿಟ್ಮೆಂಟ್. ಕಮಿಟ್ಮೆಂಟ್ ಇರುತ್ತೆ ಅಂತ. ಅವಾಗ ನನಗೆ ಏನು ಗೊತ್ತಿಲ್ಲ ಬಿಡಿ. ಅವಾಗ ನಾನು ಈ ಫೀಲ್ಡ್‌ಗೆ ಬಂದಿರಲಿಲ್ಲ. ನಾನು ಕಾಮರ್ಸ್ ಸ್ಟೂಡೆಂಟ್ ಅಲ್ವಾ. ಸೊ ಕಮಿಟ್ಮೆಂಟ್ ನಮ್ಮ ಕಡೆ ಏನು ಹೇಳಿ ಕಮಿಟ್ಮೆಂಟ್ ಅಂದ್ರೆ ನಾವು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ನಾನು ಆ ಥರ ಅನ್ಕೊಂಡು ಸರ್ ಏನು ಕಮಿಟ್ಮೆಂಟು ನಂಗೆ ಇನ್ನೂ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಏನು ಕಮಿಟ್ಮೆಂಟು ಸರ್? ಡೈರೆಕ್ಷನ್ ಮತ್ತೆ ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರ್ ಜೊತೆ ಕಮಿಟ್ಮೆಂಟು. ಅದು ಏನು ಸರ್ ಅಂದಾಗ ಸೊ ಯೂಸ್ ದಟ್ ವರ್ಡ್ ಎಸ್ ಡ್ಯಾಶ್ 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 ಅಂತ. ಅವಾಗ ನಾನು ಫುಲ್ ರೊಚ್ಚಿಗೆ ಎದ್ದು ಕೆಟ್ಟದಾಗೆಲ್ಲ ಒಯ್ದು ಬ್ಲಾಕೇ ಮಾಡಾಕ್ಬಿಟ್ಟಿದ್ದೆ. ನಂಗೆ ಅದು ಗೊತ್ತಿರಲಿಲ್ಲ. ಆಮೇಲೆ ನಂಗೆ ರಿಯಲೈಸ್ ಆಯಿತು ಅದನ್ನ ಹಂಗೆ ಹ್ಯಾಂಡ್ಲ್ ಮಾಡಬಾರ್ದು, ಫುಲ್ ಪ್ರೊಫೆಷನಲ್ ಆಗಿ ಡೀಲ್ ಮಾಡಬೇಕು ಅಂತ ಕಲ್ತ್ಕೊಂಡೆ ನಾನು. ಬಟ್ ಇಲ್ಲಿವರೆಗೂ ನನ್ನ ತನಕ ಆ ಥರ ಯಾವುದು ಬಂದಿಲ್ಲ. ನಾನು ಗುರುತಿಸ್ಕೊಂಡ್ಮೇಲೆ ನಾನು ಈ ಫೀಲ್ಡಿಗೆ ಬಂದಮೇಲೆ. ಬಟ್ ನಾನು ಹೇಳ್ತೀನಿ ಅಂದರೆ ಆ್ಯಕ್ಚುಲಿ ಇದ್ದಾರೆ ಅಣ್ಣ ಆ ಥರ, ಇಲ್ಲ ಅಂತ ನಾನು ಹೇಳಲ್ಲ. ಇವಾಗ ನಾನು ಹಾಗೆ ಇದ್ದಿದ್ರೆ ಇವತ್ತು ನಾನು ಸ್ಟಾರ್ ಆಗ್ತಾ ಇದ್ದೆ. ನಾನು ದೊಡ್ಡ ಸ್ಟಾರ್ ಆಗ್ಬೋದಾಗಿತ್ತು. ನನಗೇನು ಕಡಿಮೆ ಇಲ್ಲ, ನಾನು ಆರಾಮಾಗಿ ಎಲ್ಲ ಕೆಲಸನೂ ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಹೋಗಿ ಆ ಥರ ಕಮಿಟ್ಮೆಂಟ್ಗೆ ಅಂತ ಇದ್ದಿದ್ರೆ, ಅವಕಾಶಕ್ಕೋಸ್ಕರ ಆ ಥರ ಮಾಡಿದ್ರೆ ಇವತ್ತು ನಾನು ಸ್ಟಾರು. ನಾನು ಯಾಕೆ ಇನ್ನೂ ಹಿಂಗೆ ಇದ್ದೀನಿ ಅಂದರೆ ನಾನು ಆ ಥರ ಹೋಗಿಲ್ಲ. ಕಾನ್ಫಿಡೆಂಟಾಗಿ ಹೇಳ್ತೀನಿ, ಎಲ್ಲಿ ಬೇಕಾದರೂ ಹೇಳ್ತೀನಿ. ನಾನು ಆ ಥರ ಇಲ್ಲ ಗುರು, ನಾನು ಕೆಲಸ ಮಾಡಿದ್ರು ನೇರವಾಗೇ ಮಾಡ್ತೀನಿ, ಪರವಾಗಿಲ್ಲ, ನಾನು 10 ವರ್ಷ ಲೇಟ್ ಆಗಲಿ ಬೇಜಾರಿಲ್ಲ, ಹಿಂಗೆ ಹೋಗ್ತೀನಿ ನಾನು. ಅದು ಏನಾದರೂ ಆಗಲಿ ನನ್ನ ಟ್ಯಾಲೆಂಟ್ ಎಲ್ಲ ಗುರುತಿಸ್ಕೊತೀನಿ ನಾನು. ಥಿಯೇಟ್ರಿಂದ ಬಂದವರಿಗೆ ಆ ಕಮಿಟ್ಮೆಂಟು ಆ ಥರದ್ದು ಇದು ಆಸಕ್ತಿನೂ ಇರಲ್ಲ. ಯಾಕಂದರೆ ನಮಗಲ್ಲಿ ಹೇಳ್ಕೊಡೋದೆ ನೀನು ಅಭಿನಯ ಮಾಡು ಅಷ್ಟೇ ಅನ್ನೋದು. ಓಕೆ, ಅದರಿಂದ ಆಚೆ ನೀನು ಒಂದಷ್ಟು ಸೀರಿಯಲ್ಲು ಸಿನಿಮಾ ಮಾಡೋದ್ರ ಮಧ್ಯೆ ನಿನ್ನ ಆಧ್ಯಾತ್ಮದ ಬಗ್ಗೆ. ಆಧ್ಯಾತ್ಮ ಅಂದರೆ ನನಗೆ ಅವಾಗ ಏನು ಅಂತಾನೆ ಗೊತ್ತಿರಲಿಲ್ಲ ಬಿಡಿ. ನಾನು ಅವಾಗ ನಮ್ಮ ಅಕ್ಕ ಹೋಗ್ಬಿಟ್ರಲ್ಲ, ಬಿಟ್ಬಿಟ್ಟೆ ನಾನು ಪೂಜೆಗೆ. ಫಸ್ಟ್ ಆಫ್ ಆಲ್ ನಾನು ದೇವರೇ ನಂಬ್ತಿರ್ಲಿಲ್ಲ, ಅದು ಬೇರೆ ಪ್ರಶ್ನೆ. ದೇವ್ರಿಗೆ ಇವರೆಲ್ಲ ನನಗೆ ಗೊತ್ತೇ ಇರಲಿಲ್ಲ ಆ ಟೈಮಲ್ಲಿ. ಬೇಡ, ನನಗೇನೂ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ನಮ್ಮ ಅಕ್ಕ ಹೋಗ್ಬಿಟ್ಟಿದ್ಲು ಆ ಟೈಮಲ್ಲಿ, ಬಿಟ್ಬಿಟ್ಟೆ. ನನಗೆ ದೇವ್ರ ಫೋಟೋ ಎಲ್ಲ ಬಿಸಾಕೋದೆಲ್ಲ ಮಾಡಿದ್ದೀನಿ, ದೇವ್ರ ಪೂಜೆ ಮಾಡೋದು ಬಿಟ್ಬಿಟ್ಟಿದ್ದೆ, ಎಲ್ಲ ಬಿಟ್ಬಿಟ್ಟಿದ್ದೆ. ಹಿಂಗೆ ನನಗೆ ಒಂದು 2 ವರ್ಷ ಆದಮೇಲೆ 2022 ಅಲ್ಲಿ ನಮ್ಮ ಅಕ್ಕ ಹೋಗಿ 2 ಇಯರ್ಸ್ ಆದಮೇಲೆ ನನಗೊಬ್ರು ಭಗವದ್ಗೀತೆ ಕೊಟ್ಟರು, ಇದನ್ನು ಓದಿ ಅಂತ. ಸ್ಟಾರ್ಟಿಂಗ್ ಫುಲ್ ಇರಿಟೇಷನ್ ನನಗೆ ಓದೋಕ್ಕೆ ಭಗವದ್ಗೀತೆ. ಯಾರು ಓದ್ತಾರೆ ಥೂ ಅಂತೆಲ್ಲ ಅಂತಿದ್ದೆ. ಸ್ಟಾರ್ಟಿಂಗ್ ಒಂದು 3-4 ಪೇಜಸ್ ಓದ್ತಾ ಕನೆಕ್ಟ್ ಆದೆ. ಅವಾಗ ಡೈಲಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು 1 ಪೇಜ್ ಓದ್ತಾ ಇದ್ದವಳು 2ಕ್ಕೆ ಬಂದೆ. ಆಮೇಲೆ ಒಂದೇ ಸತಿ 40 ಪೇಜಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಅಲ್ಲಿ ನಾನು ಕನೆಕ್ಟ್ ಆಗಿದ್ದು. ಅವಾಗ ನನಗೆ ಕೃಷ್ಣನ ಕಂಡ್ಕೊಂಡಿದ್ದೆ ಅವಾಗ ನಾನು. ಅವಾಗ ನನ್ನ ಜೀವನ ಬದಲಾಯಿತು. ಅವಾಗ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ, ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿದೆ, ಕಂಟಿನ್ಯೂ ಮಾಡಿದೆ. ಆಮೇಲೆ ನಾನ್ ವೆಜ್ ಬಿಟ್ಟೆ. ನಾನ್ ವೆಜ್ ಭಗವದ್ಗೀತೆ ಓದೋಕ್ಕೂ ಮುಂಚೆ ಒಂದು 15 ದಿವಸ ಮುಂಚೆ ಬಿಟ್ಟಿದ್ದೆ, ಸುಮ್ಮನೆ ನೋಡೋಣ ನಾನ್ ವೆಜ್ ಬಿಟ್ಟಿರೋ. ಯಾಕಂದ್ರೆ ನಾನು ನಾನ್ ವೆಜ್ ಡೈಲಿ ಬೇಕು ನನಗೆ. ನಾನ್ ವೆಜ್ ಇರಬೇಕು, ಮೊಟ್ಟೆ ಇರಬೇಕು, ತಿನ್ನಲೇಬೇಕು ನನಗೆ. ಮೊಟ್ಟೆ ಅಂತೂ ಡೈಲಿ ಬೇಕು. ಸರಿ ನೋಡೋಣ ತಡಿ ನಮ್ಮ ಕೈಲಿ ಬಿಟ್ಟಿರೋಕ್ಕಾಗತ್ತಂತ ಸಾಣೆ ಹೇಳಿಯಲ್ಲೇ ಹಿಂಗೆ ಹುಡುಗರು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಬಿಟ್ಟಿದ್ದು ನಾನು. ಭಗವದ್ಗೀತೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಹೊಟ್ಟೋಯ್ತು. ಕಂಪ್ಲೀಟ್ ಬಿಟ್ಬಿಟ್ಟೆ ನಾನ್ ವೆಜ್. ಮೊಟ್ಟೆ ತಿಂತಾ ಇದ್ದೆ. ಮೊಟ್ಟೆ ತಿನ್ಬೇಕಾದ್ರೆ ತುಳಸಿ ಮಾಲೆ ತೆಗಿತಿದ್ದೆ. ಮೊಟ್ಟೆ ತಿಂದ ಸ್ನಾನ ಮಾಡ್ಬಿಟ್ಟು ತುಳಸಿ ಮಾಲೆ ಹಾಕೋತಿದ್ದೆ. ಆಮೇಲೆ ಅದು ತಪ್ಪು ಅಂತ ಗೊತ್ತಾಗಿ, ನನಗೆ ಪರ್ಸ್ನಲಿ, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಅದು ತಪ್ಪು ಅಂತ ಗೊತ್ತಾಗಿ ನಾನು ಮೊಟ್ಟೆ ತಿನ್ನೋದು ಬಿಟ್ಬಿಟ್ಟೆ. ಇವಾಗ ಕಂಪ್ಲೀಟ್ ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ. ಇವಾಗ ಏನಿದ್ರು ದೇವರು, ನನಗೇನೇ ಕಷ್ಟ ಬಂದರೂ ನಾನು ದೇವ್ರ ಹತ್ರನೇ ಹೇಳ್ಕೊಳ್ಳೋದು ಫಸ್ಟು. ನಾನು ಕುತ್ಕೊಂಡು ಕಣ್ಣಲ್ಲಿ ನೀರು ಹಾಕಿ ಹಿಂಗೆ ಆಗ್ತಿದೆ, ನೀವೇ ನಂಗೆ ದಾರಿ ತೋರಿಸ್ಬೇಕು. ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ದೇವರು. ನಾನು ಅಷ್ಟೇ ಹೇಳೋದು. ತುಂಬ ಜನಕ್ಕೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಬಟ್ ನೀವು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅವಾಗ ನೀವೇ ನಂಬ್ತೀರಾ. ಸೊ ನಂಗೆ ತುಂಬ ಅನುಭವಗಳಾಗಿದೆ ದೇವ್ರ ವಿಚಾರದಲ್ಲಿ. ಸೊ ಹಾಗಾಗಿ ದೇವರು ನನ್ಗೆ ಏನೇ ಇದ್ರು ನಾನು ಆ್ಯಕ್ಟಿಂಗಲ್ಲಿ ಒಂದು ಒಳ್ಳೆ ಹೆಸರು ಅಂತ ಮಾಡಿ, ನಾನು ಈ ಕಡೆ ಈ ದೇವ್ರ ಜಾಗಗಳಿದಾವೆ ಗೊತ್ತಾ, ಆ ಕಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಬರ್ಬೇಕು, ನನಗೆ ಅದೇ ಆಸೆ. ಓಕೆ, ಇವತ್ತಿನ ತನಕ ನೀನು ಅಂದ್ಕೊಂಡಿರೋ ಪಾತ್ರ ನಿನಗೆ ಕರೆಕ್ಟಾಗಿ ಸಿಕ್ಕಿಲ್ಲ. ಆದರೆ ಯಾವ ಥರದ ಪಾತ್ರ ಬೇಕು ಅಂತ ನಿನಗೆ ಇವತ್ತಿಗೂ ಆಸೆ ಇರೋದು? ಯಾವ ಥರ ಪಾತ್ರ ಅಂತ ನನ್ನ ಮೈಂಡಲ್ಲಿ ಇಲ್ಲ. ಬಟ್ ನನ್ನ ಎಥಿಕ್ಸ್ ಏನು ಅಂತ ಅಂದರೆ, ನಾನೊಬ್ಬ ಕಲಾವಿದೆ ಆಗಿ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ ಅಂದರೆ ಒಂದು 2 ಅವರ್ ಸಿನಿಮಾ ಇರುತ್ತೆ, ಮ್ಯಾಕ್ಸಿಮಮ್ 2 ಅವರ್ಸ್, 2.5 ಅವರ್ ಸಿನಿಮಾ ಇರುತ್ತೆ. ಆ 2.5 ಅವರ್ ಸಿನಿಮಾದಲ್ಲಿ ನಂದು ಡ್ಯೂರೇಷನು 3 ನಿಮಿಷ ಇರಲಿ. ಇವಾಗ 3 ಅವರ್ ಸಿನಿಮಾದಲ್ಲಿ 3 ನಿಮಿಷ ನನ್ನ ಡ್ಯೂರೇಷನ್ ಇತ್ತು ಅಂದರೆ, ಆ 3 ಅವರ್ ಸಿನಿಮಾ ನೋಡಿರ್ತಾರಲ್ಲ ಜನ, ಆ 3 ನಿಮಿಷ ನಂದು ನೋಡಿರ್ತಾರಲ್ಲ, 30 ವರ್ಷ ಆದರೂ ಮರಿಬಾರ್ದು ಅವ್ರು ನನ್ನ. ಅಂತ ಪಾತ್ರ ಮಾಡಬೇಕು. ಡ್ಯೂರೇಷನ್ 3 ನಿಮಿಷ ಇರಲಿ, ನಾನು ಮಾಡಿರೋ ಪಾತ್ರ ಜನಕ್ಕೆ ರಿಜಿಸ್ಟರ್ ಆಗಬೇಕು. ಹೆಂಗೆ ಮಾಡಿದ್ಲು ಗುರು ಹುಡುಗಿ, ಏನು ಮಾಡಿದ್ಲು, ಅದು ಮರಿಬಾರ್ದು. ನಾವು ಹೆಂಗೆ ಹಳೆ ಕಾಲ ಸಿನಿಮಾಗಳೆಲ್ಲ ಮರೆಯಲ್ವಲ್ಲ, ಆ ಥರ ರಿಜಿಸ್ಟರ್ ಆಗಬೇಕು. ಸೊ ನನ್ನ ಎಥಿಕ್ಸ್ ಇರೋದು ಅದೇನೆ. ಮತ್ತು ನನ್ನ ಕೊನೆ ಉಸಿರಿವರೆಗೂ ನಾನು ಆ್ಯಕ್ಟ್ ಮಾಡಬೇಕು. ಎಷ್ಟು ಸಿನಿಮಾ ಮಾಡಿದ್ಯಾ ಇಲ್ಲಿ ತನಕ? ಎಷ್ಟು ಸೀರಿಯಲ್ ಮಾಡಿದ್ಯಾ? ಸೀರಿಯಲ್ ಒಂದು 5 ಮಾಡಿದ್ದೀನಿ ಅಣ್ಣ. 5 ಮಾಡಿದ್ದೀನಿ. ಸಿನಿಮಾ 2 ಮಾಡಿದ್ದೀನಿ ಅಷ್ಟೇ. ಯಾವ್ಯಾವುದು? ಅಂದೊಂದಿತ್ತು ಕಾಲ ಅಂತ ಮಾಡಿದ್ದೀನಿ. ಅದರಲ್ಲೂ ಫುಲ್ ಮಾಂಟೇಜ್ ಅಷ್ಟೇ ಬಿಡಿ, ಅದರಲ್ಲಿ ಏನು ನಾನು ಜಾಸ್ತಿ ತೋರಿಸ್ಕೊಂಡಿಲ್ಲ. ಆ್ಯಂಡ್ ರಾಘವೇಂದ್ರ ಸ್ಟೋರ್ಸ್ ಮಾಡಿದ್ದೀನಿ, ಅದರಲ್ಲಿ ಹೀರೋಯಿನ್ ತಂಗಿಯಾಗಿ ಮಾಡಿದ್ದೀನಿ, ಅದರಲ್ಲೂ ಮಾಂಟೇಜ್ ಅಷ್ಟೇ. ಅಷ್ಟೇ 2 ಸಿನಿಮಾ ಮಾಡಿರೋದು ನಾನು. ಓಕೆ, ಮುಂದೆ ಮದುವೆ ಮಕ್ಕಳು ಅದೆಲ್ಲ ಯೋಚನೆ ಇಲ್ಲ.
ಅದೆಲ್ಲ ಯೋಚನೆ ಇಲ್ಲ ಅಣ್ಣ. ಮದ್ವೆ ಅನ್ನೋ ಕಾನ್ಸೆಪ್ಟ್ ಎಲ್ಲ ತೆಗ್ದ್ಬಿಟ್ಟಿದೀನಿ ಮೈಂಡಲ್ಲಿ. ಹ್ಮ್. ಏನಿದ್ರು ಲೈಫಲ್ಲಿ ಏನಾದ್ರು ಒಂದು ಹೆಸರು ಮಾಡ್ಬೇಕು, ನಾನು ಅಂತ ಗುರುತಿಸ್ಕೋಬೇಕು ಜನಕ್ಕೆ. ಇಲ್ಲ ಈ ಹುಡ್ಗಿ ಹಿಂಗೆ ಅಂತ 4 ಜನ ಒಳ್ಳೇದ್ ಮಾತಾಡ್ಬೇಕು. ಅದಾದ್ಮೇಲೆ ನಮ್ಮ ಋಣದಲ್ಲಿ ಏನ್ ಬರ್ದಿರುತ್ತೋ ಅದು ನಾನು ಆಗ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಸದ್ಯಕ್ಕೆ ನನಗಂತೂ ಮದ್ವೆ, ಮಕ್ಳು ಅದ್ಯಾವುದೂ ಕಾನ್ಸೆಪ್ಟ್ ಇಲ್ಲ ನನ್ನ ಹತ್ರ. ಯಾಕಂದ್ರೆ ಎಲ್ಲ ನಾನು ನೋಡ್ಬಿಟ್ನಲ್ಲ, ರಿಲೇಶನ್ಶಿಪ್ ಅಲ್ಲಿ ತುಂಬಾ ಪ್ರಾಬ್ಲಮ್ ನೋಡ್ಬಿಟ್ಟು, ಇವಾಗ ನಾನು ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ನಾವು ನೋಡ್ತಾ ಇದೀವಿ, ಗಂಡ ಹೆಂಡತಿ ಹೆಂಗಿರ್ತಾರೆ, ಹೆಂಗ್ ನಡೀತಿದೆ ಅಂತ. ಅದೆಲ್ಲ ನೋಡಿದಾಗ ನನ್ಗೆ ಅನ್ಸುತ್ತೆ ಮದ್ವೆನೇ ಬೇಡ ಅಂತ ಅನ್ಸುತ್ತೆ. ಮೇ ಬಿ ನನ್ನ ಲೈಫಲ್ಲಿ ಚೆನ್ನಾಗಿರ್ಬೋದೇನೋ ನಾನು ಮದ್ವೆ ಮಾಡ್ಕೊಂಡ್ರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನನಗೆ ಆ ಕಾನ್ಸೆಪ್ಟೇ ಇಲ್ಲ ಮೈಂಡ್ ಸೆಟ್ ಅಲ್ಲಿ ಇವಾಗ ಅಲ್ಲ, ಅದು ಸದ್ಯಕ್ಕೆ. ನಿನಗೆ ಒಂದು ನಿನ್ನ ಹಳೆ ರಿಲೇಶನ್ಶಿಪ್ಪು ಒಂದು, ಮತ್ತೊಂದು ನಿನ್ನ ಅಪ್ಪ ಅಮ್ಮನ್ನ ನೋಡಿ ನಿನಗೆ ಮದುವೆ ಬೇಡ ಅನಿಸ್ತಾ, ಅಥವಾ ನಿಮ್ಮ ಅಕ್ಕನ ಒಂದು ಜರ್ನಿ ನೋಡಿ ನಿನಗೆ ಮದುವೆ ಬೇಡ ಮೇ ಬಿ ನಾನು ಚಿಕ್ಕ ವಯಸ್ಸಿಂದ ಏನ್ ಎನ್ವೈರ್ಮೆಂಟ್ ಬೆಳ್ಕೊಂಡು ಬಂದಿದ್ದೀನಲ್ಲ, ನನ್ನನ್ನ ಆ ತರ ಮಾಡ್ಬಿಟ್ಟಿದೆ. ನಾನು ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ಬೆಳೆದು ಎಲ್ಲ ಒಳ್ಳೊಳ್ಳೆ ಹೈಫೈ ಲೈಫ್ ಎಲ್ಲ ನೋಡಿದ್ರೆ ನನಗೆ ಮೇ ಬಿ ಅನಿಸ್ತಿರ್ಲಿಲ್ಲ. ಬಟ್ ನಾನು ಸ್ಕ್ರಾಚ್ ಇಂದ ನೋಡ್ಕೊಂಡು ಬಂದಿರೋಳು. ಸೊ ಹಂಗಾಗಿ ನನಗೆ ಲೈಫಲ್ಲಿ ಫಸ್ಟ್ ಸೆಟ್ಲ್ ಆಗ್ಬೇಕು. ಸಿ, ನಾನು ಇಂಡಿಪೆಂಡೆಂಟ್ ವುಮೆನ್, ನಾನು ಯಾರ ಮೇಲೆ ಡಿಪೆಂಡ್ ಆಗಿ ಇಲ್ಲಿವರೆಗೂ ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಇವೇ ನಮ್ಮ ಅಮ್ಮ ಅಪ್ಪ ಹತ್ರ 100 ರೂಪಾಯಿ ಕೇಳೋದ ನಾನು, ನನಗದು ಅಭ್ಯಾಸ ಇಲ್ಲ. ಸೊ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಅನ್ಕೊಂಡಿರೋಳಿಗೆ ನನ್ನ ಲೈಫ್ ಪಾರ್ಟ್ನರ್ ಬಂದ್ಬಿಟ್ಟು ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಇಫ್ ಇನ್ ಕೇಸ್ ಇಲ್ಲ ಅಂದಾಗ ನಾನು ರೆಡಿ ಇದ್ದೀನಿ. ನನ್ನ ಗಂಡ ಕುಂಟನೋ ಕಿಡನೋ ಯಾರೋ ಕರ್ತದ್ ಮದುವೆ ಮಾಡ್ತೀನಿ, ನನ್ನ ಪ್ರಾಬ್ಲಮ್ ಇಲ್ಲ. ಅವ್ನ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಾನು ನೋಡ್ಕೊಂತೀನಿ, ಅದ್ರಲ್ಲಿ ಒಳ್ಳೆನಾಗಿರ್ಬೇಕು ಅಷ್ಟೇ ಬಯಸೋದು ನಾನು. ಅವ್ನು ದುಡ್ದಿಲ್ಲ ಅಂದ್ರೂ ನಂಗೆ ಬೇಜಾರಿಲ್ಲ, ಅವ್ನು 10 ರೂಪಾಯಿ ಕೊಟ್ಟಿಲ್ಲ ಅಂದ್ರೂ ನಂಗೆ ಪ್ರಾಬ್ಲಮ್ ಇಲ್ಲ. ನನಗೆ ನೀನು ಕರೆಕ್ಟ್ ಆಗಿರೋ ಸಾಕು, ಅದು ಇಂಪಾರ್ಟೆಂಟ್. ನನ್ನ ನೋಡ್ಕೊ, ನಮ್ಮ ಅಮ್ಮ ಅಪ್ಪನ ನೋಡ್ಕೊ, ನಿಮ್ಮ ಅಮ್ಮ ಅಪ್ಪನ ನೋಡ್ಕೊ. ನಮಗೆ ಅಂತ ನೀನು ಲೈಫ್ ಇಟ್ಟಿದ್ರೆ ಓಕೆ. ಇಲ್ಲಿ ನೀನು ಇಲ್ಲೂ ಚೆನ್ನಾಗಿದ್ದು ಅಲ್ಲಿ ಇನ್ನೊಂದ್ ಕಡೆನೂ ನೀನು ಚೆನ್ನಾಗಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ನಂಗೆ ಅದು ತುಂಬಾ ಓಡುತ್ತೆ ತಲೆಯಲ್ಲಿ. ಇವಾಗೆಲ್ಲ ಡಿವೋರ್ಸ್ ಎಲ್ಲ ಜಾಸ್ತಿ ಆಗ್ತಲ್ಲ, ಅದು ನೋಡಿ ನೋಡಿ ಭಯ ನಂಗೆ, ಇವಾಗ ಬೇಡಪ್ಪ ಅನ್ಸುತ್ತೆ. ಇದ್ರ ಮಧ್ಯ ನೀನೊಂದು ಯೂಟ್ಯೂಬ್ ಜರ್ನಿ ಶುರು ಮಾಡ್ತೀನಿ, ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಹಂಗೆ ನೋಡಕ್ ಹೋದ್ರೆ ಯೂಟ್ಯೂಬ್ ಅಂತ ನಾನು ಗುರುತಿಸ್ಕೊಂಡಿರೋದು ಜನಕ್ಕೆ. ನಾನು ಸೀರಿಯಲ್ ಮಾಡಿದೆ, ಅದನ್ನ ಯಾರು ಜನ ಗುರುತಿರಲಿಲ್ಲ. ಬೃಂದಾವನದಿಂದ ಗುರುತಿಸ್ಕೊಂಡಿದ್ದೀನಿ. ಬೃಂದಾವನ ಆದ್ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದು ಬೃಂದಾವನ ಮುಗಿತಿದ್ದೆ ಅನ್ನೋ ಟೈಮಲ್ಲಿ ಯೂಟ್ಯೂಬಿಗೆ ಬಂದೆ. ಸೊ ಬೃಂದಾವನ ಇಸ್ ಪ್ಲಸ್. ಅದಕ್ಕೆ ನಾನು ಯಾವತ್ತೂ ರಾಮ್ಜಿ ಸರ್ಗೆ, ರಾಮ್ಜಿ ಟವರ್ಸಿಗೆ ಯಾಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಗಗನ್ ಎಂಟರ್ಪ್ರೈಸಸ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ, ರಾಮ್ಜಿ ಸರಿಂದ ನಂಗೆ ಒಂದು ಹೆಸರು ಬಂತು, ಅದರಿಂದ ಯೂಟ್ಯೂಬ್ ಮಾಡಿದೆ. ಸೊ ಜನ ನನ್ನ ಇವತ್ತು ಗುರುತಿಸ್ತಾರೆ ಅಂದ್ರೆ ಯೂಟ್ಯೂಬಿಂದನೇ ಗುರುತಿಸ್ತಾರೆ. ಇವತ್ತು ನಾನು ಏನು ನಿಂತಿದ್ದೀನಿ ಸ್ಟ್ರಾಂಗ್ ಆಗಿ ಅಂದ್ರೆ ಯೂಟ್ಯೂಬೇ ಕಾರಣ. ಇಲ್ಲ ನಾನು ಆರಾಮಾಗಿರ್ತೀನಿ, ನಾನು ಬದುಕ್ತಿರೋ ಲೈಫಲ್ಲಿ ಏನೋ ಮಾಡ್ತೀನಿ ಅಂದ್ರೆ ಯೂಟ್ಯೂಬೇ ಕಾರಣ. ಬಟ್ ಯೂಟ್ಯೂಬ್ ಈಗ ಇರೋ ಯೂಟ್ಯೂಬ್ ಚಾನಲ್ಗಿಂತ ಮುಂಚೆ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನಾಯ್ತು? ಅದು ನಾನು ಡಿಲೀಟ್ ಮಾಡ್ಬಿಟ್ಟೆ ಅಣ್ಣ. ಯಾಕಂದ್ರೆ ಅದ್ರಲ್ಲಿ ನಾನು 1,500 ವಿಡಿಯೋಸ್ ಹಾಕಿದ್ದೀನಿ, ಆಯ್ತಾ. ವ್ಯೂಸ್ ಇಲ್ಲ, 1,000 ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಅದರಲ್ಲಿ. ಯಾಕಂದ್ರೆ ನನ್ನ ಜನಕ್ಕೆ ಯಾರು ಅಂತಾನೆ ಗೊತ್ತಿಲ್ವಲ್ಲ, ಹೆಂಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ನಿನ್ನ? ಇವಾಗೆಲ್ಲ ಕಂಟೆಂಟ್ ಹೆಂಗೆ ಅಂದ್ರೆ, ನೀನು ವಲ್ಗರ್ ಮಾಡ್ತಿದ್ರೆ ನೀನೇ ಸ್ಟಾರು, ನೀನು ರಿಯಲ್ ಟ್ಯಾಲೆಂಟ್ ತೋರಿಸ್ತಿದ್ರೆ ನಿಂಗೆ ಯಾರು ವ್ಯಾಲ್ಯೂ ಮಾಡಲ್ಲ. ನೀನು ಕ್ರಿಂಜ್ ಆಗೆಲ್ಲ ಮಾಡ್ತಿದ್ರೆ ಅದೇ ಇವಾಗ ಟ್ಯಾಲೆಂಟು, ಅದಕ್ಕೋಸ್ಕರ ಜಾಸ್ತಿ ವ್ಯಾಲ್ಯೂ ಮಾಡ್ತಾರೆ. ಅವಾಗ ನಾನು ಏನು ಮಾಡ್ತಿರ್ಲಿಲ್ಲ. ಅದ್ರಲ್ಲಿ ಅಷ್ಟು 1000 ವಿಡಿಯೋಸ್ ಹಾಕಿ ಏನೂ ವರ್ಕೌಟ್ ಆಗಿಲ್ಲ, ಬಿಟ್ಬಿಟ್ಟೆ, ಹೋಪ್ಸೇ ಬಿಟ್ಬಿಟ್ಟೆ. ಬಿಡು ಅಂದ್ಬಿಟ್ಟು ಕಂಪ್ಲೀಟ್ ವಾಶ್ ಔಟ್ ಮಾಡ್ಬಿಟ್ಟೆ. 3 years ಅದ್ರಲ್ಲಿ ನಾನು ವಿಡಿಯೋಸ್ ಹಾಕಿದ್ದೀನಿ. ಇಮ್ಯಾಜಿನ್ ಮಾಡ್ತೀರಾ, 3 years 1,500 ವಿಡಿಯೋಸ್ ಹಾಕಿದ್ದೀನಿ. ಅಲ್ಲ, ಅಷ್ಟು ಹಾಕಿದ್ರೆ ಏನಕ್ಕೆ ಬರಲಿಲ್ಲ ಗೊತ್ತಿಲ್ಲ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಡೈಲಿ ವಿಡಿಯೋಸ್ ಹಾಕ್ತಾ ಇದ್ದೆ, ಡೈಲಿ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 800-700 ಸಬ್ಸ್ಕ್ರೈಬರ್ಸ್ ಇದ್ರಲ್ಲ ಅಷ್ಟೇ. ಅಷ್ಟು 1000 ವಿಡಿಯೋಸ್ ಹಾಕಿ ವರ್ಕೌಟೇ ಆಗಿಲ್ಲ. ಸೊ ಕಳ್ಕೊಂಡೆ, ಅದನ್ನ ಬಿಟ್ಬಿಟ್ಟು ಆಮೇಲೆ ಒಂದು ವರ್ಷ ಏನು ಮಾಡಲಿಲ್ಲ. ಆಮೇಲೆ ಬೃಂದಾವನ ಸಿಕ್ತು ನನಗೆ, ಅದನ್ನ ಮಾಡ್ತಿದ್ದೆ. ಅದ್ರ ಮಧ್ಯ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಮತ್ತೆ ಅನ್ನಿಸ್ತು ನನಗೆ, ಒಬ್ಬರು ಯೂಟ್ಯೂಬರ್ನ ನೋಡ್ಬಿಟ್ಟು. ಆವಾಗ ನಾನು ಮತ್ತೆ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಇದು ನನಗೆ ವರ್ಕ್ ಆಗಿಲ್ಲ ಸ್ಟಾರ್ಟಿಂಗಲ್ಲಿ. ವರ್ಕ್ ಆಗದೆ ನಾನು ಸುತ್ತಮುತ್ತಲರು ಆಡ್ಕೊಂಡ್ರು, ವ್ಯೂಸ್ ಆಗಿಲ್ಲ ಬಿಡು, ಅಲ್ಲಿ ವರ್ಕ್ ಆಗಲ್ಲ ಅಂತ. ಅದಕ್ಕೆ ದೇವ್ರು ಅಂತ ಒಬ್ಬ ಇದ್ದಾನೆ ಗೊತ್ತಾ, ಹಿಂಗೆ ನಮ್ಗೆ ಎಲ್ಲಿ ಒಳ್ಳೇದು ಮಾಡಬೇಕು ಹಂಗೆ ಮಾಡ್ತಾನೆ. ಅವ್ರು ಆ ಥರ ಹೇಳಿದ್ದು 1 ತಿಂಗಳಿಗೆ ನಂಗೆ ವ್ಯೂಸ್ ಆಗಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ನಂಗೆ ಬಿಲ್ಡ್ ಆಯಿತು. ಅವಾಗ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ಇಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವಾಗ ನಾನು ಅಪ್ಗ್ರೇಡ್ ಆಗಿ ಡೈಲಿ ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ಯೂಟ್ಯೂಬ್ ಚಾನಲ್ಗೆ. ಸೊ ಕ್ಲಿಕ್ ಆದ. ಜನ ತುಂಬ ಇಷ್ಟಪಟ್ಟಿದ್ದು ನನ್ನ, ತುಂಬ ನ್ಯಾಚುರಲ್ ಆಗಿದ್ದೀನಿ, ಆರ್ಗ್ಯಾನಿಕ್ ಆಗಿ ಮಾಡ್ತೀನಿ ಅಂತ ಇಷ್ಟಪಟ್ಟರು. ಓಕೆ. ಇದು ಯೂಟ್ಯೂಬ್ ಜರ್ನಿನಲ್ಲಿ ಒಂದಷ್ಟು ಬ್ರ್ಯಾಂಡ್ ಪ್ರಮೋಷನ್ ಅದು ಇದು ಅಂತೆಲ್ಲ ಬರುತ್ತೆ. ಆ ಥರದ್ರಲ್ಲಿ ನಿನಗೆ ಮೊದಲು ಬಂದ ಬ್ರ್ಯಾಂಡ್ ಪ್ರಮೋಷನ್? ಫಸ್ಟ್ ನನಗೆ ಬ್ರ್ಯಾಂಡ್ ಬಂದಿದ್ದು NYBay ಅಂತ, ಅದು ಮೇಕಪ್ ಪ್ರಾಡಕ್ಟ್. ಬಟ್ ಅವ್ರು ಇವತ್ತು ನನ್ನ ಜೊತೆ ಚೆನ್ನಾಗಿದ್ದಾರೆ, ಇವತ್ತು ಕರೆಕ್ಷನ್ ಅಲ್ಲಿ ಇದ್ದೀವಿ, ಇವತ್ತು ನನಗೆ ಪ್ರಮೋಷನ್ ಕೊಡ್ತಾರೆ. ಸೊ ಬಾಂಡ್ ಚೆನ್ನಾಗಿದೆ. ಫಸ್ಟ್ ಬಂದಿದ್ದೆ ನನಗೆ NYBay, ಅದು ಮೇಕಪ್ ಬ್ರ್ಯಾಂಡ್. ಅದಾದ್ಮೇಲೆ ಬೇರೆ ಬೇರೆ ಬ್ರ್ಯಾಂಡ್ ಕನೆಕ್ಷನ್ಸ್ ಆಯಿತು, ಸ್ಟಾರ್ಟ್ ಆಯಿತು ನನಗೆ ಬ್ರ್ಯಾಂಡ್ ಪ್ರಮೋಷನು. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು, ಬ್ರ್ಯಾಂಡ್ ಪ್ರಮೋಷನ್ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ಇವಾಗ ನಾನು ಹೇಗೆ ಮಾಡ್ಕೊಡ್ತೀನೋ ಅವ್ರು ಅಕ್ಸೆಪ್ಟ್ ಮಾಡಬೇಕು. ಕೆಲವೊಬ್ರು ಕಂಟೆಂಟ್ ಕೊಡ್ತಾರೆ, ಅದೇ ರೀತಿ ಮಾಡಬೇಕು, ಬಿಕಾಸ್ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಈಸಿಯಾಗಿ ಹೇಳ್ಬಿಡ್ತಾರೆ, ಪ್ರಮೋಟ್ ಮಾಡ್ತಾರೆ ಅಂತ. ಬಟ್ ಅದರಿಂದ ಇರೋ ಶ್ರಮ ಯಾರಿಗೂ ಗೊತ್ತಿಲ್ಲ. ನಾವು ಶೂಟ್ ಮಾಡಿ, ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಟ್ಟು, ಬ್ರ್ಯಾಂಡಿಂಗ್ ಒಂದು 50 ಸತಿ ಕಳಿಸಿ, ಅದನ್ನ ಚೇಂಜ್ ಮಾಡಿ, ಇದನ್ನ ಚೇಂಜ್ ಮಾಡಿ ಅಂತ ಹೇಳಿ ಒಂದು ವಿಡಿಯೋ ಅಪ್ರೂವ್ ಆಗೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ. ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ನನಗೆ 4 hours ಟೈಮ್ ಬೇಕು
ಕಂಪೇರ್ ಮಾಡಿದ್ರೆ ಓವರ್ ಆಲ್ ಕಂಪೇರ್ ಮಾಡಿದ್ರೆ 4 hours ಬೇಕೇ ಬೇಕು ನಮಗೆ. ಸೊ ಯಾರಿಗೂ ಗೊತ್ತಿಲ್ಲ ಅದು. ಹೇಳ್ಬಿಡ್ತಾರೆ ಈಚೆಗೆ ಬಿಡು ಅಂದ್ಬಿಡ್ತಾರೆ. ಬಟ್ ನಾವು ಶ್ರಮ ಹಾಕಿದ್ದಿದೆ ಗೊತ್ತಾ, 1 ನಿಮಿಷ ವಿಡಿಯೋಗೆ 4 hours ಶ್ರಮ ಹಾಕ್ತೀವಲ್ಲ, ಯಾರು ನೋಡಲ್ಲ. ನಾನು ಎಷ್ಟೋ ಸತಿ ಮಧ್ಯರಾತ್ರಿ ಎಲ್ಲ ಶೂಟ್ ಮಾಡಿದ್ದೀನಿ. ನೀವೇ ನೋಡ್ತಿಲ್ಲ ಅಣ್ಣ ಶೂಟ್ ಮಾಡ್ಬೇಕಣ್ಣ ಮನೆ ನಿಂಗೆ ಹೇಳ್ಬಿಟ್ಟು ಹೋಗ್ತಿರ್ತೀರಲ್ಲ. ಸೊ ಹಂಗೆ ಯಾರಿಗೂ ಅದು ಕಾಣಲ್ಲ, ಮಾತಾಡಕ್ ಮಾತ್ರ ಕಾಣುತ್ತೆ. ಇವ್ಳಿಗೇನ್ ಬಿಡಪ್ಪ ಅಂತ ಹೇಳ್ತಾರೆ. ಬಟ್ ಅದರಿಂದ ಇರೋ ಎಫರ್ಟ್ ನಮಗೆ ಅಷ್ಟೇ ಗೊತ್ತಿರುತ್ತೆ. ನಿಮ್ಮ ಅಪ್ಪ ಅಮ್ಮ ಏನು ವರ್ಕ್ ಮಾಡೋದು, ಏನು ಕೆಲಸ ಮಾಡೋದು, ಅವರು ನಿನ್ನ ಮೇಲೆ ಎಷ್ಟು ಪ್ರಭಾವ ಬೀರಿದ್ದಾರೆ? ಅಯ್ಯೋ ತುಂಬಾ ಬೀರ್ಬಿಟ್ಟಿದ್ದಾರೆ ಪ್ರಭಾವ. ಇವತ್ತು ನಾನು ಯಾರು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ಅವ್ರಿಬ್ರೆ, ನಮ್ಮ ಅಮ್ಮ ಅಪ್ಪ ಇಬ್ರೇನೆ. ಅಪ್ಪ ಆಕ್ಚುಲಿ ಫಸ್ಟ್ ಕ್ಯಾಶಿಯರ್ ಆಗಿದ್ರು ಬಾರಲ್ಲಿ. ಅಪ್ಪ ಚಿಕ್ಕ ವಯಸ್ಸಲ್ಲಿ ನಾನು ಬಾರಲ್ಲೆಲ್ಲ ಉಳ್ಳಾಡ್ಬಿಟ್ಟಿದ್ದೀನಿ. ಬಾರಲ್ಲಿ ಚಿಕ್ಕ ವಯಸ್ಸಲ್ಲೇ ಬಿದ್ದು ಅಲ್ಲೇ ಮನೆ ಹತ್ರ ಇವಾಗ್ಲೂ ಹೋಗಿ ನೋಡ್ತಿದ್ದೀನಿ. ಬಟ್ ಇವಾಗ ಹೋಗಲ್ಲ, ದೂರದಲ್ಲಿ ನೋಡ್ತೀನಿ ಅಷ್ಟೇ. ಬಟ್ ಚಿಕ್ಕ ವಯಸ್ಸಲ್ಲಿ ಅದೇ ಬಾರಲ್ಲಿ ಬಿದ್ದು ಉಳ್ಳಾಡಿ ಎಲ್ಲ ಮಾಡ್ಬಿಟ್ಟಿದ್ದೀನಿ ನಾನು. ಸೊ ಅದೊಂದು. ಅಪ್ಪ ಬಂದು ಆಕ್ಚುಲಿ ಆಟೋ ಡ್ರೈವರು. ಇವಾಗ ಒಂದು 17 years ಇಂದ ಅಪ್ಪ ಆಟೋ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಅಮ್ಮ ಆಕ್ಚುಲಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅಮ್ಮಂಗೆ ಮೈಗ್ರೇನ್ ಇದೆಯಲ್ಲ, ಲೋ BP ಮೈಗ್ರೇನ್ ಎಲ್ಲ ಇರೋದಕ್ಕೆ ಅವ್ರಿಗೆ ಹೆಂಗೆ ಅಂದ್ರೆ ಅಲ್ಲಲ್ಲಿ ಬಿದ್ದೋಗ್ಬಿಡೋರು. ಮೈಗ್ರೇನ್ ಇರೋದಕ್ಕೆ ಮೈಗ್ರೇನ್ ಲೋ BP ಆಗ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ. ಪಾಪ ಕರ್ಕೊಂಬಂದು ಮನೆಗೆ ಬಿಡೋರು. ಅದಾದ್ಮೇಲೆ ಒಂದು ಸ್ವಲ್ಪ ದಿವಸಕ್ಕೆ ನಾವು ಬಿಡಿಸ್ಬಿಟ್ವಿ, ಗಾರ್ಮೆಂಟ್ಸ್ ಬಿಡಿಸ್ಬಿಟ್ಟು ಮನೇಲೇ ಇದ್ರು ಸ್ವಲ್ಪ ದಿನ. ಬಟ್ ಅವ್ರಿಗೆ ಕೆಲಸ ಮಾಡಬೇಕು, ನಮ್ಮ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ವಲ್ಲ. ಅವಾಗ ಅಮ್ಮ ಮನೆ ಕೆಲ್ಸಕ್ಕೆ ಹೋದ್ರು. ಅಂದ್ರೆ ಈ ಬೇರೆ ಮನೆಗೆ ಹೋಗಿ ಪಾತ್ರೆ ತೊಳೆಯೋದು, ಕಸ ಗುಡಿಸಿ ಒರೆಸಿ ಬರೋದೆಲ್ಲ ಮಾಡ್ತಾ ಇದ್ರು ಅಮ್ಮ. ಬೇರೆಯವ್ರ ಮನೆಗೆ ಹೋಗಿ ಅದೆಲ್ಲ ಮಾಡ್ತಾ ಇದ್ರು. ಮಧ್ಯೆ ಮಧ್ಯೆ ನಾನು ಹೋಗ್ತಾ ಇದ್ದೆ. ಅವಾಗ ನನಗೆ ಹೂಮಳೆ ಸೀರಿಯಲ್ ನಡೀತಿತ್ತು. ಹೂಮಳೆ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಅವ್ರ ಜೊತೆ ಹೋಗಿ ಕೆಲಸ ಎಲ್ಲ ಮಾಡಿ ಬರ್ತಿದ್ದೆ. ಅಮ್ಮ ಅಡುಗೆ ಮಾಡಿದ್ರೆ ನಾನು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಬರ್ತಾ ಇದ್ದೆ. ಸೊ ನಾನು ಹಂಗೆ ಮಾಡ್ತಾ ಇದ್ದೆ. ಅಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಿದ್ರು. ಆಮೇಲೆ 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 ನಾನು ಬಿಡಿಸ್ಬಿಟ್ಟೆ, ಬೇಡ ಅಮ್ಮ ಮನೆ ಕೆಲಸ ಬೇಡ ಬಿಡು ಅಂತ. ಬಟ್ ಇವಾಗ ಅಮ್ಮ ಅಡುಗೆ ಕೆಲ್ಸಕ್ಕೆ ಹೋಗ್ತಾರೆ. ತುಂಬಾ ಜನಕ್ಕೆ ಡೌಟ್ ಇತ್ತು ಅಮ್ಮ ಏನ್ ಕೆಲಸ ಮಾಡ್ತಾರೆ ಅಂತ. ಕ್ಲಾರಿಫೈ ಮಾಡಿದೀನಿ, ಅಮ್ಮ ಅಡುಗೆ ಕೆಲ್ಸಕ್ಕೆ ಹೋಗ್ತಾರೆ, ಮನೆ ಕೆಲಸ ಬಿಡಿಸ್ಬಿಟ್ಟೆ. ಯಾಕಂದ್ರೆ ಮನೆ ಕೆಲಸದಲ್ಲಿ ತುಂಬಾ ಕೆಟ್ಟದಾಗ ನಡ್ಸ್ಕೊತಾರೆ ಅಣ್ಣ. ನಾನು ಹೋಗಿದ್ದೀನಲ್ಲ, ಅವ್ರ ಜೊತೆ ನಾನು ಫೇಸ್ ಮಾಡಿದ್ದೀನಿ. ತಿಂದಿದ್ದು ಎಂಜಿಲ್ ಹಾಕೋದನ್ನ ಹಿಡ್ದು ಅದನ್ನ ಕ್ಲೀನಾಗೂ ಇಟ್ಟಿರಲ್ಲ, ಹೆಂಗ್ ಬೇಕೋ ಹಂಗೆ ಬಂದು ತೊಳಿತಾ ಇರ್ತಾನೆ ಬೇಕಾಬಿಟ್ಟು ಹಂಗೆ ಟ್ರೀಟ್ ಮಾಡಿರೋದು ನಾನು ನೋಡಿದ್ದೀನಿ. ನನ್ನನ್ನು ಹೆಂಗ್ ಟ್ರೀಟ್ ಮಾಡಿದಾರೆ ನಮ್ಮ ಅಮ್ಮನ ಜೊತೆ ಹೋದಾಗ ಅದನ್ನು ನಾನು ನೋಡಿದ್ದೀನಿ. ಅದಕ್ಕೆ ಇವಾಗ ಎಲ್ಲಾ ಕೆಲಸ ಬಿಡಿಸ್ಬಿಟ್ಟು ಬರೀ ಅಡುಗೆ ಕೆಲಸ ಮಾತ್ರ ಮಾಡಕ್ಕೆ ಹೇಳಿರೋದು ನಮ್ಮ ಅಮ್ಮಂಗೆ ನಾನು. ಅದು ಬೇಡ ಅಂತ ಹೇಳ್ತೀನಿ. ಬಟ್ ಅವರಿಗೆ ಅಡುಗೆ ತುಂಬಾ ಇಷ್ಟ, ಅಡುಗೆ ಮಾಡೋದು ಅಂದ್ರೆ. ಅದಕ್ಕೆ ಅವ್ರು ಅಡುಗೆ ಕೆಲಸಕ್ಕೆ ಅಂತ ಹೋಗ್ತಾರೆ. ಅಪ್ಪ ಇವಾಗ ಆಟೋ ಓಡಿಸ್ತಾರೆ, ಕಂಪ್ಲೀಟ್ ಆಟೋ. ಅವ್ರಿಗೂ ಹೇಳ್ತೀನಿ, ಇಬ್ರಿಗೂ ಹೇಳ್ತೀನಿ ಹೋಗೋದ್ ಬೇಡ ನಾನು ನೋಡ್ಕೊಳ್ತೀನಿ ಅಂತ. ಬಟ್ ಅವ್ರಿಗೆ ಅಂದ್ರೆ ನಮ್ಮ ಅಪ್ಪ ಏನು ಅಂದ್ರೆ ನಾನು ಇರೋವರೆಗೂ ನಾನು ಗಟ್ಟಿಯಾಗಿರೋರು ನಾನು ಮಾಡೇ ಮಾಡ್ತೀನಿ ಅಂತ ಅಪ್ಪ ಹೇಳ್ತಾರೆ. ಬಟ್ ನಮ್ಮ ಅಪ್ಪ ಇಸ್ ಎ ವೆರಿ ಬ್ಯೂಟಿಫುಲ್ ಹ್ಯೂಮನ್ ಬೀನ್. ನಮ್ಮ ಅಪ್ಪನ ನೋಡಿ ನಾನು ತುಂಬಾ ಕಲ್ತಿದ್ದೀನಿ. ಒಬ್ರಿಗೂ ಒಳ್ಳೇದ್ ಮಾಡ್ಬೇಕು, ಯಾರಿಗೂ ಮೋಸ ಮಾಡಬಾರ್ದು. ನನ್ನ ಕೈಯಲ್ಲಿ ಇವಾಗ ನಂತರ 10 ರೂಪಾಯಿ ಇತ್ತು ಅಂದ್ರೆ ಬೇರೆಯವ್ರನ್ನ ಹೇಳೋದನ್ನ ಕೇಳಿದೀನಿ. 10 ರೂಪಾಯಿ ಇತ್ತು ಅಂದ್ರೆ ನೀನು 9 ರೂಪಾಯಿ ಇಟ್ಕೊ 1 ರೂಪಾಯಿ ದಾನ ಮಾಡುವಂತ. ನಮ್ಮಪ್ಪ ಹಂಗಲ್ಲ. 10 ರೂಪಾಯಿ ಆದ್ರೆ 1 ರೂಪಾಯಿ ಇಟ್ಕೊ 9 ರೂಪಾಯಿ ದಾನ ಮಾಡುವಂತ ನಮ್ಮಪ್ಪ. ಹಂಗೆ ನಮ್ಮಪ್ಪ. ನಮ್ಗೆ ಅದು ನಮ್ಗೆ ಚಿಕ್ಕ ವಯಸ್ಸಿಂದನೂ ಅದೇ ಅಭ್ಯಾಸ. ದಾನ ಮಾಡೋದು, ಕೊಡೋದು ಇದೆ. ನಮ್ಮ ಹತ್ರ ಇದೆಯೋ ಇಲ್ವೋ ಅಡ್ಜಸ್ಟ್ ಮಾಡೋದು ನಾವು ಬೇರೆಯವ್ರಿಗೆ ಕೊಡ್ಬೇಕು ಅಂತ ಬಯಸ್ತೀವಿ. ನಮ್ಮಪ್ಪ ಅದನ್ನ ಕಲ್ಸಿದ್ರು. ನಮ್ಮಮ್ಮ ಏನ್ ಕಲ್ಸಿದ್ರು ಅಂದ್ರೆ ಲೈಫಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ಕಲ್ಸಿದ್ರು. ಇವತ್ತು ನಾನು ಒಬ್ಬ ಹುಡುಗಿಯಾಗಿ ಇಂಡಿಪೆಂಡೆಂಟ್ ಆಗಿ ಸ್ಟ್ರಾಂಗ್ ಆಗಿದ್ದೆ ನಮ್ಮ ಅಮ್ಮನೇ ರೀಸನ್. ನಮ್ಮಮ್ಮ ತುಂಬಾ ಗಟ್ಟಿ, ಏನ್ ಬಂದ್ರು ಫೇಸ್ ಮಾಡ್ತಾರೆ ನಮ್ಮಮ್ಮ. ಅವ್ರು ನೋಡಿ ನಾನು ಕಲ್ತಿರೋದೆ, ಏನ್ ಬಂದ್ರು ಫೇಸ್ ಮಾಡ್ತಾರೆ. ಸೊ ಅದೊಂದು. ಇನ್ ಕೇಸ್ ನೀನು ಆಕ್ಟರ್ ಆಗಿಲ್ಲ ಅಂದಿದ್ರೆ ಇನ್ನೇನಾಗಿರ್ತದೆ? ಮೇ ಬಿ ಕಾರ್ಪೊರೇಟ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೆ ಅನ್ಸುತ್ತೆ. ಕಾರ್ಪೊರೇಟ್ ಅಲ್ಲಿ ನಾನು ಲಾಸ್ಟ್ ಏನ್ ಕಂಟಿನ್ಯೂ ಮಾಡ್ತಿದ್ದಲ್ಲ ಕೆಲಸ, ಅದನ್ನೇ ಕಂಟಿನ್ಯೂ ಮಾಡ್ತಿದ್ನೇನೋ ಅಂತ ಅನ್ಸುತ್ತೆ. ಅದ್ ಬಿಟ್ಟು ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಅದೇ ಕಾರ್ಪೊರೇಟ್ ಅಲ್ಲಿ ಇದ್ದಿದ್ರೆ ಬೇರೆ ಮದ್ವೆ ಮಾಡಿ ಕಳ್ಸ್ಬಿಟ್ಟಿರೋದೇನೋ. ಬಟ್ ಹೋಗಿದ್ದೆ ನಾನು, ಆಗಲ್ಲ ಅಂತ. ಇವಾಗ್ಲೂ ಫೋರ್ಸ್ ಮಾಡ್ತಾರೆ ಮದ್ವೆ ಮಾಡ್ಕೊ ಅಂತ. ನೋಡ್ರಪ್ಪ, ಯಾವ್ದಾರ ಒಳ್ಳೆ ಗಂಡಿದ್ರೆ ಇವಳು ಇಷ್ಟ ತನಕ ಹೇಳ್ದಂಗೆ ನೋಡ್ಕೊಳ್ಳೋಂಥವ್ರು ಯಾರು ಇದ್ರೆ ಪ್ರಪೋಸ್ ಮಾಡ್ಬೋದು. ಪ್ರಪೋಸಲ್ಸ್ ಬಂದಿದ್ದಾವೆ ಅಣ್ಣ, ಅಯ್ಯೋ ಎಷ್ಟೇ ಪ್ರಪೋಸಲ್ ಹೆಂಗೋ ಬಂದ್ಬಿಟ್ಟಿದ್ದಾವೆ. ನಮಸ್ಕಾರ ಅಲ್ಲ, ಅದು ಗೊತ್ತು ಬಿಡು. ಹೆಂಗೆಂಗೋ ನಮ್ಗೆ ಬಂದ್ಬಿಟ್ಟಿದೆ ಪ್ರಪೋಸ್ಗಳು. ಅವಾಗೆಲ್ಲ ಒಂದು ದೊಡ್ಡ ಸಲ ಹೊಡಿತೀನಿ ನಾನು. ಬೇಡ ಗುರು, ನಿಮ್ ಸವಾಸಗಳೇ ಬೇಡ ನನಗೆ ಅನ್ಸುತ್ತೆ ಇವಾಗ. ಅದೆಲ್ಲ ಒಂದು ಏಜ್ ಅಷ್ಟೇ ಅಣ್ಣ. ಮತ್ತೆ ನಿನಗೆ ನನ್ನ ಪರ್ಸನಲಿ ನಾನು ನಿನ್ನ ನೋಡ್ದಂಗೆ ನಾಯಿಗಳಿಗೆ ತುಂಬಾ ಕನೆಕ್ಟ್ ಆಗ್ತೀವಿ. ಯಾಕೆ? ಒಂದು ಮನೆಯಲ್ಲಿ ನಾಯಿ ಸಾಕಿದ್ಯಾ, ಅದು ಬಿಟ್ಟು ಹೊರಗಡೆ ಬೀದಿನಲ್ಲಿರುವಂಥ ನಾಯಿಗಳನ್ನು ನೀನು ಏನೋ ನಿನ್ನ ಮಕ್ಕಳು ಅನ್ನೋ ಥರ ನೀನು ನೋಡ್ಕೋತೀಯ, ಅದಕ್ಕೆ ಊಟ ಹಾಕ್ತೀಯ. ಏನಕ್ಕೆ ಆ ಪರ್ಟಿಕ್ಯುಲರ್ ನಿನಗೆ ಆ ಥರದ್ದು ನಾಯಿ ಬಗ್ಗೆ ಅಷ್ಟು? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಂಗೆ ನಾಯಿ ಅಂದ್ರೆ ಭಯ. ಚಿಕ್ಕ ವಯಸ್ಸಲ್ಲಿ ನಾನೊಂದು 4th ಸ್ಟ್ಯಾಂಡರ್ಡ್ ಬರೋವರೆಗೂ ನಂಗೆ ಸಿಕ್ಕಾಪಟ್ಟೆ ಭಯ. 4th ಇಂದ 5th ಬರೋ ಟೈಮಲ್ಲಿ ಒಂದು ನಾಯಿ ಕಚ್ಬಿಟ್ಟಿತ್ತು ನನಗೆ. ನನ್ನ ರೈಟ್ ಲೆಗ್ಗಲ್ಲಿ ಸಗಣಿ ತರಕ್ಕೆ ಅಂತ ಹೋದಾಗ ಕಚ್ಬಿಟ್ಟಿತ್ತು. ಅದು ಕಚ್ಚಿ ಒಂದು 3-4 ಡೇಸ್ಗೆ ಇನ್ನೊಂದು ನಾಯಿ ಅದೇ ಕಾಲಕ್ಕೆ ಕಚ್ಬಿಟ್ಟಿತ್ತು. ಸೊ 2 ನಾಯಿ ಒಂದೇ ಕಾಲಕ್ಕೆ ಕಚ್ಬಿಟ್ಟಿತ್ತು. ಆಮೇಲೆ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದ್ರು. ಅವಾಗ ನನಗೆ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದೆ. 21 ಇಂಜೆಕ್ಷನ್ ಹಾಕಿದ್ರು.
ನನಗೆ ಓ 21 ಇಂಜೆಕ್ಷನ್ ಹಾಕಿದ್ರು. ಅದಕ್ಕೆ ಇವತ್ತಿಗೂ ಇಷ್ಟ ಹೈಪರ್ ಆಕ್ಟಿವ್. ತುಂಬಾ ಅಮ್ಮಪ್ಪ ಅದೇ ಹೇಳ್ತಾರೆ, ನಾಯಿ ಕಚ್ಚದ ಅದಕ್ಕೆ ಹುಚ್ಚರ ಯಾರ್ದಾಗ ಆಡ್ತಿರ್ತೀಯ ಅಂತ ಹೇಗಿಸ್ತಾರೆ ಜನ ನನಗೆ. ಬಟ್ ಅದು 2 ನಾಯಿ ಕಚ್ಬಿಡ್ತಲ್ಲ, ಅದು ನಮ್ಮೇಲೆ ನಾಯೇ. ನಾನು ದಿನ ಓಡೋ ನಾಯಿ ಅದು ಕಚ್ಬಿಡ್ತಲ್ಲ ಹೆಂಗೆ ಅಂದ್ಬಿಟ್ಟು ಅವಾಗ ಒಂದು ಪಾಯಿಂಟಲ್ಲಿ ಅನ್ಸಿದ್ದು ನನಗೆ ಕಚ್ತೀರಾ ಮಾಡ್ತೀನಿ ಅಂತ ಪಳಗಿಸ್ದೆ. ಹೆಂಗೆ ಪಳಗಿಸ್ಬೇಕು ನಾಯಿ ಅಂತ ಅಲ್ಲೇ ಕಲ್ತಿದ್ದು ನಾನು. ಸೊ 5th ಇಂದ ಸ್ಟಾರ್ಟ್ ಮಾಡಿದ್ದು ನಾನು. ಇವತ್ತಿನ ತನಕ ನಾನು ಎಲ್ಲೇ ಹೋದ್ರು ಯಾವ ನಾಯಿ ಕಚ್ಚಿಲ್ಲ, ಕಚ್ಚೋದು ಇಲ್ಲ ಬಿಡಿ. ಅವ್ರಿಗೆ ಸ್ಮೆಲ್ ಗೊತ್ತಾಗತ್ತೆ. ನೀವು ನೋಡಿರ್ತೀರಲ್ಲ ಬೆಳಗಾವಿಗೆಲ್ಲ ಹೋದಾಗ ಸುಮ್ಮನೆ ಕರ್ದಿದ್ದಕ್ಕೆ ಬರುತ್ತೆ, ಅಂದ್ರೆ ಬಂದ್ಬಿಡುತ್ತೆ ನಾಯಿ. ಸೊ ಹಂಗಾಗಿ ನನಗೆ ಅಲ್ಲಿ ಶುರುವಾಗಿದ್ದು. ಅದಾದ್ಮೇಲೆ ನಾಯಿ ಅಂದ್ರೆ ತುಂಬಾ ಪ್ರೀತಿ ನಂಗೆ. ನಾಯಿ ಬೇಕು. ಫಸ್ಟ್ ಆಫ್ ಆಲ್ ಪ್ರಾಣಿ ಅಂದ್ರೆ ಒಂಥರ ಜೀವ ನಂಗೆ. ಸ್ಪೆಷಲಿ ನಾಯಿ ತುಂಬಾ ನಾರಾಯಣ ನಿಯತ್ತಿರೋ ನಾಯಿ. ನನ್ಗೆ ಯಾರಾದ್ರು ನಾಯಿಗೆ ಹೊಡೆದ್ಬಿಟ್ರೆ ತಗೊಳಲ್ಲ, ನನಗೆ ಅಳು ಬಂದ್ಬಿಡಿರುತ್ತೆ. ನನ್ನ ಕಣ್ಮುಂದೆನೆ ನಮ್ಮ ಮನೆ ಹತ್ರನೇ ನಾಯಿಗಳಿಗೆ ಹೊಡೆದು ಸಾಯಿಸಿರೋದು ನೋಡಿ ಮೆಂಟಲ್ ತರ ಆಗಿ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಜ್ವರ ಬಂದು ಇದೆಲ್ಲ ಆಗಿದೆ ನಂಗೆ. ಸೊ ಅದಾದ್ಮೇಲೆ ನಾನು ನಾಯಿ ಪಳಗ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಎಲ್ಲೇ ಹೋದ್ರು ನಾಯಿ ಕನೆಕ್ಟ್ ಆಗ್ಬಿಡ್ತೀನಿ. ಅಂಡ್ ನಾಯಿ ಹೆಂಗೆ ಅಂದ್ರೆ ನಾನು ನಾಯಿ ಅಂತ ಹೇಳ್ಬಾರ್ದು, ಆಕ್ಚುಲಿ ಮಕ್ಳೇನೆ ಮಾತಾಡ್ಸ್ಬಿಡ್ತೀನಿ. ಬಂದ್ರೋ ಹೋಗ್ರೋ ಮಕ್ಳ ತರ ಟ್ರೀಟ್ ಮಾಡ್ತೀನಿ, ಮಾತಾಡ್ಸಕ್ ಸ್ಟಾರ್ಟ್ ಮಾಡ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ. ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಣ್ಣ. ಮನುಷ್ಯರಿಗೆ ಅರ್ಥ ಆಗಲ್ಲ. ನೀನ್ ಅವ್ರ ಹತ್ರ ಕುತ್ಕೊಂಡು ಅಳು, ಬಂದ್ ಸಮಾಧಾನ ಮಾಡುತ್ತೆ. ಸೊ ನಮ್ಮ ನಾಯಿ ಅಷ್ಟೇ. ನಮ್ಮ ಮನೇಲಿ ಮೊನ್ನೆ ನನ್ನ ತಮ್ಮ ದೊಡ್ಡ ತಮ್ಮ ತೀರ್ಕೊಂಡ. ಅವ್ನಿಗೆ 2 ತಿಂಗಳು ಆಯ್ತು ತೀರ್ಕೊಂಡು. ಅವ್ನಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ಮನೇಲಿ ಇರ್ಲಿಲ್ಲ ಅವಾಗ. ನಾವು ಟೋಟಲಿ ಇಲ್ಲ ಅಂದ್ರೂ ಒಂದು 6 ಡಾಗ್ಸ್ ಸಾಕಿದ್ದೀವಿ ನನ್ನ ಮನೇಲಿ ಸಾಕಿದ್ವಿ. ಹೊರಗಡೆ ಇವತ್ತು ನಾನು ಸಾಕ್ತಾ ಇರೋದು 14. ಬಟ್ ಆಬ್ವಿಯಸ್ಲಿ ಎಲ್ಲರೂ ನಮ್ಮ ಮಕ್ಕಳೇ. ನಾನು ಎಲ್ಲಿ ಹೋದ್ರೂ ನಾನು ಬಿಸ್ಕೆಟ್ ಹಾಕ್ತೀನಿ, ಎಲ್ಲಿದ್ರು ನಾನು ಮಾಡ್ತೀನಿ. ಸೊ ನನಗೆ ತುಂಬಾ ಪ್ರೀತಿ. ಎಷ್ಟೋ ಸತಿ ಅನ್ಸುತ್ತೆ ನನ್ನ ಫ್ಯೂಚರ್ಲಿ ನನ್ನ ಮದ್ವೆ ಅಂತ ಏನಾದ್ರು ಆದ್ರೆ ನನ್ನ ಗಂಡನಿಗೆ ಒಂದೇ ಕ್ವೆಶ್ಚನ್ ಅಲ್ಲ, ನಾಯಿ ತರ ನೋಡ್ಕೋಬೇಕು ಅಂತಲ್ಲ. ನನಗೆ ಏನು ಊಟ ಗೀಟ ಇಲ್ಲಂದ್ರೂ ಪರವಾಗಿಲ್ಲ, ಒಂದು 10 ನಾಯಿ 10 ಬೆಕ್ಕು ತಂದಿಡುವ, ಕೋತಿ ತಂದಿಡುವ, ಬೇರೆ ಬೇರೆ ಪ್ರಾಣಿಗಳನ್ನ ತಂದು ಮನೇಲಿ ಇಡುವ, ನಮ್ಗೆ ಅಂತ ಒಂದು ದುಡ್ಡು. ಇದೇ ನನ್ನ ಆಸೆ. ನನ್ನ ಮನೆ ಇವಾಗ್ಲೂ ನನ್ನ ಮನೆ ಹುಡುಕ್ತೀನಿ. ಪ್ರತಿ ಸತಿ ನಾನು ಬೇರೆ ಮನೆ ಶಿಫ್ಟ್ ಮಾಡ್ಬೇಕಂದ್ರೆ ಕಾಂಪೌಂಡ್ ಇರೋ ಮನೆ ಹುಡುಕ್ತೀನಿ ಮಕ್ಳಿಗೋಸ್ಕರ. ಮಕ್ಳು ಫ್ರೀಯಾಗಿ ಆಡ್ಬೇಕು. ಅವ್ರು ಎಷ್ಟು ಚೆನ್ನಾಗಿರ್ತಾರೋ ನಾವು ಅಷ್ಟು ಚೆನ್ನಾಗಿರ್ತೀವಿ. ನಾವು ಅವ್ರನ್ನ ಹೆಂಗ್ ನೋಡ್ಕೋತೀವೋ ನಮ್ಮ ಲೈಫ್ ಹಂಗೆ. ಯಾಕಂದ್ರೆ ನಮ್ಮ ಹಳೆ ಮಕ್ಳು ಏನು ತೀರ್ಕೊಂಡ್ರು, ಒಬ್ಬ ಕರೆಂಟ್ ಹೊಡೆದು ತೀರ್ಕೊಂಡ್ಬಿಟ್ಟ. ಆ ಜಾಗದಲ್ಲಿ ನಾವೇ ಇದ್ರೆ ನಮ್ಗೆ ಹೊಡಿತಿತ್ತೇನೋ ಕರೆಂಟು, ಅದೇ ಕಚ್ಚಿ ಹೊಟ್ಟೋಯ್ತು ಪಾಪ. ಸೊ ಹಿಂಗೆ ಮನೇಲಿ ಮಕ್ಳಿದ್ರೆ ನಮ್ಮ ನೆಗೆಟಿವ್ಸ್ನ ಅವ್ರು ತಗೋತಾರೆ. ಸೊ ಸಾಕಿ, ಪ್ರತಿಯೊಬ್ಬರ ಮೇಲೆ ನಾಯಿ ಇರ್ಬೇಕು ಅಂತ ಕೇಳ್ಕೊತೀನಿ ನಾನು. ಸಾಕ್ಬೇಕು, ಗೊತ್ತಾಗುತ್ತೆ, ವ್ಯಾಲ್ಯೂಸ್ ಗೊತ್ತಾಗುತ್ತೆ, ಅದ್ರ ಪ್ರೀತಿ ಗೊತ್ತಾಗುತ್ತೆ. ಎಷ್ಟೋ ಜನ ನಾಯಿಗೆ ಹೊಡಿತಾರೆ, ಸಾಯಿಸ್ತಾರೆ, ಅದೆಲ್ಲ ನೋಡಿದ್ರೆ ದುಃಖ ಆಗುತ್ತೆ. ಇವಾಗ ನಮ್ಮ ಹತ್ರ ಎಲ್ಲ ಇಲ್ಲ. ನಾವು ಫುಲ್ ಅಮ್ಮ ಫುಲ್ಸ್ ಕಡಕ್ಕು. ಮಕ್ಳಿಗೆ ಒಬ್ರು ಒಂದೇಟ್ ಹಾಕಿದ್ರೆ ಕಂಪ್ಲೇಂಟೆ, ಗ್ಯಾರಂಟಿ. ಅದೆಲ್ಲ ಫಿಕ್ಸು, ಯಾರು ಮುಟ್ಟಲ್ಲ. ಇವಾಗ ನಾವೇನು ಊಟ ಹಾಕ್ತೀವಿ ತಿಂತಾರೆ ಮಲ್ಕೋತಾರೆ, ಯಾರು ಅವ್ರಿಗೆ ಮುಟ್ಬಾರ್ದು. ಹಂಗಾಗ್ಬಿಟ್ಟಿದೆ ಇವಾಗ. ಭಯ ಪಡ್ತಾರೆ ಮುಟ್ಟಕ್ಕೆ. ಹೆಂಗ್ ಬೇಕೋ ಹಂಗೆ ಮಾಡ್ಬಿಡ್ತಾರೆ ಅಣ್ಣ ಮಕ್ಕಳನ್ನ. ನೋಡಲ್ಲ ಮಾಡಲ್ಲ ಹೊಡೆಯೋದು, ಕಾರು ಹತ್ತಿಸ್ಕೊಂಡು ಹೋಗ್ಬಿಡೋದು. ಮನೆ ನಾವೇ ನೋಡಿದ್ವಾ ಒಂದು ನಾಯಿ ಲೇಟ್ ಆಗ್ಬಿಡುತ್ತೆ, ಯಾರು ಟ್ರೀಟ್ ಮಾಡಲ್ಲ. ಅವಕ್ಕೇನು ಬಾಯಿ ಇದೆಯಾ? ನಿನಗಾದ್ರೆ 108 ನೋವು ಹೇಳ್ತೀಯಾ, ಅಯ್ಯೋ ನಂಗೆ ಅಲ್ಲಿ ನೋವು ಇಲ್ಲಿ ನೋವು. ಅವ್ರು ಯಾರಿಗೆ ಹೇಳ್ತಾರೆ? ನಾವೇ ನೋಡಿ ನಾವೇ ಅರ್ಥ ಮಾಡ್ಕೋಬೇಕು. ಬಟ್ ನನ್ಗೆ ಇನ್ನೊಂದು ಪ್ಲಸ್ ಏನು ಅಂದ್ರೆ ಎಮೋಷನ್ಸ್ ಗೊತ್ತಾಗ್ಬಿಡುತ್ತೆ ಡಾಗ್ಸ್ದು ನಂಗೆ. ಅವ್ರು ದುಃಖದಲ್ಲಿದ್ದಾರಾ, ಖುಷಿಯಾಗಿದ್ದಾರಾ, ಅದೆಲ್ಲ ಸೆನ್ಸ್ ಆಗುತ್ತೆ ನಂಗೆ. ಅದೆಲ್ಲ ಪ್ಲಸ್ ನಂಗೆ. ಅದೊಂದು ಬೈ ಗಾಡ್ಸ್ ಗಿಫ್ಟ್ ಅನ್ಸುತ್ತೆ, ಸೆನ್ಸು. ಗೊತ್ತಿಲ್ಲ, ಅದನ್ಗೆ ಗೊತ್ತಿಲ್ಲ. ಬಟ್ ನಾನು ಹೇಳ್ತೀನಿ, ನನ್ನ ಭಾಗ್ಯಕಾಯಿ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದೆ ನನ್ನ ಜೊತೆ. ಅದು ದುಃಖದಲ್ಲಿದ್ಯಾ, ಅದು ಬೇಜಾರಲ್ಲಿದ್ಯಾ, ಅಥವಾ ಅದೇನೋ ಖುಷಿಯಾಗಿ ಯೋಚನೆ ಮಾಡ್ತಿದ್ಯಾ, ಅದೇನು ಯೋಚನೆ, ಅದೆಲ್ಲ ಹೇಳ್ತೀನಿ ನಾನು. ಮತ್ತೆ ನಾನು ತುಂಬಾ ತುಂಬಾ ಕರೆಕ್ಟ್ ಆಗಿ ನಾನು ಕರೆದಾಗ ಬರೋದಂದ್ರೆ ಬಟರ್ಫ್ಲೈ. ಅದು ನಮ್ಮ ಅಕ್ಕ. ನಾನು ಒಂದ್ಸತಿ ಹಿಂಗೆ ಥಿಯೇಟ್ರಲ್ಲಿ ಸ್ಮೃತಿ ಮಾಡ್ತಾರೆ. ಸ್ಮೃತಿ ಸುಮಾರು ಜನ ಕಲಾವಿದ್ರು ಗೊತ್ತಿರುತ್ತೆ ಸ್ಮೃತಿ. ಆ ಟೈಮಲ್ಲಿ ನಾನು ಅವಾಗ ನಮ್ಮ ಅಕ್ಕ ಹೋಗಿ 2 months ಅಷ್ಟೇ ಆಗಿತ್ತು. ಆ ಟೈಮಲ್ಲಿ ಸ್ಮೃತಿ ಮಾಡಿದ್ರು ಗೊತ್ತಾ, ಅದಿನ್ನೂ ಪವರ್ಫುಲ್ ಆಗಿರುತ್ತೆ. ಯಾಕಂದ್ರೆ ನಾನು ಇನ್ನೂ ದುಃಖದಲ್ಲೇ ಇರ್ತೀನಲ್ಲ. ಅವಾಗ ನಾನು ಕರೆದಿದ್ದು, ಇವಾಗ ನೀನು ನನ್ನ ಜೊತೆಗೆ ಇದೆಯಾ, ಒಂದು ಪಾಸಿಟಿವ್ ಇದ್ರಲ್ಲಿ ಇದೆಯಾ ನನ್ನ ಜೊತೆ, ನೀನು ಬಾ, ಆಸ್ ಎ ಬಟರ್ಫ್ಲೈ ಬಂದು ನನಗೆ ಟಚ್ ಮಾಡು ಅಂತ ಹೇಳಿದ್ದೆ. ವೆರಿ ಮೂಮೆಂಟ್ ಅಂದ್ರೆ ಒಂದು 6-7 minutesಗೆ ಬಂದು ನನ್ನ ತಲೆ ಟಚ್ ಮಾಡಿ ಹೋಗಿತ್ತು ಸ್ಮೃತಿ ಮಾಡೋ ಟೈಮಲ್ಲಿ. ಅವತ್ತಿಂದ ನಾನು ಬಟರ್ಫ್ಲೈನ ನಮ್ಮ ಅಕ್ಕ ಅಂತ ಕನ್ಸಿಡರ್ ಮಾಡ್ತೀನಿ. ಇವತ್ತಿಗೂ ನಾನು ಕರೆದಾಗ ಬರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ನಾನು ಸುತ್ತಮುತ್ತಲಿಗೂ ನಾನು ತೋರಿಸಿದ್ದೀನಿ. ಇವಾಗ ನಮ್ಮ ಅಕ್ಕನ ಕರಿತೀನಿ ಬರ್ತಾಳೆ ನೋಡು ಅಂದಾಗ ಬಟರ್ಫ್ಲೈ ಬಂದಿದೆ. ಸೊ ಅದೊಂದು ಗುಡ್ ವೈಬ್ಸ್ ನನಗೆ ಬಟರ್ಫ್ಲೈ. ಗುಡ್ ವೈಬ್ಸ್. ನಾನು ಕರೆದಾಗೆಲ್ಲ ನಾನು ಯಾವತ್ತು ನಮ್ಮ ಅಕ್ಕನ ಕರಿತೀನಲ್ಲ ಅವಾಗ ಬರ್ತಾಳೆ. ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಅದೆಲ್ಲ ನನಗೆ. ಅಕ್ಕ ಈಗಿದ್ದಿದ್ರೆ ಹೆಂಗಿರ್ತಿತ್ತು? ಓ ಸಕ್ಕತ್ತಾಗಿರ್ತಿತ್ತು ಲೈಫು. ಅಪ್ಪ ಎಷ್ಟು ಖುಷಿ ಅಂದ್ರೆ, ಅವಳು ಕೇಳಿದ್ದೆಲ್ಲ ಕೊಡಿಸ್ತಿದ್ದೆ, ಅವಳು ಕೇಳಿದ್ದೆಲ್ಲ ಮಾಡ್ತಾ ಇದ್ದೆ. ಹಂಗೆ ಕರ್ಕೊಂಡು ಹೋಗಿ ಅವಳು ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದಾಳಲ್ಲ. ನನಗೆ ಆಸೆ ಅವಳು ಕೇಳಿದ್ದೆಲ್ಲ ಮಾಡಿ ಅವಳಿಗೆ ಮದುವೆ ಮಾಡ್ಕೊಂಡು ಹೋಗಿರೋಳೆ ನಮ್ಮ ಪ್ರಾಬಬ್ಲಿ ಇದ್ದಿದ್ರೆ ಇನ್ನೂ ಖುಷಿ. ಅವಳಿಗೆಲ್ಲ ಮಾಡ್ತಾ ಇದ್ದೆ, ಮಜಾ ಮಾಡ್ತಿದ್ವಿ ಇಬ್ರು. ಅವಳೇ ಬೆಸ್ಟ್ ಫ್ರೆಂಡ್ ನನಗೆ. ಅದಕ್ಕೆ ನಾನು ಯಾರನ್ನೂ ಅಷ್ಟು ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಿಲ್ಲ, ಅರ್ಪಿತನೊಬ್ಬಳು ಬಿಟ್ರೆ. ಯಾಕಂದ್ರೆ ಲಾಸ್ಟ್ ಪ್ರೀವಿಯಸ್ ಫ್ರೆಂಡ್ಶಿಪ್ ಅಲ್ಲೂ ನಂಗೆ ಪ್ರಾಬ್ಲಮ್ ಆಯ್ತು ಅಂತ ನಾನು ಯಾರನ್ನೂ ಫ್ರೆಂಡ್ಸೇ ಮಾಡ್ಕೊಂಡಿಲ್ಲ. ಅಕ್ಕ ಒಬ್ಬಳೇ ಫ್ರೆಂಡ್ ನನಗೆ. ಅಕ್ಕ ಇದ್ದಿದ್ರೆ ನನ್ಗೆ ಯಾವ ಫ್ರೆಂಡ್ಸ್ ಇರ್ತಿರ್ಲಿಲ್ಲ. ನಾನು ಅವಳು ಇಬ್ಬರೇ ಫುಲ್ ಟ್ರಾವೆಲ್ ಮಾಡು, ಸುತ್ತಾಡು, ಮಜಾ ಮಾಡು ಎಲ್ಲ ಮಾಡ್ತಿದ್ದೆ. ಎಷ್ಟೊಂದು ಸತಿ ಅವಳು ಹೋದ್ಮೇಲೆ ತುಂಬಾ ಇಮ್ಯಾಜಿನ್ ಮಾಡಿದ್ದೀನಿ, ನಾವಿಬ್ರು ಇದ್ದಿದ್ರೆ ಹೆಂಗೆಲ್ಲ ಇರ್ಬೋದಾಗಿತ್ತು ಅಂತ ತುಂಬಾ ಇಮ್ಯಾಜಿನ್ ಮಾಡಿ ಅದರಲ್ಲೇ ಸಮಾಧಾನ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಹೋಗಿರ್ಬೋದು ಅಕ್ಕ?
ನನ್ನ ಪ್ರಕಾರ ಫೋನಲ್ಲಿ ಮಾತಾಡ್ತಿದ್ಲು ಅಂತ ಹೇಳಿದ್ರು ನನಗೆ ಗೊತ್ತಿರೋರು. ಆಮೇಲೆ ನನಗೆ ಫೋನ್ ಮಾಡಿದ್ಲಪ್ಪ, ಎಲ್ಲಿದ್ಯಾ ಬಾ, ನಾನು 5 ನಿಮಿಷ ಬರ್ತೀನಿ ಇರು, ಇಲ್ಲೇ ಇದ್ದೀನಿ ಅಂತ ಅಂದೆ. ಮನೆಗೆ ಹೋಗಿ ತಿರ್ಗಾಷ್ಟಲ್ಲ ಇಲ್ಲ. ಹ್ಮ್. ಇಲ್ಲಿವರೆಗೂ ರೀಸನ್ ಗೊತ್ತಿಲ್ಲ ನನಗೆ ಏನು ಅಂತ ಅಂದ್ಬಿಟ್ಟು. ಬಟ್ ಹೇಳಿದಾಳೆ ಕನ್ಸಲ್ಲೆಲ್ಲ ಬಂದು ಹಿಂಗೆಲ್ಲ ಆಯ್ತು, ತಮಾಷೆ ಮಾಡಕ್ ಹೋದೆ, ಸೀರಿಯಸ್ ಆಯ್ತು ಅಂತೆಲ್ಲ ಹೇಳಿದಾಳೆ ಕನ್ಸಲ್ಲಿ. ಓಕೆ. ಹಿಂಗೆ ಪಲ್ಲು ನಾನು ಬೇಕು ಅಂತ ಮಾಡ್ಕೊಂಡಿಲ್ಲ ಪಲ್ಲು, ನಾನು ತಮಾಷೆ ಮಾಡಕ್ ಹೋದೆ, ಅದು ಹೇಳ್ಕೊಂಡ್ಬಿಡ್ತು, ನಾನು ತೆಗೊಳಕ್ಕಾಗಿಲ್ಲ ಅಂತೆಲ್ಲ ಅವಳು ಹೇಳಿದಾಳೆ. ಅದೆಲ್ಲ ನಾನು ನೆನ್ಸ್ಕೊಂಡಾಗ ದುಃಖ ಆಗತ್ತೆ. ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಡ್ತಲ್ಲ. ಅದೇ ತಮಾಷೆ ಕೆಲವೊಂದ್ಸತಿ ಅಮಾಸೆ ಅಂತಾರಲ್ಲ ಹಂಗೆ. ಸೊ ಈ ಜೀವದ ವಿಷಯದಲ್ಲಿ ಯಾವತ್ತೂ ಆಟ ಆಡಬಾರ್ದು. ಅದೇ ಹೇಳ್ತೀನಿ, ಈ ಅಟೆಂಪ್ಟ್ ಮಾಡಕ್ಕೆಲ್ಲ ಹೋಗ್ತಾರೆ ಗೊತ್ತಾ, ದಯವಿಟ್ಟು 1 ಸೆಕೆಂಡ್ ನೀವು ಮುಂದಕ್ಕೆ ಯೋಚನೆ ಮಾಡ್ಬಿಡಿ, ಲೈಫ್ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್ ಅನುಪಲ್ಲವಿ ಅವ್ರ ಜೊತೆ. ನಿಮ್ಮ ಪ್ರಶ್ನೆಗಳೇನಾರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ನೆಕ್ಸ್ಟ್ ಅವ್ರನ್ನ ಕರೆದಾಗ ಅವ್ರ ಹತ್ರಕ್ಕೆ ಅದನ್ನ ಕೇಳೋ ಪ್ರಯತ್ನ ಪಡ್ತೀನಿ. ಹಾಗೆ ನಮ್ಮ ಸ್ಟುಡಿಯೋಗೆ ಪ್ರೀತಿಯಿಂದ ಬಂದಿದ್ದಕ್ಕೆ ಅವ್ರ ಕಡೆಯಿಂದ ಈ ಒಂದು ನಿತ್ಯ ಕಲ್ಯಾಣಿ ಅಂತ ಒಂದು ಗಿಡ ಇದು ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಹೆಣ್ಮಕ್ಳು ಸಾಧ್ಯವಾದರೆ ನಿತ್ಯ ಕಲ್ಯಾಣಿನ ಮನೇಲಿ ಬೆಳೆಸಿ ಅದಕ್ಕೆ ನೀರು ಹಾಕೋದ್ರಿಂದ ಹೆಣ್ಮಕ್ಳ ಒಂದು ಏನಂತಾರೆ ಮ್ಯಾನಿಫೆಸ್ಟೇಷನ್ ಮಾಡ್ತಾರಲ್ಲ, ನಮಗೇನೋ ಒಂದು ಒಳ್ಳೇದಾಗಬೇಕು ಅನ್ನೋದು, ಅದು ತುಂಬ ಈಡೇರುತ್ತೆ ಅನ್ನೋ ಕಾರಣಕ್ಕೆ ಈ ನಿತ್ಯ ಕಲ್ಯಾಣಿ ಅನ್ನೋದನ್ನ ಅವ್ರಿಗೆ ಕೊಡ್ತಾ ಇದ್ವಿ. ಅವರ ಬದುಕು ಇನ್ನಷ್ಟು ಉತ್ತುಂಗಕ್ಕೆ ಹೋಗಲಿ, ಅವರ ಆಸೆಗಳು ಈಡೇರಲಿ, ಹಾಗೇ ಸಿನಿಮಾಗಳು ಒಂದಷ್ಟು ಮಾಡೋ ಹಾಗೆ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮ್ಯಾನಿಫೆಸ್ಟೇಷನ್ ನಾನು ತುಂಬ ನಂಬ್ತೀನಿ, ಅದಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆಸಿ ಇಷ್ಟೊತ್ತು ಮಾತಾಡೋದಕ್ಕೆ. ಆ್ಯಕ್ಚುಲಿ ಒಂಥರ ಪಾಡ್ಕಾಸ್ಟ್ ಥರ ಅನ್ಸಲ್ಲ ನನಗೆ. ನಾವಿಬ್ರು ಡೈಲಿ ಮಾತಾಡ್ತೀವಲ್ಲ, ಅದೇ ಥರನೇ ಇತ್ತು. ಆ್ಯಕ್ಚುಲಿ ಹಿಂಗೆ ಇರಬೇಕು. ಏನೋ ಪ್ರಶ್ನೆ ಕೇಳ್ತಾರೆ, ನಾವೇನೋ ಉತ್ತರ ಹೇಳೋ ಬದಲು ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ, ಸೊ ನಾನು ಹೇಳ್ಬೇಕಾದ್ರೆ ನೀನು ಕೇಳ್ತೀಯಾ, ಅದು ಚೆನ್ನಾಗಿರುತ್ತೆ. ಸೊ ನನಗೆ ಪಾಡ್ಕಾಸ್ಟ್ ಅಂತ ಅನ್ಸಿಲ್ಲ, ಕುತ್ಕೊಂಡು ಮಾತಾಡ್ತಿದೀವಿ ಅಂತ. ಇದೊಂಥರ ಚೆನ್ನಾಗಿದೆ. ಯೂಶಲಿ ಚೇರ್ ಮೇಲೆ ಕುತ್ಕೊಂಡು ಆ ಕಡೆ ಈ ಕಡೆ ಮಾತಾಡೋ ಬದಲು ಈ ಥರ ಒಂದು ಇನ್ನೂ ಕಂಫರ್ಟ್ ಝೋನಲ್ಲಿ ಇನ್ನೂ ಬೇಗ ಕನೆಕ್ಟ್ ಆಗ್ತೀವಿ. ಈ ತರ ಕುತ್ಕೊಂಡು ಮಾತಾಡಿದಾಗ ಖುಷಿ ಆಗತ್ತೆ. ಸೊ ನನಗೆ ನಿಜವಾಗ್ಲೂ ಖುಷಿ ಆಯ್ತು ಬಂದು ಮಾತಾಡೋದಕ್ಕೆ. ಅಂಡ್ ನನಗೆ ಏನ್ ಅನ್ಸುತ್ತೋ ಅದನ್ನ ನಾನು ಮಾತಾಡಿದ್ದೀನಿ. ಅದು ಯಾರು ಹೆಂಗೆ ತಗೋತಾರೋ ನನಗೆ ಗೊತ್ತಿಲ್ಲ, ಬಟ್ ಹೆಂಗ ಬೇಕಾದ್ರೂ ತಗೊಳ್ಳಿ, ಆಯ್ತಾ. ಬಟ್ ನಾವಂತೂ ಪಾಸಿಟಿವ್ ಆಗಿ ತಗೋತೀವಿ ಅಷ್ಟೇ. ಸೊ ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ. ಅಂಡ್ ಅಣ್ಣ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದಾನೆ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್.